ಸೊ ಸರ್ಟನ್ ಡೇಟ್ಸ್ಗಳು ಮತ್ತು ನಂಬರ್ಸ್ ಎಲ್ಲ ಅನ್ಲಕ್ಕಿ ಬಿಕಾಸ್ ಆಫ್ ದ ನೇಚರ್ ಆಫ್ ದ ಪ್ಲಾನೆಟ್. ಯಾವುದೇ ಮಂತಲ್ಲಾಗಿರಲಿ 13ನೇ ತಾರೀಕು ಹುಟ್ಟಿದಾಗ ಕಾರ್ಮಿಕ್ ನಂಬರ್ ಅಂತ ಕರಿತೀವಿ. ಏನು ಪ್ರತಿಯೊಂದು 1 to 9 ನಂಬರ್ಸ್ ಇದೆ, ದಿಸ್ ಪ್ಲೇಸ್ ಅ ಮೇಜರ್ ರೋಲ್ ನಮ್ಮ ಲೈಫಲ್ಲಿ ಕೂಡ. ಯಾಕೆಂದರೆ ನಾವೆಲ್ಲರೂ ಒಂದು ಡೆಡ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀವಿ. ಭಗವಂತ ನಮ್ಗೆ ಯಾಕೆ ಇದೇ ದಿನದಲ್ಲಿ ಹುಟ್ಟೋ ಥರ ಮಾಡಿದ್ದಾರೆ? ಈಗ ನೋಡಿ 1 ನಂಬರ್ ಅಂತ ಹೇಳಿದಾಗ ಬಾರ್ನ್ ಲೀಡರ್ಸ್. 3 ನಂಬರ್ ಅವರು ಜಸ್ಟ್ ಹಾಗೆ ಯಾರನ್ನೋ ಟಚ್ ಮಾಡಿದಾಗ ಹ್ಯಾಂಡ್ಶೇಕ್ ಕೊಡೋದು ಒಳ್ಳೆಯದಲ್ಲ, ಯಾಕೆಂದರೆ ಅವರ ಲಕ್, ಅವರ ಎನರ್ಜಿ ಏನಾಗುತ್ತೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. 9 ಈಸ್ ಅ ಮಾರ್ಸ್, ಮಂಗಳ ಗ್ರಹ, ಆ್ಯಕ್ಷನ್ ಪ್ಲ್ಯಾನೆಟ್ ಇದು. ಸೊ ದೇ ಆರ್ ಬಾರ್ನ್ ಟು ಡೂ ಆ್ಯಕ್ಷನ್. ಈ 9 ನಂಬರ್ಗಳಲ್ಲಿ ವಿಚ್ ಆರ್ ದ ಪವರ್ಫುಲ್ ನಂಬರ್ಸ್ ಅನ್ನೋದಾದರೆ ಐ ಗಿವ್ 4 ನಂಬರ್ಸ್. ಫ್ಯಾಂಟಾಸ್ಟಿಕ್ 4 ಅಂತ ಕರೆಯೋಣ ಅದನ್ನು. ಪ್ರಕೃತಿ ನೇಚರ್ ಏನಿದೆ ಇಟ್ ಕನ್ಸಿಸ್ಟ್ ಆಫ್ ನಂಬರ್ಸ್. ಈಗೇನು ಪಂಚಭೂತಗಳು 5 ಎಲಿಮೆಂಟ್ಸ್ ಇದೆ, ಅದು 5. 19 ನೋಡಿ 19th ಹುಟ್ಟಿರೋರು ತುಂಬ ಪವರ್ಫುಲ್ ವ್ಯಕ್ತಿಗಳಾಗ್ತಾರೆ. ಲೈಕ್ ಇಂದಿರಾ ಗಾಂಧಿ ಅವರೆಲ್ಲ 19th ಹುಟ್ಟಿರೋಂಥವ್ರೆ. 19th ಹುಟ್ಟಿರೋರು ಇಟ್ಸ್ ವೆರಿ ಪವರ್ಫುಲ್ ಡೇಟ್ ಆ್ಯಕ್ಚುಲಿ. ದೇ ಆರ್ ಬಾರ್ನ್ ಟು ವಿನ್. ಕೆಲವರು ನಿಮ್ಮ ಹುಟ್ಟನ್ನೇ ಅದನ್ನು ನೀವು ಡಿವೈಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹುಟ್ಟಿಸ್ಕೊತೀರಾ, ಅದು ದೇವರಿಗೆ ಮೋಸ ಮಾಡ್ದಂಗೆ ಆಗತ್ತಾ, ಡೆಸ್ಟಿನಿನೇ ಆಟ ಆಡಿಸ್ದಂಗೆ ಅಲ್ವಾ ಅಂತೆಲ್ಲ. ಗುಡ್ ಕ್ವಶನ್. ಐ ಲೈಕ್ ಟು ಆನ್ಸರ್ ಫಾರ್ ದಟ್. ಮೊಬೈಲ್ ನಂಬರ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಡೆಸ್ಟಿನಿ ಚೇಂಜ್ ಆಗತ್ತಾ? ನೀವು ಮಾಡ್ತಾ ಇರೋ ಸೈನ್ ಎಲ್ಲೋ ಒಂದು ಕಡೆ ನಿಮ್ಮ ಸಕ್ಸಸ್ಸನ್ನು ಬ್ಲಾಕ್ ಮಾಡ್ತಾ ಇದೆಯಾ? ಟೆಲ್ ಮಿ ಒನ್ ಥಿಂಗ್, ಕ್ರಿಕೆಟರ್ಸ್ಗೆಲ್ಲ ಏನಕ್ಕೆ ಫೇವ್ರೆಟ್ ಜರ್ಸಿ ನಂಬರ್ಸ್ ಇರುತ್ತೆ? ಅಷ್ಟೇ ಯಾಕೆ ಗಾಡಿ ತೊಗೊಬೇಕಾದ್ರೆ ಲಕ್ಕಿ ನಂಬರ್ ಹಿಂದೆ ಗಾಡಿಗೆ 50,000 ಕೊಟ್ಟಿದ್ರು, ಲಕ್ಕಿ ನಂಬರ್ಗೋಸ್ಕರ 1,00,000 ಜನ ಯಾಕೆ ಖರ್ಚು ಮಾಡ್ತಾರೆ? ಸೊ ಇಷ್ಟೆಲ್ಲ ಪ್ರಶ್ನೆಗಳ ಜೊತೆಗೆ ಕೊನೆಯದಾಗಿ ಕೇಳಬೇಕಾಗಿರೋ ಪ್ರಶ್ನೆ, ನಂಬರ್ಸ್ಗಳಿಗೆ ನಿಜವಾಗ್ಲೂ ಪವರ್ ಇದೆಯಾ ಅಥವಾ ಜನ ನಂಬಿ ಅದಕ್ಕೆ ಪವರ್ ಕೊಟ್ಟಿದ್ದಾರಾ? ಈ ಥರ ವಿಚಾರಗಳನ್ನು ಹೇಗೆ ನಂಬ್ತೀರಾ? ಅವ್ರು ಯಾರೋ ಹೇಳಿದ್ರು ಅಂತ ನಂಬ್ತೀರಾ ಅಥವಾ ಟ್ರೈ ಮಾಡಿ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನಂಬ್ತೀರಾ? ಅಥವಾ ದಿಸ್ ಈಸ್ ನಾಟ್ ಫಾರ್ ಕೂಲ್ ಪೀಪಲ್, ದೀಸ್ ಆರ್ ಆಲ್ ಫಾರ್ ಸ್ಪಿರಿಚುಲಿ ಅಥವಾ ರಿಲಿಜಿಯಸ್ಲಿ ಹೆವಿ ಆಗಿರೋರಿಗೆ ಅಥವಾ ಓಲ್ಡ್ ಪೀಪಲ್ಗೆ ಇದು ಅಂತನಾ? ಐ ಡೋಂಟ್ ನೋ ವೆರ್ ಯು ಬಿಲಾಂಗ್, who you are, why you are a certain way. All that I know is ಎಲ್ಲಿ ಕ್ಯೂರಿಯಾಸಿಟಿ ಇರುತ್ತೋ ಅಲ್ಲಿ ಹೊಸತನ ಇರುತ್ತೆ, ಅಲ್ಲಿ ಬೆಳವಣಿಗೆ ಇರುತ್ತೆ, ಅಲ್ಲಿ ಕಲಿಕೆ ಇರುತ್ತೆ. ಸೊ ವಿತ್ ನೋ ಜಜ್ಮೆಂಟ್ಸ್ ಆ್ಯಂಡ್ ಅಫ್ಕೋರ್ಸ್ ವಿತ್ ಅನ್ ಓಪನ್ ಆರ್ಮ್ಸ್ ಆ್ಯಂಡ್ ಅ ಮೈಂಡ್, ಹಿಯರ್ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ವೆಲ್ಕಮ್ ನಮ್ಮ ಡಾಕ್ಟರ್ ಗೋಪಿ ಅವರು, ಹೂ ಈಸ್ ಅ ಮಾಸ್ಟರ್ ನ್ಯೂಮರಾಲಜಿಸ್ಟ್. ಅಂದರೆ ನ್ಯೂಮರಾಲಜಿನಲ್ಲಿ PhD ಮಾಡಿರೋರು. ಅಟ್ ದ ಸೇಮ್ ಟೈಮ್ ಈಸ್ ಅ ಮೈಂಡ್ ಕೋಚ್ ಆ್ಯಂಡ್ ಅ ಲಾಟ್ ಆಫ್ ಥಿಂಗ್ಸ್. ಅಂದರೆ ನೀವು ಅವ್ರನ್ನ ಇನ್ಸ್ಟಾದಲ್ಲಿ ನೋಡಿದ್ರೆ, ಐ ಥಿಂಕ್ ವೈಲ್ ಐ ವಾಸ್ ಗೋಯಿಂಗ್ ಥ್ರೂ ಹಿಸ್ ಪ್ರೊಫೈಲ್, ಬೇ ಲೀಫ್ ಮೇಲೆ ಒಂದಷ್ಟು ನಂಬರ್ಸ್, ಫಾರ್ ಎಕ್ಸಾಂಪಲ್ ಓವರ್ ಆಲ್ ಹೆಲ್ತ್ಗೆ ಒಂದಷ್ಟು ನಂಬರ್ಸನ್ನು ಹಾಕಿ ಅದನ್ನು ಬರ್ನ್ ಮಾಡಿ ಅಂತ. ಸಡನ್ ಮನಿ ಫ್ಲೋ ಬೇಕಂದರೆ ದೆರ್ ಇಸ್ ಇಸ್ ನಂಬರ್ 7994268531. ಸೊ ಈ ಥರದ್ದೆಲ್ಲ ನೋಡಿದಾಗ ಒನ್ ವಿಲ್ ನ್ಯಾಚುರಲಿ ಕ್ವೆಶ್ಚನ್, ಒಂದು ಕಾಲದಲ್ಲಿ ಬೆಳಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿದು ಎಲ್ಲ ಚೆನ್ನಾಗಿರ್ಲಪ್ಪ ಅಂತ ಹೊರಡ್ತಾ ಇದ್ದ ಮನುಷ್ಯ ಇವತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತೆ, ಮೂನ್ ಮ್ಯಾನಿಫೆಸ್ಟೇಷನ್ ಅಂತೆ, ಸ್ವಿಚ್ ವರ್ಡ್ಸ್ ಅಂತೆ, ನಂಬರ್ಸ್ ಅಂತೆ, ಕ್ರಿಸ್ಟಲ್ಸ್ ಅಂತೆ, ಜೆಮ್ ಸ್ಟೋನ್ಸ್ ಅಂತೆ, ಇಷ್ಟೆಲ್ಲ ನಾವು ಬಳಕೆ ಮಾಡ್ತಾ ಇದ್ದೀವಿ. ಅಂದರೆ ಅವೇರ್ನೆಸ್ ಹೆಚ್ಚಾಗಿದೆಯಾ, ಸೌಕರ್ಯ ಹೆಚ್ಚಾಗಿದೆಯಾ, ಕ್ಯೂರಿಯಾಸಿಟಿ ಹೆಚ್ಚಾಗಿದೆಯಾ, ಅಥವಾ ಇವೆಲ್ಲ ಇರೋ ಪ್ರಪಂಚಕ್ಕೆ ಕರೆಕ್ಟಾಗಿ ಕೀ ಹಾಕಿ ಇದನ್ನು ಓಪನ್ ಮಾಡೋದು ಹೆಂಗೆ ಅಂತ ನಮಗೆ ಗೊತ್ತಾಗಿದೆಯಾ? ಸೊ without further ado, let me welcome him on the show. Doctor, I think here you are, doctor Yes. for numbers, helping people to understand numbers, prescribing gemstones and whatnot. ಮೊದಲನೇದಾಗಿ just curious, the right ವೇದಿಕೆ for you and all that knowledge and ಜ್ಞಾನ that you have garnered for 8+ years, and ಮತ್ತಷ್ಟು ಮಾಸ್ಟರ್ಸನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನ್ಯೂಮರಾಲಜಿಸ್ಟ್ಸ್ನ, ಬಿಕಾಸ್ ಯು ಆರ್ ಅ PhD ಹೋಲ್ಡರ್ ಯೋರ್ ಸೆಲ್ಫ್. ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ನಮಸ್ತೆ. ಸೂಪರ್ ಮೇಡಮ್, ನೀವು ಹೇಗಿದ್ದೀರಾ? ಆಲ್ ಗುಡ್. ಅಂದರೆ ಎವ್ರಿ ಟೈಮ್ ಐ ಕಮ್ ಟು ಜಸ್ಟ್ ಕ್ಯೂರಿಯಸ್, ದೇರ್ ಇಸ್ ದಿಸ್ ಕ್ಯೂರಿಯಾಸಿಟಿ ಮೋಡ್ ದಟ್ ಇಸ್ ಆನ್. ಆಡೋದಕ್ಕಿಂತ ಮಾತನ್ನು ಹೆಚ್ಚು ಕೇಳಿಸ್ಕೊಳ್ಳುವಂಥ ಒಂದು ವೇದಿಕೆ ಇದು. ಐ ಥಿಂಕ್ ಟುಡೇ ಹಿಯರ್ ಐ ಆಮ್ ಆಲ್ ಸೆಟ್ ಟು ಎಕ್ಸ್ಪ್ಲೋರ್ ನಮ್ಮ ಇಡೀ ಕರ್ನಾಟಕದ ಜನತೆಯ ಕ್ಯೂರಿಯಾಸಿಟಿ ವೆನ್ ಇಟ್ ಕಮ್ಸ್ ಟು ನಂಬರ್ಸ್. ಸೊ ನೀವು ಬರ್ತಿದ್ದಂಗೆ ಒಂದು ಮಾತು ಹೇಳಿದ್ರಿ, ರ್ಯಾಪಿಡ್ ರಶ್ಮಿ ಅಂತಲೇ ಇದೆ, ಅದು ನಂಬರ್ 5 ಅದು. ಸೊ ಹಾಗಾಗಿ ಗೊತ್ತಿಲ್ಲದೇ ನಿಮ್ಗೆ ಅದು ನಂಬರ್ 5 ಒಂದು ಸಕ್ಸಸ್ ತಂದ್ಕೊಟ್ಟಿದೆ ಅಂತ. ಆ್ಯಂಡ್ ಜಸ್ಟ್ ಕ್ಯೂರಿಯಸ್ ಕೂಡ 5 ಅಂತ. ಅಂದರೆ ಇವ್ಯಾವುದು ನನಗೆ ಗೊತ್ತಿಲ್ಲದೆ ತಾನೇ ಬಂದಿದ್ದು. ಸೊ ಪ್ರಾಬ್ಲಿ ಅಲ್ಲಿಂದಲೇ ಶುರು ಮಾಡ್ತೀನಿ, ಬಿಕಾಸ್ ಮೇ ಬಿ ಆ ಫೇಸ್ ಆಫ್ ನನ್ನ ಲೈಫ್ ನಾನು ಇದು ಯಾವುದು ನಂಬ್ತಾ ಇರಲಿಲ್ಲ. ನಾನು ನಂಬ್ತಾ ಇದ್ದಿದ್ದು ಒಂದೇ, ನನ್ನನ್ನು, ನನ್ನ ಹಾರ್ಡ್ ವರ್ಕನ್ನು ನಾನೇನೋ ಮಾಡ್ತೀನಿ ಅನ್ನೋ ಒಂದು ಹಠ. ಸೊ ಇವತ್ತು ನಿಮ್ಮ ಲೆನ್ಸಿಂದ ನೀವು ನೋಡಿದ್ರೆ, ಆಬ್ವಿಯಸ್ಲಿ ನ್ಯೂಮರಾಲಜಿ ಲೆನ್ಸಿಂದ ನೋಡಿದ್ರೆ ಇಟ್ಸ್ ಅ ಕೋಇನ್ಸಿಡೆನ್ಸ್, ರೈಟ್? ಸೊ ಪ್ರಾಬ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್.
ಯಾರೋ ಇದನ್ನು ನೋಡ್ತಾ ಇದ್ದಾರೆ, ನ್ಯೂಮರಾಲಜಿ ಬಗ್ಗೆ ಏನೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ, ಅಟ್ ದ ಸೇಮ್ ಟೈಮ್ ಒಂದು ಕ್ಯೂರಿಯಾಸಿಟಿ ಇದೆ. ಹೌ ಶುಡ್ ವಿ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ನ್ಯೂಮರಾಲಜಿ? ವೆರಿ ಗುಡ್, ವ್ಯಾಲಿಡ್ ಕ್ವಶನ್. ಈಗ ನೋಡಿ, ನಂಬರ್ಸ್ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಂಬರ್ಸ್ ಅನ್ನೋಂಥದ್ದು ಇಟ್ಸ್ ಅನ್ ಎನರ್ಜಿ. ಈಗ ನೀವು ಒಂದು ಮಾತು ಹೇಳಿದ್ರಿ ಲಾಸ್ಟಲ್ಲಿ, ನಾವು ನಂಬರ್ಸ್ಗೆ ಎನರ್ಜಿ ಕೊಟ್ವಾ ಅಥವಾ ನಂಬರ್ಸ್ ನಮ್ಗೆ ಎನರ್ಜಿ ಕೊಡ್ತಾ ಇದೆಯಾ ಅಂತ ಹೇಳಿಬಿಟ್ಟು. ನಿಜ, ನಂಬರ್ಸ್ ನಾವೇನು ಇವಾಗ ಹುಟ್ಟಿದ್ದೀವಿ, ನಮಗಿನ ಮೊದಲಿಂದನೂ ಇದೆ ನಂಬರ್ಸ್ ಅನ್ನೋಂಥದ್ದು. ಸಂಖ್ಯೆಗಳು, ಯಾವಾಗ ಲಿಪಿ ಬಂತು, ಲಿಪಿ ಜೊತೆಗೆ ಅಂಕಿಗಳು ಕೂಡ ಬಂತು. ಹೇಗೆ ಲಿಪಿಗಳಿಗೆ ಶಕ್ತಿ ಇದೆ, ಎನರ್ಜಿ ಇದೆ, ಅಂಕಿಗಳಿಗೂ ಶಕ್ತಿ ಇದೆ. ನಂಬರ್ಸ್ ಎನರ್ಜಿ, ನಂಬರ್ ವೈಬ್ರೇಷನ್. ಏನು ಪ್ರತಿಯೊಂದು 1 to 9 ನಂಬರ್ಸ್ ಇದೆ, ದಿಸ್ ಪ್ಲೇಸ್ ಅ ಮೇಜರ್ ರೋಲ್ ನಮ್ಮ ಲೈಫಲ್ಲಿ ಕೂಡ. ಯಾಕೆಂದರೆ ನಾವೆಲ್ಲರೂ ಒಂದು ಡೆಡ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀವಿ, ಕರೆಕ್ಟ್ ಅಲ್ವಾ? ಭಗವಂತ ನಮ್ಗೆ ಯಾಕೆ ಇದೇ ದಿನದಲ್ಲಿ ಹುಟ್ಟೋ ಥರ ಮಾಡಿದ್ದಾರೆ? ಏನೊಂದು ರೀಸನ್ ಇರಬೇಕಲ್ವಾ? ಅದನ್ನು ಡಿಸೈಡ್ ಮಾಡೋದು ಯಾರು? ಅಫ್ಕೋರ್ಸ್ ನಮ್ಮ ಒಂದು ಕರ್ಮಗಳು. ಈಗ ಭಗವಂತ ಒಂದು ಜೀವ ಈ ಭೂಮಿ ಮೇಲೆ ಬರಬೇಕು, ಅವರ ಫೇತ್ ಹಿಂಗಿದೆ ಅನ್ನೋದಾದರೆ, ಈ ಡೆಡ್ ಆಫ್ ಬರ್ತ್ ಅಂತ ಹೇಳಿದಾಗ ಆ ಡೆಡ್ ಆಫ್ ಬರ್ತ್ನ ಒಂದು ಎನರ್ಜಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು 30ನೇ ತಾರೀಕು. ಸೊ 3 30 3 ಅಂದರೆ 30 ಅಂದರೆ 3 ಬರುತ್ತೆ. ಸೊ 3 ಅಂದರೆ 3 ಅಂದಾಗ ಜುಪಿಟರ್ನ ಎನರ್ಜಿ ಇವತ್ತು. ಸೊ ಇವತ್ತು ಯಾರೆಲ್ಲ ಹುಟ್ಟಿರ್ತಾರೆ, ದೇ ಆರ್ ರೂಲ್ಡ್ ಬೈ ನಂಬರ್ 3. ಅಂದರೆ ಗುರುವಿನ ಒಂದು ಪವರ್, ಎನರ್ಜಿ, ಅವ್ರಿಗೆ ಲೈಫಲ್ಲಿ ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ವಿ ಹ್ಯಾವ್ ಟು ನಾವ್ ಅಂಡರ್ಸ್ಟ್ಯಾಂಡ್ ದ ಫೌಂಡೇಶನ್ ಆಫ್ ನಂಬರ್ಸ್. ಒಂದು ಕಡೆ ಎಸ್, ನಂಬರ್ಸು, ಗ್ರಹಗಳು, ಯಾವ ನಂಬರು ಯಾವ ಒಂದು ಪ್ಲ್ಯಾನೆಟ್ಸ್ಗೆ ಕನೆಕ್ಟ್ ಆಗುತ್ತೆ, ಯಾವ ಎನರ್ಜಿನ ತರುತ್ತೆ ಅನ್ನೋದು ಕೂಡ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಅದೇ ನಮ್ಮ ಒಂದು ದಿಕ್ಸೂಚಿ. ಈಗ ನಾವೊಂದು ಗಾಡಿ ಇದೆ ಅಂದ್ಕೊಳ್ಳೋಣ, ನಮ್ಮ ಹತ್ರ ಒಂದು 2 ವೀಲ್ ಇದೆ ಅಂದ್ಕೊಳ್ಳಿ. 2 ವೀಲರ್ಗೆ 2 ಚಕ್ರಗಳಿದೆ. 2 ಚಕ್ರಗಳು ಬ್ಯಾಲೆನ್ಸ್ ಆಗಿರಬೇಕು. ಆ 2 ಚಕ್ರಗಳು ರೈಟ್ ವೇನಲ್ಲಿ ಮೂಮೆಂಟ್ ಆಗಿದ್ದಾಗ ಮಾತ್ರ ಗಾಡಿ ಚೆನ್ನಾಗಿ ಹೋಗುತ್ತೆ. ನಮ್ಮ ಜರ್ನಿ ಹೇಗಿದೆ ಅಂತ ಡಿಸೈಡ್ ಆಗೋದೇ ಗಾಡಿ ಹೆಂಗೆ ಮೂಮೆಂಟ್ ಆಗುತ್ತೆ ಅಂಥೇಳಿ. ಸೊ ಆ 2 ಚಕ್ರಗಳು ಅಲೈನ್ ಆಗಿದ್ದಾಗ ಡೈರೆಕ್ಷನ್ ಕರೆಕ್ಟಾಗಿರುತ್ತೆ, ಸ್ಮೂದಾಗಿ ಗಾಡಿ ಹೋಗುತ್ತೆ, ಜರ್ನಿ ಕೂಡ ಎಂಜಾಯ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? 2 ಚಕ್ರಗಳು ಒಂದು ಕಡೆ, ಪ್ಲಾನೆಟ್ ಮತ್ತು ನಂಬರ್ಸ್. ಪ್ಲ್ಯಾನೆಟ್ಸಲ್ಲೇ 1 to 9 ನಂಬರಲ್ಲಿ ನಮ್ಮ ಡೆಡ್ ಆಫ್ ಬರ್ತಲ್ಲಿ 2 ಅಂಕಿಗಳು ಮುಖ್ಯವಾಗಿರುತ್ತೆ. ಒಂದು ಮೂಲಾಂಕ ಅಂಥೇಳಿ, ಮತ್ತೊಂದು ಭಾಗ್ಯಾಂಕ ಅಂಥೇಳಿ. ದೀಸ್ ಆರ್ ಲೈಕ್ ಒಂದು ಡ್ರೈವರ್, ಇನ್ನೊಂದು ಕಂಡಕ್ಟರ್ ಥರ. ಸೊ ಈಗ ಮೂಲಾಂಕ ಅಂದ್ರೇನು, ಭಾಗ್ಯಾಂಕ ಅಂದ್ರೇನು? ಎಸ್, ವೆರಿ ಗುಡ್. ನೋಡಿ, ಮೂಲಾಂಕ ಅಂತ ಹೇಳಿದ್ರೆ, ಆ್ಯಸ್ ಐ ಟೋಲ್ಡ್, ಇವಾಗ ನಾನು ಹೇಳ್ದಂಗೆ 30ನೇ ತಾರೀಕು ಅಂದಾಗ ಆ 30ನ್ನು ಕೂಡಿಸಿದಾಗ ಏನು ಸಿಂಗಲ್ ನಂಬರ್ ಬರುತ್ತೆ ಅದೇ ಮೂಲಾಂಕ. ಸರಿ. ಅಂದರೆ ಡ್ರೈವರ್ ನಂಬರ್. ವಿ ಕಾಲ್ ಇಟ್ ಆಸ್ ಬರ್ತ್ ನಂಬರ್ ಅಥವಾ ಪರ್ಸ್ನಾಲಿಟಿ ನಂಬರ್ ಅಂತಲೂ ಕರಿತೀವಿ. ಆ್ಯಂಡ್ ಭಾಗ್ಯಾಂಕ ಅಂದಾಗ ಡೆಡ್ ಆಫ್ ಬರ್ತ್ನ ಪೂರ್ತಿ ಅಂಕಿಗಳನ್ನು ಕೂಡಿಸ್ಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಕೂಡಿಸಿದಾಗ 34 ಇದೆ, ಏಪ್ರಿಲ್ ಇವತ್ತು 2026. ಇಷ್ಟು ಕೂಡಿಸಿದ್ರೆ ಬರುತ್ತೆ 8. ಸೊ ಟೋಟಲ್ ಆ್ಯಡ್ಸ್ ಅಪ್ ಟು 8 ಅಂತ ಹೇಳಿದ್ರೆ ಶನಿ, ಸ್ಯಾಟನ್. ಸೊ ಶನಿಯ ಎನರ್ಜಿ ಇರುತ್ತೆ. ಸೊ 3 ಮತ್ತು 8 ಈ 2 ಕಾಂಬಿನೇಷನ್ ಹೇಗಿದೆ ಅದು ಇಂಪಾರ್ಟೆಂಟು. 3ಗೆ 8 ನಂಬರ್ ಹೇಗೆ ಸಪೋರ್ಟ್ ಮಾಡುತ್ತೆ, 8ಗೆ 3 ಹೇಗೆ ಸಪೋರ್ಟ್ ಮಾಡುತ್ತೆ. ಇದು ಬ್ಯಾಲೆನ್ಸ್ ಆಗಿದ್ದರೆ 2 ಚಕ್ರಗಳು ಅಲೈನ್ ಆಗಿದೆ ಅಂತ, ಸೊ ಜರ್ನಿ ಚೆನ್ನಾಗಿರುತ್ತೆ. ಈ 2 ಅಲೈನ್ ಆಗಿಲ್ಲ, ಫಾರ್ ಎಕ್ಸಾಂಪಲ್ 1 8, ಸೂರ್ಯ ಮತ್ತು ಶನಿ, ಇದು ಆ್ಯಂಟಿ ನಂಬರ್ಸ್ ಅಂತ ಕರಿತೀವಿ, ಅಂದರೆ ವಿರುದ್ಧವಾದ ನಂಬರ್ಸ್. ಇದು ಆ್ಯಂಟಿ ನಂಬರ್ಸ್. ಈಗ ಒಬ್ಬರದು ಮೂಲಾಂಕ 1 ಬಂತು, ಭಾಗ್ಯಾಂಕ 8 ಬಂತು. ಸೊ ಒಂದು ಚಕ್ರ ಒಂದು ಕಡೆಗೆ, ಇನ್ನೊಂದು ಚಕ್ರ ಇನ್ನೊಂದು ಕಡೆಗೆ. ಅಂದರೆ ಅವರ ಮೂಲಾಂಕ ಅಂದರೆ ಅರ್ಥ ಅವರ ಥಿಂಕಿಂಗ್, ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಅಂದರೆ ಪರ್ಸ್ನಾಲಿಟಿ ಯಾವುದರಿಂದ ರೂಲ್ ಆಗ್ತಾ ಇದೆ, ಯಾವ ನಂಬರಿಂದ ರೂಲ್ ಆಗ್ತಾ ಇದೆ, ಯಾವ ಎನರ್ಜಿ ಅವ್ರಿಗೆ ಸಿಗ್ತಾ ಇದೆ, ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದೆಲ್ಲ ಮೂಲಾಂಕದ ಪ್ರಭಾವ ಇರುತ್ತೆ. ವಿ ಗೆಟ್ ಟು ನೋ, ಈ ನಂಬರ್ ಇದೆ ಅಂದರೆ ಇವ್ರ ಪರ್ಸ್ನಾಲಿಟಿ ಹಿಂಗಿರುತ್ತೆ, ಜನರಲ್ ಆಗಿ ಮೋಸ್ಟ್ ಆಫ್ ಇಟ್ ಹೀಗಿರುತ್ತೆ. ಆ್ಯಂಡ್ ಇವರ ವೀಕ್ನೆಸ್ ಹೀಗಿರುತ್ತೆ, ಸ್ಟ್ರೆಂತ್ ಆ್ಯಂಡ್ ಟ್ರೇಡ್ಸ್ ಹೀಗಿರುತ್ತೆ ಅಂಥೇಳಿ. ಆ್ಯಂಡ್ ಬೆಳೆದು ಬರೋ ವಾತಾವರಣ ಕೂಡ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ನಾವು ಯಾವ ಥರ ಸುತ್ತಮುತ್ತ ಬೆಳೆದು ಬಂದಿದ್ದೀವಿ, ಪೇರೆಂಟಿಂಗ್ ಹೆಂಗಾಗಿದೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಬಟ್ ದಟ್ ಈಸ್ ಸಮ್ ಪರ್ಸೆಂಟ್ ಅಷ್ಟೇ. ಮೂಲಾಂಕ ಭಾಗ್ಯಾಂಕ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಸಂಬಡಿ ಈಸ್ ವಾಚಿಂಗ್ ಅಸ್, ಅಂದರೆ ಯಾರೆಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ, ಅವರವರ ಮೂಲಾಂಕ ಭಾಗ್ಯಾಂಕನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೇಗೆ? ಈಗ ನಾನು ಹೇಳ್ದಂಗೆ ಇವತ್ತಿನ ತಾರೀಕು ತೊಗೊಂಡ್ರೆ 30/4/2026. ಅದೇ ಥರ ಯಾರದೇ ಡೇಟ್ ಆಫ್ ಬರ್ತ್ ತೊಗೊಂಡ್ರು ದಿನಾಂಕ ಇರುತ್ತೆ, ಮಂತ್ ಇರುತ್ತೆ, ಹುಟ್ಟಿದ ವರ್ಷ ಇರುತ್ತೆ. ಅದರಲ್ಲಿ ಡೇಟ್ನ ಮಾತ್ರ ತೊಗೋಬೇಕು. ದಟ್ ಇಸ್ ಮೂಲಾಂಕ. ಎಸ್, ಭಾಗ್ಯಾಂಕ ಅಂದರೆ ಡೇಟ್ ಆಫ್ ಬರ್ತ್, ಮಂತು ಮತ್ತು ಇಯರ್ ಆಫ್ ಬರ್ತ್ ಅಷ್ಟು ಟೋಟಲ್ ಮಾಡಿ ಮಾಡಬೇಕು. ಈಗ 1 to 31
ಆ್ಯಡ್ ಅಪ್ ಮಾಡಬೇಕು. 29 ಇದ್ದರೆ 2 + 9 11 ಆಗಿ ಸಿಂಗಲ್ ನಂಬರ್ ತರಬೇಕು, 2 ಬರುತ್ತೆ. ಅದೇ ಥರ 31 ಇದೆ, 3 + 1 4 ಆಗುತ್ತೆ. ಎಕ್ಸಾಂಪಲ್ ಯಾರೋ 5ನೇ ತಾರೀಕು ಹುಟ್ಟಿದರೆ 5 ಆಗುತ್ತೆ, ಸಿಂಗಲ್ ನಂಬರ್ 5 ಅದೇ ಥರ ಭಾಗ್ಯಾಂಕ ಅಂತ ಹೇಳಿದ್ರೆ ಅಷ್ಟು ಕೂಡಿಸ್ಬೇಕು, ಡೇಟು ಮಂತ್ ಇಯರ್ ಎಲ್ಲ ಕೂಡಿಸಿ ಸಿಂಗಲ್ ನಂಬರ್ ತರಬೇಕು. 1 to 9 ಒಳಗಡೆ ಬರುತ್ತೆ, ಅದು ಭಾಗ್ಯಾಂಕ ಆಗಿರುತ್ತೆ. ಸೊ ಈಗ ನಮ್ಮ ಒಂದು ಲೈಫನ್ನು ರೂಲ್ ಮಾಡೋದು ನಂಬರ್ಸನ್ನು ನಂಬಲಿ ನಮ್ಮದೇ ಇರಲಿ ನ್ಯೂಮರಾಲಜಿನ ಇದರ ಇನ್ಫ್ಲೂಯೆನ್ಸ್ ಅಂತೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದ್ದೇ ಇರುತ್ತೆ, ಅದು Yes. ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆ, ಸೊ ನಾವು ನೀವು ಅವಾಗಲೇ ಹೇಳಿದ್ರಿ 1ಇಂದ 9ವರೆಗೂ ಒಂದೊಂದು ಪ್ಲ್ಯಾನೆಟಿಗೆ ಕನೆಕ್ಟ್ ಆಗಿದೆ ಅಂತ. ಆ ಪ್ಲ್ಯಾನೆಟ್ಸ್ ತಿಳ್ಕೊಬೋದಾ? ಸೊ ದ್ಯಾಟ್ ಡೆಫಿನೆಟ್ಲಿ. ಈಗ ನೋಡಿ 1 ನಂಬರ್ ಅಂತ ಹೇಳಿದಾಗ ಬಾರ್ನ್ ಲೀಡರ್ಸ್, ಸೂರ್ಯ, ಸನ್, ರೂಲ್ಡ್ ಬೈ ಸನ್, ಸನ್ನ ಎನರ್ಜಿ ಅವರಲ್ಲಿರುತ್ತೆ. ಸೂರ್ಯ ಅಂತ ಹೇಳಿದ್ರೆ ನೋಡಿ, ನಾವೆಲ್ಲ ನಮ್ಮ ಎಲ್ಲ ಗ್ರಹಗಳು ಯಾವುದ್ರ ಸುತ್ತಾ ಇರೋಂಥದ್ದು ಸೂರ್ಯನ ಸುತ್ತ. ಸೂರ್ಯನಿಂದ ಎಲ್ಲರಿಗೂ ಶಕ್ತಿ ಸಿಗೋದು. 1 ಆದಮೇಲೆ ಎನ್ ನಂಬರ್ ಶುರು ಆಗೋದು. ಸೊ 1 ನಂಬರ್ ಅವರು ದೇ ಆರ್ ಬಾರ್ನ್ ಲೀಡರ್ಸ್, ದೇ ಆರ್ ಬಾರ್ನ್ ಟು ಲೀಡ್. ಆ್ಯಕ್ಚುಲಿ ಅವರು ಯಾರ ಅಂಡರಲ್ಲೂ ಇರೋಕ್ಕೆ ಇಷ್ಟಪಡಲ್ಲ, ಯಾರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ, ಯಾರು ಹೇಳಿದ ಮಾತು ಅವ್ರ ಸ್ವಂತ ನಿರ್ಧಾರಗಳು. ದೇ ವಾಂಟ್ ಟು ಎಕ್ಸ್ಪ್ಲೋರ್. ನಾನು ಸ್ವಂತ ನಿರ್ಧಾರ ತೊಗೊಳಕ್ಕೆ ಇಷ್ಟಪಡ್ತಾರೆ. ದೇ ಲವ್ ಫ್ರೀಡಮ್, ದೇ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ಇದೆಲ್ಲ ಅವ್ರ ನೇಚರ್. ವೆರಿ ಕಾನ್ಫಿಡೆಂಟ್, ವೆರಿ ಕರೇಜಿಯಸ್, ರಿಸ್ಕ್ ಟೇಕರ್ ಆಗಿರ್ತಾರೆ 1 ನಂಬರ್ ಅವರು. ಎಕ್ಸಾಂಪಲ್ ಪಾಪ್ಯುಲರ್ ಪರ್ಸನಾಲಿಟೀಸ್. ಪಾಪ್ಯುಲರ್ ಪರ್ಸ್ನಾಲಿಟಿ ಈಗ ನಮ್ಮ ಒಂದು ರತನ್ ಟಾಟಾ 28ನೇ ತಾರೀಕು ಅವರು ಹುಟ್ಟಿದ್ರು. 28 ಅಂದರೆ 1 ಬರುತ್ತೆ. ಸೋಮಿನಿ ಆರ್ದೇರ್, ಈಗ ಹೃತಿಕ್ ರೋಷನ್ ಅವರು 1ಇಂದ ಹುಟ್ಟಿರೋಂಥದ್ದು. ವಾಟ್ ಅಬೌಟ್ ನಂಬರ್ 2? ನಂಬರ್ 2 ಈಸ್ ರೂಲ್ಡ್ ಬೈ ಮೂನ್, ಚಂದ್ರ. ಈಗ ಚಂದ್ರನ ನೋಡಿದಾಗ ನಮ್ಗೆ ಹೆಂಗೆ ಅನಿಸುತ್ತೆ? ತಂಪ್, ಕಾಮ್, ಕೂಲ್, ಪೀಸ್ಫುಲ್ ಅನ್ಸುತ್ತಲ್ವ ಚಂದ್ರನ ನೋಡಿದಾಗ. ಅದೇ ಥರ 2 ನಂಬರ್ ವ್ಯಕ್ತಿಗಳು ತಾಯಿ ಥರ, ಮದರ್ಲಿ ನೇಚರ್ ಇವ್ರಿಗೆ. ಸಾಂತ್ವನ ಮಾಡೋದು, ಹೀಲ್ ಮಾಡೋದು, ಕೇರ್ ಮಾಡೋದು, ಹುರಿದುಂಬಿಸೋ ಅಂಥದ್ದು. ಇವರು ತುಂಬ ಬ್ಯೂಟಿಫುಲ್ ಆಗಿರ್ತಾರೆ, ಅದರಲ್ಲೂ ಹೆಣ್ಮಕ್ಳಾಗಿದ್ದರೆ. ಜೊತೆಗೆ ವಾಯ್ಸ್ ತುಂಬ ಸ್ವೀಟ್ ಆಗಿರುತ್ತೆ, ವೆರಿ ನರ್ಚರಿಂಗ್, ಫ್ಯಾಮಿಲಿ ಓರಿಯೆಂಟೆಡ್ ನಂಬರ್. ಸೊ ವೆರಿ ವೆರಿ ಕೋಆಪ್ರೇಟಿವ್, ಸಪೋರ್ಟಿವ್ ಪೀಪಲ್ ಇವರು ನಂಬರ್ 2 ಅವರು. ಸೊ ವೆರಿ ವೆರಿ ಜೆಂಟಲ್ ಪೀಪಲ್. ನಂಬರ್ 3? ನಂಬರ್ 3 ಈಸ್ ಜ್ಞಾನಿಗಳು, ಗುರು. ಗುರು ಅಂದಾಗ ಇವರು ದೇವತೆಗಳಿಗೆ ಗುರು ಅಂತ ಕರೀತಾರೆ, ಬೃಹಸ್ಪತಿ. ಸೊ 3 ನಂಬರ್ ಅವರು ದೇ ಆರ್ ಬಾರ್ನ್ ವಿತ್ ನಾಲೆಜ್. ಆ್ಯಕ್ಚುಲಿ ಪೂರ್ವಜನದಿಂದ ಜ್ಞಾನವನ್ನು ಹಾಗೆ ಕ್ಯಾರಿ ಮಾಡಿರ್ತಾರಂತೆ. ಸೊ ಐ ಆಮ್ ಆಲ್ಸೋ ಬಾರ್ನ್ಡ್ ಬೈ ರೂಲ್ಡ್ ಬೈ ನಂಬರ್ 3. ಸೊ 3 ನಂಬರ್ ಅವರು ದೇ ಕ್ಯಾರಿ ಲಕ್ ಆಲ್ಸೋ, ಜೊತೆಗೆ ಅವ್ರ ಲಕ್ ಸಪೋರ್ಟ್ ಇರುತ್ತೆ. ಹಾಗೆ 3 ನಂಬರ್ ಅವರಲ್ಲಿ ಕ್ರಿಯೇಟಿವ್ನೆಸ್ ಇರುತ್ತೆ, ಥಿಂಕರ್, ವೆರಿ ಗುಡ್ ಥಿಂಕರ್ ಅವರು. ಆ್ಯಂಡ್ ಸಮ್ಹೌ ಜನ ಇವರನ್ನು ಫಾಲೋ ಮಾಡ್ತಾರೆ 3 ನಂಬರ್ ಅವ್ರಿಗೆ. ಆ್ಯಂಡ್ ನಿಮ್ಗೊಂದು ಕ್ಯೂರಿಯಸ್ ವಿಚಾರ ಹೇಳ್ತೀನಿ. 3 ನಂಬರ್ ಅವರು ಜಸ್ಟ್ ಹಾಗೆ ಯಾರನ್ನೋ ಟಚ್ ಮಾಡಿದಾಗ ಹ್ಯಾಂಡ್ ಶೇಕ್ ಕೊಡೋದು ಒಳ್ಳೆಯದಲ್ಲ. ಯಾಕೆಂದರೆ ಅವರ ಲಕ್, ಅವರ ಎನರ್ಜಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅಂದರೆ ಟು ಸಮ್ ಎಕ್ಸ್ಟೆಂಟ್ ರಿಲೀಸ್ ಮಾಡ್ದಂಗೆ ಆಗುತ್ತೆ. ಹಾಗೆ ಎಲ್ಲರಿಗೂ ಒಂದು ಮಾತು ಹೇಳೋದೇನಪ್ಪ ಅಂದರೆ, ಇಫ್ ಯು ಗೆಟ್ ಟು ನೋ ಯಾರಾದರೂ ನಂಬರ್ 3 ಅವರು ಇದ್ದಾರೆ ಅಂದಾಗ, ಟ್ರೈ ಟು ಹ್ಯಾಂಡ್ ಶೇಕ್ ವಿತ್ ದೆಮ್ ಆರ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಆರ್ ಟಚ್ ದೆಮ್, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ದ ಬ್ಲೆಸ್ಸಿಂಗ್. ಅವರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೋಡಿ, ಎಲ್ಲೇ ಹೋದರೂ ಗುರುಗಳನ್ನ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ತಾರೆ, ಕಾಲನ್ನು ಟಚ್ ಮಾಡಿ ಅಂತ ಹೇಳ್ತಾರೆ. ಬಟ್ ಎಷ್ಟೋ ಗುರುಗಳು ಗೊತ್ತಿರೋರೆಲ್ಲ ಟಚ್ ಮಾಡಿಸ್ಕೊಳ್ಳಲ್ಲ. ದೂರದಿಂದಲೇ ಆಶೀರ್ವಾದ ಮಾಡ್ತಾರೆ. ಇದೇ ಕಾರಣಕ್ಕೆ ಥ್ರೂ ದೇರ್ ಆರಾ ಆ್ಯಂಡ್ ಎನರ್ಜಿ ಅಲ್ಲಿಂದಲೇ ಅದು ಪಾಸ್ ಆಗುತ್ತೆ, ಟಚ್ ಮಾಡೋಕ್ಕೆ ಬಿಡೋದಿಲ್ಲ. ಏನಕ್ಕೆ ಅದು ಬರೀ 3 ನಂಬರಿಗೆ ಮಾತ್ರ ಅದು ಎನರ್ಜಿ ಡ್ರೈನ್ ಆಗಿಬಿಡುತ್ತೆ? ಡ್ರೈನ್ ಅಂತಲ್ಲ, ದೇ ಹ್ಯಾವ್ ದಟ್ ಲಕ್ ಸಪೋರ್ಟ್ ಆರ್ ದೇ ಹ್ಯಾವ್ ದಟ್ ಎನರ್ಜಿ ಅಂತ. 3 ನಂಬರಲ್ಲಿ ಒಂದು ಆ ಪವರ್ ಇರುತ್ತೆ, ಗುರುವಿನ ಪವರ್ ಇರುತ್ತೆ. ಯು ಫೇಸ್ಡ್ ಇಟ್ ಪರ್ಸ್ನಲಿ? ಡೆಫಿನೆಟ್ಲಿ. ರ್ಯಾಂಡಮ್ ಆಗಿ ಸಡನ್ನಾಗಿ ಜನ ಶೇಕ್ ಹ್ಯಾಂಡ್ ಕೊಡೋಕೆ ಬಂದರೆ ಏನು ಮಾಡ್ತೀರಾ? ಶೇಕ್ ಹ್ಯಾಂಡ್ ಕೊಡ್ತೀನಿ ನಾನು. ಅಗೇನ್ ಇಟ್ಸ್ ಆಲ್ ಅಬೌಟ್ ನಾವು ಹೆಂಗೆ ಅದನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಈಗ ಐ ನೋ ಹೌ ಟು ಪ್ರೊಟೆಕ್ಟ್ ಮೈ ಎನರ್ಜಿ ಆರಾ. ಏನೋ ಅದೇನೋ ಹಿಂಗೆ ಇಟ್ಕೊಂಡು ಲಾಟ್ ಆಫ್ ಟೆಕ್ನಿಕ್ಸ್. ವಾಟ್ ಇಸ್ ಯುವರ್ ಟೆಕ್ನಿಕ್? ಈ ಮೆನಿ ಟೆಕ್ನಿಕ್ಸ್ ಆರ್ ದೇರ್. ಒಂದು, ಹೌ ಯು ಕೀಪ್ ಹೈ ಎನರ್ಜಿ. ಜೊತೆಗೆ ಮೆನಿ ರಿಚುವಲ್ಸ್ ನಾವು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಹುಣ್ಣಿಮೆ, ಅಮಾವಾಸ್ಯೆ ಟೈಮಲ್ಲಿ ನಾವು ಮಾಡೋಂಥ ಕೆಲವು ಮ್ಯಾನಿಫೆಸ್ಟೇಷನ್ ರಿಚುವಲ್ಸು, ಅಲ್ಲಿ ನಾವು ಎನರ್ಜಿನ ರಿಸೀವ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ. ಒಂದು ಜೊತೆಗೆ ಡೈಲಿ ನಾವು ಏನು ಬೆಳಗ್ಗೆ ಎದ್ದು ನಾನು ಕೆಲವು ರಿಚುವಲ್ಸ್ ಫಾಲೋ ಮಾಡ್ತೀನಿ. ಅದರಿಂದ ವಾಟ್ ಎವರ್ ದ ಎನರ್ಜಿ ಬ್ಯಾಲೆನ್ಸ್ ಆಗಲಿಕ್ಕೆ, ಪ್ರೊಟೆಕ್ಟ್ ಮಾಡಲಿಕ್ಕೆ ಅದೆಲ್ಲ ಹೆಲ್ಪ್ ಮಾಡುತ್ತೆ. ವಾಟ್ಸ್ ದ ಬೆಸ್ಟ್ ರಿಚುವಲ್ ಜನರಲಿ ಎನರ್ಜಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಎಲ್ರಿಗೂ? ಒಂದು, ನೆಗೆಟಿವಿಟಿ ರಿಮೂವ್ ಮಾಡಲಿಕ್ಕೆ ಸಾಲ್ಟ್ ಥೆರಪಿ. ಸಾಲ್ಟ್ ಹಿಂಗೆ ಅಜ್ಜಿ ಕಾಲದಿಂದನೂ ಅದು ಮಾಡ್ತಾರೆ.
ಬಟ್ ಸಿಂಪಲ್ ವೇನಲ್ಲೂ ಹೇಳಬೇಕಂತ ಹೇಳಿದ್ರೆ ಕಲ್ಲುಪ್ಪನ್ನ ತೊಗೊಂಡು ಸ್ವಲ್ಪ ಬಕೆಟ್ಗೆ ನೀರಲ್ಲಿ ಹಾಕಿಬಿಟ್ಟು ಅದರಲ್ಲಿ ಸ್ನಾನ ಮಾಡೋಂಥದ್ದು ವಾರಕ್ಕೊಮ್ಮೆ. ಅದು ನೆಗೆಟಿವಿಟಿ ಎಲ್ಲ ಹೀಲ್ ಮಾಡುತ್ತೆ, ರಿಮೂವ್ ಮಾಡುತ್ತೆ. ಅಥವಾ ನೀವು ಯಾರನ್ನೇ ಮೀಟ್ ಮಾಡಿ ಬಂದ್ರಿ, ಫಂಕ್ಷನ್ಗೆ ಹೋಗಿ ಬಂದ್ರಿ, ಜನ ಇರೋ ಕಡೆ ಹೋಗಿ ಬಂದಾಗ ದೃಷ್ಟಿಯಾಗಿರುತ್ತೆ, ಆಟೋಮೆಟಿಕಲಿ ಯು ಫೀಲ್ ಲೋ, ಎನರ್ಜಿ ಡ್ರೈನ್ ಅನಿಸುತ್ತೆ, ತಲೆನೋವು ಅನಿಸುತ್ತೆ, ಎಲ್ಲೋ ಒಂದು ಕಡೆ ಭಾರ ಅನಿಸುತ್ತೆ. ದಟ್ ಮೀನ್ಸ್ ದೃಷ್ಟಿಯಾಗಿದೆ ಅಂದರೆ ಅರ್ಥ ನಥಿಂಗ್ ಬಟ್ ಆರಾ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಬಿಕಾಸ್ ಯು ಗೆಟ್ ಇನ್ ಟು ಕಾಂಟ್ಯಾಕ್ಟ್ ಮೆನಿ ಪೀಪಲ್. ಅವರ ಆರಾ ಹೇಗಿರುತ್ತೆ ಗೊತ್ತಿಲ್ಲ, ಅವರ ಥಿಂಕಿಂಗ್ ಹೇಗಿರುತ್ತೆ ಗೊತ್ತಿಲ್ಲ, ಅವ್ರು ನೋಡೋ ದೃಷ್ಟಿ ಹೇಗಿರುತ್ತೆ ಗೊತ್ತಿರೋದಿಲ್ಲ. ಸೊ ನಮ್ಮ ಆರಾ ಕಾಪಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಹಾಗಂದ್ಬಿಟ್ಟು ನಾವು ಎಲ್ಲೂ ಮೀಟ್ ಮಾಡೋಕ್ಕಾಗಲ್ಲ, ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ ಅಂತಲ್ಲ, ಹೋಗಬೇಕು, ಬಟ್ ಕಾಪಾಡ್ಕೋಬೇಕು. ಅದಕ್ಕೆ ಈ ಕ್ರಿಸ್ಟಲ್ಸ್ ಎಲ್ಲ ಹಾಕ್ಕೊಳ್ತಾರೆ. ಈಗ ಟೈಗರ್ ಐ ಬ್ರೇಸ್ಲೆಟ್ ಅಂತ ಒಂದು ಬರುತ್ತೆ. ಟೈಗರ್ ಐ ಬ್ರೇಸ್ಲೆಟ್ ಅದು ನಿಮಗೆ ಪ್ರೊಟೆಕ್ಷನ್ಗೆ, ಆರಾ ಪ್ರೊಟೆಕ್ಟ್ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಯಾ, ಡೆಫಿನೆಟ್ಲಿ. ಸೊ ಇವೆಲ್ಲ ನಾವು ಯೂಸ್ ಮಾಡ್ಬೋದಾ? ಎಫೆಕ್ಟ್ಸ್ ಎಲ್ಲ ನೋಡೋಕ್ಕೆ ಎಷ್ಟು ಸಹ ಯೂಶಲಿ ತೊಗೊಳಕ್ಕೆ? ಏನೇ ಒಂದು ರೆಮಿಡಿ ರಿಸಲ್ಟ್ ಕೊಡಲಿಕ್ಕೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ. ಕೆಲವುದೆಲ್ಲ ಇನ್ಸ್ಟೆಂಟ್, ಯು ಕ್ಯಾನ್ ಫೀಲ್ ದಟ್ ಎನರ್ಜಿ. ನೀವು ಮಾಡಿದ ತಕ್ಷಣವೇ ಯು ಕ್ಯಾನ್ ಫೀಲ್ ದಟ್ ಸಮ್ ಟೈಮ್ಸ್. ಅಟ್ ದ ಸೇಮ್ ಟೈಮ್ ಏನೇ ಮಾಡಿದ್ರು ನಾನು ಹೇಳೋಂಥದ್ದು 21 ಡೇಸ್ ಮಾಡಿ. 21 ದಿನ ಮಾಡಿದಾಗ ಅದರದ್ದೇ ಆದಂಥದ್ದು ಪವರ್ ಇರುತ್ತೆ. ಬಿಕಾಸ್ ಪ್ರತಿಯೊಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಸತತವಾಗಿ ಮಾಡಿದಾಗ ಅದು ಆ್ಯಡಪ್ ಆಗುತ್ತೆ. ಆ್ಯಡಪ್ ಆಗಿ ವಿಸಿಬಲ್ ರಿಸಲ್ಟ್ಸ್ನ ನೋಡ್ಬೋದು. ಸೊ 21 ಡೇಸ್ ಟು 90 ಡೇಸ್. ಈವನ್ ನನ್ನ ಮೈಂಡ್ ಸೆಟ್ಟಲ್ಲೂ ಹೇಳೋದು ಅದೇನೆ. ಹ್ಯಾಬಿಟ್ಸ್ನ ನಾವು ರೂಢಿಸ್ಕೊಳ್ಬೇಕಾಗ್ಬೋದು ಅಥವಾ ಹ್ಯಾಬಿಟ್ನ ಬ್ರೇಕ್ ಮಾಡಬೇಕಾಗ್ಬೋದು. ಒಂದಿಂದಲೇ ಮಾಡೋಕ್ಕಾಗಲ್ಲ. ಪ್ರತಿದಿನ ನಾವು ಅದನ್ನು, ಫಾರ್ ಎಕ್ಸಾಂಪಲ್ ಈಗ ಬೆಳಗ್ಗೆ ಬೇಗ ಎದ್ದೇಳೋಂಥದ್ದು. ತುಂಬ ಜನ ಕೇಳ್ತಾರೆ ಬೆಳಗ್ಗೆ ಎದ್ದೇಳಬೇಕು, ಡಿಸಿಷನ್ ತೊಗೊಂಡು ನಾಳೆ ಬೆಳಗ್ಗೆ ಎದ್ಬಿಡ್ತೀನಿ, ಬಟ್ ಅದನ್ನು ಕಂಟಿನ್ಯೂಟಿ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲಿ ಪುಷ್ ಕೊಡಬೇಕಾಗತ್ತೆ. ಬೇರೆಯವ್ರು ಎಬ್ಬರಿಸಿ ಆದರೂ ಸರಿ, ಅಲಾರಾಮಿಂದ ಎದ್ದಾದರೂ ಸರಿ ಪುಷ್ ಕೊಡಬೇಕಾಗತ್ತೆ. ಬಟ್ ಒಂದ್ಸರಿ ಪುಷ್ ಕೊಟ್ಟು ಡೈಲಿ ಮಾಡೋಕ್ಕೆ ಶುರು ಮಾಡಿದ್ರೆ 21 ಡೇಸ್ ಯಾವುದನ್ನು ನಾನ್ ಸ್ಟಾಪಾಗಿ ಮಾಡ್ತೀವಿ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಈಸಿಲಿ ಮಾಡೋಕ್ಕೆ ಶುರು ಮಾಡ್ತೀವಿ. ಅದನ್ನೇ ನಾವು ಕಂಟಿನ್ಯೂ ಮಾಡಿ 90 ಡೇಸ್ ಟು 150 ಡೇಸ್ ಮಾಡಿದ್ದೀವಿ ಅನ್ನೋದಾದರೆ, ಅಂದರೆ 3 to 5 months ಮಾಡಿದ್ದೀವಿ ಅನ್ನೋದಾದರೆ, ದ್ಯಾಟ್ ಬಿಕಮ್ಸ್ ಲೈಫ್ ಸ್ಟೈಲ್. ಅಂದರೆ ನಾನು ಎದ್ದೇಳೋದೇ ಬೆಳಗ್ಗೆ ಇಷ್ಟು ಗಂಟೆಗೆ, ನನ್ನ ನ್ಯಾಚುರಲ್, ನನ್ನ ಜೀವನ ಶೈಲಿನೇ ಹೀಗೆ, ನಾನು ಎದ್ದೇಳೋದೇ ಬೆಳಗ್ಗೆ ಬೇಗ ಅನ್ನೋದು ನಿಮ್ಮ ಸಬ್ ಕಾನ್ಷಿಯಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ನಮ್ಮ ಒಂದು ರಿಸಲ್ಟ್ನ ನೋಡೋಕ್ಕಾಗಲೂ 21 ಡೇಸ್ ಬೇಕು. ಅಥವಾ ಯಾವುದೇ ಒಂದು ಹ್ಯಾಬಿಟ್ನ ರೂಢಿಸ್ಕೊಳ್ಳೋಕ್ಕೆ ಬ್ರೇಕ್ ಮಾಡೋಕ್ಕಾದರೂ 21 ಡೇಸ್ ಟು 90 ಡೇಸ್ ಫಾರ್ಮುಲಾ, 21/90 ಫಾರ್ಮುಲಾ ಇದು. 21/90. ಯಾ. ಇಸ್ ಇಟ್ ಕನೆಕ್ಟೆಡ್ ಟು ನಮ್ಮ ನಮಸ್ಕಾರಗಳು ಆಲ್ಸೋ? ಕೆಲವು ಸತಿ 21 ನಾಮಾರ್ಚನೆ, ನಮಸ್ಕಾರ ಅದೆಲ್ಲ ಇದೆಯಲ್ಲ. ಸೊ ಈ 21 ಕಾಮನ್ ಆಗಿ ಕೆಲವು ಕಡೆ ನೋಡ್ತೀವಿ. 21 ನೋಡ್ತೀವಿ, ಹಾಗೆ ನಾವು 108 ನೋಡ್ತೀವಿ. ಇದರಲ್ಲೆಲ್ಲ ಒಂದು ಎನರ್ಜಿ ಇರುತ್ತೆ. ಯಾವುದನ್ನೇ ನಾವು 21 ಸರಿ ಮಾಡಿದಾಗ, 108 ಸರಿ ಮಾಡಿದಾಗ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಆ ಎನರ್ಜಿ ನಮಗೇನಾಗುತ್ತೆ, 100% ನಮ್ಗೆ ವರ್ಕ್ ಆಗುತ್ತೆ, ರಿಸಲ್ಟ್ಸ್ ಕೊಡುತ್ತೆ. ಅದಕ್ಕೆ ದೊಡ್ಡವರೆಲ್ಲ ಹೇಳೋಂಥದ್ದು ಅಟ್ಲೀಸ್ಟ್ 3 ಸರಿ ಸುತ್ತು ಪ್ರದಕ್ಷಿಣೆ ಹಾಕಬೇಕು, ಅಥವಾ ಮಂತ್ರ ಹೇಳಿದ್ರು ಒಂದು 21 ಸರಿ ಹೇಳಬೇಕು, ಅಥವಾ ಏನೇ ಮಾಡಿದ್ರು ಒಂದು 21 ಸರಿ ಮಾಡು, 11 ಸರಿ ಮಾಡು, 11 ಕೂಡ ಹೇಳ್ತಾರೆ ತುಂಬ. ಸೊ 11 ಟೈಮ್ಸ್ ಮಾಡು ಅಂಥೇಳಿ. ಇದೆಲ್ಲ ಒಂದು ಎನರ್ಜಿ ಕ್ಯಾರಿ ಮಾಡುತ್ತೆ. ಬಿಕಾಸ್ 11 ಕೂಡ ಇಂಪಾರ್ಟೆಂಟ್. 11 ಕೂಡ ಮಾಸ್ಟರ್ ನಂಬರ್ ಅಂತ ಕರಿತೀವಿ ನಾವು. ವೆಲ್ಕಮ್ ಟು ದ್ಯಾಟ್. ಎಸ್ ಎಸ್. ಸೊ ಒಂದೊಂದಾಗಿ ನಂಬರಿಂದ ಪ್ಲಾನೆಟ್ದು ಗುಣಗಳನ್ನು ಅರ್ಥ ಮಾಡ್ಕೊತಾ ಇದ್ವಿ. ಸೊ ಐ ಥಿಂಕ್ ನಾವು ಇಟ್ ಇಸ್ ನಂಬರ್ 4. ರಾಹು, ಮಿಸ್ಟೀರಿಯಸ್ ಪ್ಲಾನೆಟ್. ರಾಹು ಅಂದಾಗ ಈಗ ನೋಡಿ, ಗುಂಡ ಅಂತ ಕರಿಬೋದು ನಾವು. ಗುಂಡ ಅಂತ ಹೇಳಿದ್ರೆ ರೆಬಲ್. ಕ್ಲಾಸಲ್ಲಿ ಒಬ್ಬ ರೆಬಲ್ ಇರ್ತಾರಲ್ವ, ಎಲ್ಲರೂ ಒಂಥರ ಅಂದರೆ ನಾನೇ ಬೇರೆ ಅನ್ನೋ ಥರ. ಐ ವಾಂಟ್ ಟು ಬಿ ವೆರಿ ಡಿಫ್ರೆಂಟ್. ಜನ ಡಿಫ್ರೆಂಟಾಗಿ ನನ್ನನ್ನು ನೋಡಬೇಕು, ನಾನು ಎಲ್ಲರ ಥರ ಫಾಲೋ ಮಾಡಲ್ಲ, ಐ ಆಮ್ ಎ ವೆರಿ ಡಿಫ್ರೆಂಟ್ ಅನ್ನೋ ಥರ ತೋರಿಸ್ತಾರೆ. ಸೊ 4 ನಂಬರ್ ಅವರು, ದೇ ಆರ್ ವೆರಿ ಡಿಫ್ರೆಂಟ್, ಯೂನೀಕ್ ಅವರು. ಆ್ಯಂಡ್ ದೇ ಆರ್ ವೆರಿ ರೆಬೆಲಿಯಸ್. ಹಠ ಜಾಸ್ತಿ ಅವರಲ್ಲಿ. ರಾಹು ಅಂದರೆ ಏನು ಗೊತ್ತಾ ನಿಮಗೆ? ರಾಹು, ಈಗ ದೇರ್ ಇಸ್ ಅ ಸ್ಟೋರಿ, ಕ್ವಿಕ್ಕಾಗಿ ಹೇಳ್ತೀನಿ. ಸಮುದ್ರ ಮಂಥನ ಮಾಡ್ತಾಯಿದ್ರು ರಾಕ್ಷಸರು, ದೇವತೆಗಳು, ಅಮೃತಕ್ಕೋಸ್ಕರ. ಹೀಗೆ ಅಮೃತ ಬಂದಾಗ ರಾಕ್ಷಸರಿಗೆ ಅಮೃತ ಸಿಕ್ಬಿಟ್ರೆ ತಪ್ಪಾಗದ್ಬಿಡ್ತಲ್ಲ, ಕಷ್ಟ ಆಗುತ್ತೆ. ಸೊ ನಾರಾಯಣ ಏನು ಮಾಡಿದ್ರು, ಮೋಹಿನಿ ರೂಪದಲ್ಲಿ ಬಂದುಬಿಟ್ಟು ದೇವತೆಗಳು ಮಾತ್ರ ಅಮೃತ ಕೊಡ್ತಾಯಿದ್ರು. ಆ್ಯಂಡ್ ದಾನವರಿಗೆ ಹಂಗೆ ಚೇಂಜ್ ಆಗಿ ಬೇರೆನೋ ಸಿಗೋ ಥರ ಮಾಡ್ತಿದ್ರು. ಈ ವಿಚಾರ ಒಬ್ಬ ರಾಕ್ಷಸನಿಗೆ ಗೊತ್ತಾಯಿತು. ಅವನು ಸೀದಾ ಮೆಲ್ಲಗೆ ಎದ್ದೋಗ್ಬಿಟ್ಟು ಗೊತ್ತಿಲ್ದಿರ ದೇವತೆಗಳ ಗುಂಪಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಸೊ ನಾರಾಯಣನಿಗೆ ಗೊತ್ತಾಗಿಲ್ಲ, ಅವನಿಗೂ ಅಮೃತ ಕೊಟ್ಬಿಟ್ರು. ಬಟ್ ಅವನು ರಾಕ್ಷಸ ಅಂತ ಗೊತ್ತಾಗಿದ್ದ ತಕ್ಷಣ
ಸುದರ್ಶನ ಚಕ್ರದಿಂದ ಇಲ್ಲಿ ಕಟ್ ಮಾಡ್ತಾರೆ, ಬಟ್ ಅಷ್ಟೊತ್ತಿಗೆ ತಡ ಆಗೋಗಿರುತ್ತೆ. ಸೊ ಅಮೃತ ಗಂಟ್ಲಿಂದ ಇಳಿದೋಗಿರುತ್ತೆ. ಸೊ ಬಟ್ ಸ್ಟಿಲ್ ಎರಡು ದೇಹ ತಲೆ ಎರಡು ಬೇರೆ ಬೇರೆ ಆಯಿತು, ಇಬ್ಬರು ಅಮರರಾಗ್ಬಿಟ್ರು. ಸೊ ತಲೆಯ ಭಾಗ ಏನಿದೆ ಇದು ರಾಹು, ಬಾಡಿ ಪಾರ್ಟ್ ಏನಿದೆ ಇದು ಕೇತು, ಎರಡು ದಾನವ ಪ್ಲ್ಯಾನೆಟ್ಸ್ ಆ್ಯಕ್ಚುಲಿ. ಸೊ ತಲೆಯ ಭಾಗ ಅಂತ ಹೇಳಿದ್ರೆ, ತಲೆ ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ವಿಚ್ ಈಸ್ ವೆರಿ ಆ್ಯಕ್ಟಿವ್. ನಂಬರ್ 4 ವ್ಯಕ್ತಿಗಳು ತುಂಬ ಶಾರ್ಪ್ ಇರ್ತಾರೆ, ತುಂಬ ಬ್ರಿಲಿಯಂಟ್ ಇರ್ತಾರೆ, ಪೊಲಿಟಿಷಿಯನ್ ಮೈಂಡ್. 4 ನಂಬರ್ ಅವರು ಒಂಥರ ಪೊಲಿಟಿಷಿಯನ್, ಸಖತ್ ಚಾಲು ಮೈಂಡು, ಕನ್ನಿಂಗ್ ಮೈಂಡು, ಈ ಥರ ಇರ್ತಾರೆ, ಜೋರು ಇರ್ತಾರೆ, ಆರ್ಗ್ಯುಮೆಂಟಿವ್ ಇರ್ತಾರೆ, ಆ್ಯಂಡ್ ವೆರಿ ಐಡಿಯಾ, ಸಖತ್ ಐಡಿಯಾ, ಇನೋವೇಟರ್ಸ್ ಆ್ಯಕ್ಚುಲಿ ಅವರು, ಬಿಲ್ಡರ್ಸ್, ಇನೋವೇಟರ್ಸ್. Okay. Now, number 5. 5, yes. 5 is a very beautiful number. ಮರ್ಕ್ಯೂರಿ. ಮರ್ಕ್ಯೂರಿ ಅಂದಾಗ ಬುಧ ಗ್ರಹ. ಬುಧ ನೋಡಿ ಸೂರ್ಯನ ಸುತ್ತ ಹತ್ತಿರದಲ್ಲಿರೋಂಥದ್ದು, ಫಾಸ್ಟ್ ಪ್ಲ್ಯಾನೆಟ್ ಅದು. ಫಾಸ್ಟ್ ಅಂದರೆ ವಿ ಕನೆಕ್ಟೆಡ್ ಟು ಚಿಲ್ಡ್ರನ್, ಯುವರಾಜ. ಓಕೆ. ಯುವರಾಜ ಅಂತ ಹೇಳಿದ್ರೆ ಮಗು ಥರ. ಮಗು ಅಂದರೆ ಸ್ಮಾಲ್ ಬೇಬಿ ಅಲ್ಲ, ಯಂಗ್ ಚೈಲ್ಡ್, ಲೈಕ್ ಅರೌಂಡ್ 7-8 ಇಯರ್ಸಿಂದ 15-16 ಇಯರ್ಸ್ ಆ ಏಜ್ನ ಮಕ್ಕಳು ಅಂದರೆ ಹೆಂಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಫಾಸ್ಟ್ ಇರ್ತಾರೆ, ಆ್ಯಂಡ್ ಹ್ಯಾಪಿಯಾಗಿರ್ತಾರೆ. ನಂಬರ್ 5 ಅವರು ವೆರಿ ಹ್ಯಾಪಿ ಪೀಪಲ್. ಮೋಸ್ಟ್ ಹ್ಯಾಪಿ ಪೀಪಲ್ ಯಾರಪ್ಪ ಅಂದರೆ ನಂಬರ್ 5 ಅವರು. ದೇ ಆರ್ ವೆರಿ ಯಂಗ್ ಅಟ್ ಹಾರ್ಟ್, ತುಂಬ ಖುಷಿಯಿಂದ ಇರ್ತಾರೆ, ಲವಲವಿಕೆಯಿಂದ ಇರ್ತಾರೆ, ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ತುಂಬ ಬೇಗ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡ್ತಾರೆ. ಇನ್ಫ್ಯಾಕ್ಟ್ ನನ್ನ ತಂಗಿ ಮಗ ಇದ್ದಾನೆ, 23rd born, ಎಷ್ಟು ಫ್ರೆಂಡ್ಸ್ ಬೇಗ ಮಾಡ್ಕೊಂಡ್ಬಿಡ್ತಾನಂದರೆ ಅಷ್ಟು ಬೇಗ ಫ್ರೆಂಡ್ಸ್. ಹೊಸ ಮನೆ ರೀಸೆಂಟ್ಲಿ ಅವ್ರು ಶಿಫ್ಟ್ ಆಗಿದ್ದಾರೆ ಮನೆ, ಆ ರೋಡಲ್ಲೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. 5 ನಂಬರ್ ಅದೇ ಥರ ವೆರಿ ಅಡಾಪ್ಟಬಲ್ ಇರ್ತಾರೆ, ವೆರಿ ಫ್ಲೆಕ್ಸಿಬಲ್ ಇರ್ತಾರೆ, ಆ್ಯಂಡ್ ತುಂಬ ಕ್ವಿಕ್ ಇರ್ತಾರೆ ಅವರು ಕೂಡ, ಆ್ಯಂಡ್ ಅವ್ರ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಬುಧ ಅಂದರೆ ಬುದ್ಧಿ, ತುಂಬ ಬುದ್ಧಿವಂತರಾಗಿರ್ತಾರೆ, ಮಾತುಗಾರಿಕೆ ಚೆನ್ನಾಗಿರುತ್ತೆ. ಇಟ್ಸ್ ಅ ಬ್ಯಾಲೆನ್ಸ್ಡ್ ನಂಬರ್. 5 ನಂಬರ್ ನೋಡಿ, ಈಗ 1 to 9 ಅಂದಾಗ ಅದು ಸೆಂಟ್ರಲ್ ಬರುತ್ತೆ. ಸೊ 5 ಇಸ್ ಅ ಬ್ಯಾಲೆನ್ಸ್ ನಂಬರ್ ಅಂತ ಕರಿತೀವಿ. ಅಂದರೆ ನಾವು ಗ್ರಿಡ್ ಕೂಡ ಮಾಡ್ತೀವಿ, ಲೋಶೋ ಗ್ರಿಡ್ ಅಂತ ಕರಿತೀವಿ. ಈಗ ನಾವು ಕುಂಡ್ಲಿ ಅಂತ ಕರಿತೀವಲ್ಲ ಜಾತಕದಲ್ಲಿ, ಅದೇ ಥರ ನ್ಯೂಮರಾಲಜಿಲಿ ಕೂಡ ನ್ಯೂಮರೋಸ್ಕೋಪ್ ಅಂತ ಬರುತ್ತೆ, ಅಂದರೆ ಕುಂಡ್ಲಿ ಟೈಪ್ ಬರುತ್ತೆ. ಅದರಲ್ಲಿ ಪ್ಲೇಸ್ಮೆಂಟ್ ಬರುತ್ತೆ, ಯಾವ್ಯಾವ ನಂಬರ್ ಎಲ್ಲೆಲ್ಲಿ ಬರುತ್ತೆ ಅಂಥೇಳಿ. 5 ನಂಬರ್ನ ಸ್ಥಾನ ಸೆಂಟರ್ ಆಫ್ ದ ಹೌಸ್, ಬಿಕಾಸ್ 5 ನಂಬರ್ ಸಖತ್ ಬ್ಯಾಲೆನ್ಸ್ ಮಾಡುತ್ತೆ. ಯಾರ್ಯಾರ ಡೇಟ್ ಆಫ್ ಬರ್ತಲ್ಲಿ ಮೂಲಾಂಕ ಭಾಗ್ಯಾಂಕ 5 ಬಂದಿದ್ರೆ ಅವರು ಲಕ್ಕಿ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ. ಬಿಕಾಸ್ ದೇ ಆರ್ ಬ್ಲೆಸ್ಡ್. 5 ನಂಬರ್ ಏನಾದರೂ ಮೂಲಾಂಕ ಭಾಗ್ಯಾಂಕ ಬಂದಿದೆ ಅಂದರೆ ಎಲ್ಲೋ ದೊಡ್ಡವರ ಆಶೀರ್ವಾದದಿಂದ, ಪೂರ್ವಜರ ಆಶೀರ್ವಾದದಿಂದ, ತಂದೆ ತಾಯಿಯ ಒಳ್ಳೆ ಕರ್ಮಗಳಿಂದ 5 ನಂಬರ್ ಬರುತ್ತೆ. ಅಟ್ಲೀಸ್ಟ್ ಗ್ರಿಡ್ಡಲ್ಲಿ 5 ಬಂದಿದ್ರೂ ಕೂಡ ದೇ ಆರ್ ವೆರಿ ಲಕ್ಕಿ, ಸ್ವಲ್ಪ ಲಕ್ಕಿ ಅಂತಲೂ ಹೇಳ್ಬೋದು. ಬಿಕಾಸ್ 5 ನಂಬರ್ ಗ್ರಿಡ್ಡಲ್ಲಿ ಬಂದಿದ್ರೂ ಅವ್ರ ಲೈಫಲ್ಲಿ ತಕ್ಕ ಮಟ್ಟಿಗೆ ಬ್ಯಾಲೆನ್ಸಲ್ಲಿರುತ್ತೆ. 5 ನಂಬರ್ ಮಿಸ್ಸಿಂಗ್ ಇದ್ದಾಗಲೇ ಸ್ವಲ್ಪ ಲೈಫಲ್ಲಿ ಇಂಬ್ಯಾಲೆನ್ಸು, ಒಂದಲ್ಲ ಒಂದು ಕಸಿವಿಸಿಗಳು, ಇದು ಸರಿ ಹೋಯ್ತು ಅಂದರೆ ಇನ್ನೊಂದು ಸರಿ ಹೋಯ್ತು ಅಂದರೆ ಮತ್ತೊಂದು, ಈ ಥರ ಎಲ್ಲ ನೋಡ್ಬೋದು 5 ನಂಬರ್ ಮಿಸ್ಸಿಂಗ್ ಇದ್ದಾಗ. ಗ್ರಿಡ್ ಬಗ್ಗೆ ಹೇಳಿದ್ರಲ್ಲ, ಸಿನ್ಸ್ ಇಟ್ಸ್ ಕನೆಕ್ಟೆಡ್, ಗ್ರಿಡ್ ಹೆಂಗೆ ಹಾಕೋದು? ಗ್ರಿಡ್ ಹಾಕೋಂಥದ್ದು 3x3 ಚೌಕ ಬರುತ್ತೆ. ಎಸ್, 3x3 ಚೌಕ ಬರುತ್ತೆ. ಫುಲ್ ಸ್ಕ್ವೇರ್ ಹಾಕ್ಬಿಡಿ, ಅದಕ್ಕೆ ಸುತ್ತ ಸ್ಕ್ವೇರ್ ಹಾಕ್ಬಿಡಿ. ಎಸ್, ಅದೇ ಥರ, ಕರೆಕ್ಟ್. ಅಷ್ಟೇ ಅಲ್ಲ, ಚೌಕ. ಹಾಂ, ಕರೆಕ್ಟ್. ಸೊ ಮೊದಲನೇ ಲೈನಲ್ಲಿ ಬರುತ್ತೆ 4, 9, 2. 4, 9, 2. ಈ ಲೈನ್, ಇದೊಂದು ಪ್ಲೇನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಲೈಕ್ ಅ ಹೆಡ್ ಆಫ್ ದ ಬಾಡಿ. ಸೊ ತಲೆಯ ಭಾಗ. ಯಾರ್ಯಾರು ಗ್ರಿಡ್ಡಲ್ಲಿ 4, 9, 2 ಬರುತ್ತೆ ಅಂದರೆ ಡೇಟ್ ಆಫ್ ಬರ್ತಲ್ಲಿ 4, 9, 2 ಇದೆ ಅಂತ ಹೇಳಿದ್ರೆ ದೇ ಆರ್ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಮೆಮೊರಿ ಚೆನ್ನಾಗಿರುತ್ತೆ, ವೆರಿ ಗುಡ್ ಥಿಂಕರ್ಸ್ ಇರ್ತಾರೆ, ದೇವ್ರು ಕೊಟ್ಟ ಬುದ್ಧಿವಂತಿಕೆ ಇರುತ್ತೆ ಅವರಲ್ಲಿ. ಸೊ ಕೆಲವ್ರ ಗ್ರಿಡ್ಡಲ್ಲಿ 3 ನಂಬರ್ ಬಂದಿರುತ್ತೆ, 4, 9, 2 3 ಇರುತ್ತೆ, 100% ಇರುತ್ತೆ. ಕೆಲವ್ರ ಗ್ರಿಡ್ಡಲ್ಲಿ 2 ಅಂಕಿ ಬಂದಿರುತ್ತೆ, ಅಂದರೆ ಒಂದು 66% ಇದೆ ಅಂತ ಅರ್ಥ. ಕೆಲವ್ರ ಗ್ರಿಡ್ಡಲ್ಲಿ 1 ಅಂಕಿ ಬಂದಿರುತ್ತೆ. ಆ್ಯಂಡ್ 0 ಬರೋಕ್ಕೆ ಸಾಧ್ಯ ಇಲ್ಲ ಜನರಲಿ, ಯಾಕೆಂದರೆ ನಾವೆಲ್ಲ ಹುಟ್ಟಿರೋಂಥ ಜನ್ರೇಷನಲ್ಲಿ 9 ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಈಗಿನ ಜನ್ರೇಷನ್ ಮಕ್ಕಳಲ್ಲಿ 2 ಅಂತೂ ಇದ್ದೇ ಇರುತ್ತೆ. ಮೇ ಬಿ 18th century 17th century ಅವಾಗೆಲ್ಲ 9, 2 ಮಿಸ್ಸಿಂಗ್ ಇರ್ಬೋದೇನೋ, ಬಟ್ ಅದು 4, 9, 2 ಬರುತ್ತೆ. ಆ್ಯಂಡ್ ಎರಡನೇ ಲೈನಲ್ಲಿ ಬಂದುಬಿಟ್ಟು 3, 5, 7. ಇದನ್ನು ಹಾರ್ಟ್ ಲೈನ್, ಇಮೋಷನ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ತಲೆಯ ಭಾಗ ಆಯ್ತು, ಈಗ ಮಧ್ಯದ ಭಾಗ ದೇಹ, ಸೊ ಹೃದಯ ಭಾಗ. ಆ್ಯಂಡ್ 3, 5, 7 ಇದ್ದಾಗ ದೇ ಆರ್ ವೆರಿ ಇಮೋಷ್ನಲ್ ಅನ್ನೋಕ್ಕಿಂತ ದೇ ಆರ್ ವೆರಿ ಸ್ಪಿರಿಚುವಲ್,
ಆ್ಯಂಡ್ ಬ್ಯಾಲೆನ್ಸ್ಡ್ ಆಗಿರ್ತಾರೆ, ಹಾರ್ಟ್ಲಿ ವ್ಯಕ್ತಿಗಳಾಗಿರ್ತಾರೆ, ಹೃದಯದಿಂದ ಯೋಚನೆ ಮಾಡ್ತಾರೆ, ಆ್ಯಂಡ್ ಹೆಲ್ಪಿಂಗ್ ನೇಚರ್ ಇರುತ್ತೆ 357 ಇದ್ದಾಗ. ಬಟ್ ಜನರಲಿ ಇದು ಕೆಲವು ಮಿಸ್ಸಿಂಗ್ ಎಲ್ಲ ಇದ್ದಾಗ ಸೊ ಇಮೋಷನ್ಸ್ ಎಲ್ಲ ಕಡಿಮೆನೂ ಇರುತ್ತೆ. ಸರ್ ಟೋಟಲ್ ನಂಬರ್ ಅಥವಾ ಡೇಟ್ ಆಫ್ ಬರ್ತಲ್ಲಿ ಇರಬೇಕಾಗಿರೋ ನಂಬರ್? ಡೇಟ್ ಆಫ್ ಬರ್ತಲ್ಲಿ ಇರಬೇಕಾಗಿರೋಂಥ ನಂಬರ್ಸು. ಡೇಟ್ ಆಫ್ ಬರ್ತಿಂದ ಗ್ರಿಡ್ಡನ್ನು ಹಾಕ್ತೀವಿ, ತುಂಬಿಸ್ತೀವಿ ನಾವು. ಡೇಟ್ ಆಫ್ ಬರ್ತ್ ನೋಡಿಕೊಂಡು ಮೂಲಾಂಕ ಭಾಗ್ಯಕ ನೋಡಿಕೊಂಡು ಗ್ರಿಡ್ಡನ್ನು ತುಂಬಿಸ್ತೀವಿ. ಕೆಲವಿಗೆ ನಂಬರ್ಗಳು ಮಿಸ್ ಆಗಿರುತ್ತೆ. ಈಗಿನ ಜನ್ರೇಷನ್ ಮಕ್ಕಳಲ್ಲಿ ತುಂಬ ನಂಬರ್ಗಳು ಮಿಸ್ಸಿಂಗ್ ಬರುತ್ತೆ. ನಂಬರ್ಗಳು ಮಿಸ್ ಬಂದಾಗ ಅದರದ್ದು ಪ್ರಭಾವ ಕೂಡ ಇರುತ್ತೆ ಆ ಥರ. ನೆಕ್ಸ್ಟ್ ಲಾಸ್ಟ್ ಲೈನಲ್ಲಿ 8 1 6. ಸೊ ಇದು ಫೀಟ್ ಲೈನ್, ಕಾಲುಗಳು. ಇದೇನು ಕಂಟ್ರೋಲ್ ಪ್ರಾಕ್ಟಿಕಲ್. ಓಕೆ, ದೇ ಆರ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ವೆರಿ ಕಮರ್ಷಿಯಲ್ ಮೈಂಡೆಡ್, ಬಿಸ್ನೆಸ್ ಮೈಂಡೆಡ್, ನನಗೇನು ಲಾಭ ಅಂತ ಯೋಚನೆ ಮಾಡೋಂಥವ್ರು, ವೆರಿ ಕ್ಯಾಲ್ಕುಲೇಟಿವ್. ಈ ಥರ 816 ಇದ್ದಾಗ ಜನರಲಿ 816 ಇದ್ದ ಹೇಳಿದ್ರೆ ದೇ ಆರ್ ಗುಡ್ ಇನ್ ಬಿಸ್ನೆಸ್ ಆಲ್ಸೋ ಅಂತ ಹೇಳಿ. ಸೊ ಬಿಸ್ನೆಸ್ ಬೇಕಾಗಿರೋದೇನು, ಲಾಜಿಕ್ ಬೇಕು. ಸೊ ಕ್ವಶನ್ಸು ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡೋಂಥದ್ದು, ಪ್ಲ್ಯಾನಿಂಗ್ ಮಾಡೋಂಥದ್ದು. ಸೊ ಈ ಥರ. ಸೊ ನಾವು ದ್ಯಾಟ್ ನಮಗೆ ಗ್ರಿಡ್ ಹಾಕ್ಕೊಂಡ್ಮೇಲೆ ಮುಂದಕ್ಕೆ ಏನು ಮಾಡಬೇಕು? ಫಾರ್ ಎಕ್ಸಾಂಪಲ್ ಹಿಯರ್ ಐ ಸಿ ನಂದು 16 to 1984. ಓಕೆ, ಸೊ ನೀವು ಹೇಳಿದ 5 ಇಲ್ಲ, ನಾವೇನು ಮಾಡಬೇಕು? ನಿಮ್ಮ ನೇಮ್ 5 ಬಂದಿದೆ. ಸೊ ದ್ಯಾಟ್ ಈಸ್ ಗಿವಿಂಗ್ ಯು ದ ಪವರ್. ಈಗ ಗ್ರಿಡ್ಡಲ್ಲಿ ನಂಬರ್ಸ್ ಮಿಸ್ ಆದಾಗ ಅಂದರೆ ಅರ್ಥ, ಈಗ ನಮಗೆ ಡಾಕ್ಟರ್ ಹೇಳ್ತಾರೆ ಎಲ್ಲ ಬಾಡಿನಲ್ಲಿ ವಿಟಮಿನ್ಸು ಪ್ರತಿಯೊಂದು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಈಗ ಯಾವುದೋ ಮಿಸ್ ಆಗಿದ್ರೆ ಡಾಕ್ಟ್ರ್ ಹತ್ರ ಹೋದಾಗ ಏನಾಗ್ತಾರೆ ಹೇಳ್ತಾರೆ, ಇದು ನ್ಯೂನ್ಯತೆ ಇದೆ ನಿಮ್ಮಲ್ಲಿ, ಇದಕ್ಕೆ ಈ ಮೆಡಿಸನ್ ತೊಗೊಳ್ಳಿ ಅಥವಾ ಈ ಆಹಾರ ತಿನ್ನಿ ಅಥವಾ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ, ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಸಿಮಿಲರ್ಲಿ ನಂಬರ್ ವೈಬ್ರೇಷನ್ ಬೇಕು ನಮಗೆ, ಅಂದರೆ ಗ್ರಹಗಳ ಬ್ಲೆಸ್ಸಿಂಗ್ಸ್ ಬೇಕು. ಅದು ಮಿಸ್ ಆಗಿದ್ದಾಗ ಅದರ ಇಂಪ್ಯಾಕ್ಟ್ ನಮ್ಮ ಲೈಫಲ್ಲಿ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ದೆರ್ ಆರ್ ಮೆನಿ ರೆಮಿಡೀಸ್. ಲೈಕ್ ಈಗ ಒಂದು ರೀತಿ ಕ್ರಿಸ್ಟಲ್ ಅಂತ ನೀವು ಯೂಸ್ ಮಾಡ್ತಾ ಇದ್ದೀರಾ. ಸೊ ಬೈ ಯೂಸಿಂಗ್ ದ ಕ್ರಿಸ್ಟಲ್, ನೇಮ್, ಮೊಬೈಲ್ ನಂಬರ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಗ್ರಹಗಳ ಒಂದು ಆರಾಧನೆ ಮಾಡೋಂಥದ್ದು ಅಥವಾ ಪೂಜೆ ಅಥವಾ ಫಾಲೋ ಮಾಡೋಂಥದ್ದು, ಕೆಲವು ರೆಮಿಡೀಸ್ನ ಮಾಡೋಂಥದ್ದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಆ ನಂಬರ್ನ ಎನರ್ಜಿ, ಆ ಪ್ಲ್ಯಾನೆಟ್ನ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಅದು ಬ್ಯಾಲೆನ್ಸ್ ಕೊಡುತ್ತೆ. ಆ್ಯಂಡ್ ವಿ ಕ್ಯಾನ್ ಸಿ ದ ರಿಸಲ್ಟ್ ಆ್ಯಕ್ಚುಲಿ. ಚಿಕ್ಕಂದಿನಿಂದ ವಿಭಿನ್ ಆ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ ನವಗ್ರಹಗಳ ಸುತ್ತ ಹಾಕೋದಂತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುವೇ ಕೇತುವೇ ನಮಃ. ಬಟ್ ಈಗ ನೀವು ಹೇಳಿದ್ದೊಂದು ಯುನೀಕ್ನೆಸ್ ಅಂತ ಅನ್ಸಿದ್ದು, ಗ್ರಹ ಪೂಜೆಗಳನ್ನು ಮಾಡ್ಬೋದಂತ. ಅದು ಹೇಗೆ? ಅದು ಯಾರು ಬೇಕಾದ್ರೂ ಮಾಡ್ಬೋದಾ ಅಥವಾ ಯಾರಿಗೆ ಅವಶ್ಯಕತೆ ಯಾವುದಿರುತ್ತೋ ಅದು ಮಾಡಬೇಕು? ನಾನು ನನ್ನ ಕ್ಲಾಸಲ್ಲೂ ಹೇಳ್ತೀನಿ, ಮಾಸ್ಟರ್ ಕೋರ್ಸಲ್ಲಿ ಹೇಳ್ತೀನಿ, ಲಾಸ್ಟಲ್ಲೊಂದು ಹೇಳ್ತೀನಿ. ಏನಿಲ್ಲ ಅಂದರೂ ಕೂಡ ವರ್ಷಕ್ಕೊಂದ್ಸರಿ ನೀವು ನವಗ್ರಹ ಹೋಮ ಮಾಡಿಸಿ ಅಂಥೇಳಿ. ಏನಕ್ಕೆ? ನವಗ್ರಹ ಸುತ್ತುವಂಥದ್ದು ಅದು ಕೂಡ, ಜೊತೆಗೆ ಅದಿಲ್ಲ ಅಂದರೂ ನವಗ್ರಹ ಹೋಮ ಮಾಡಿಸಿದಾಗ ಏನೇ ಪ್ಲಸ್ಸು ಮೈನಸ್ ಇರಲಿ, ಈಗ ಇದು ಗ್ರಿಡ್ಡಲ್ಲಿ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದೀನಿ, ಕೆಲವು ನಂಬರ್ಸು ರಿಪೀಟ್ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಜನ್ರೇಷನ್, ಅದರಲ್ಲೂ ಈ ಒಂದು ದಶಮಾನದಲ್ಲಿ ಹುಟ್ಟಿದವಂಥವ್ರು 2026 ಅನ್ಕೊಳ್ಳಿ, 2 ನಂಬರ್ ರಿಪೀಟ್ ಆಗೋಗಿರುತ್ತೆ. ಸೊ 2 ನಂಬರ್ ರಿಪೀಟ್ ಆದಾಗ ಅದರದ್ದು ಇಂಬ್ಯಾಲೆನ್ಸು ಅಂದರೆ ಓವರ್ ಆಗಿರುತ್ತೆ. 2 ನಂಬರ್ ಜಾಸ್ತಿ ರಿಪೀಟ್ ಆದಾಗ ಅದರದ್ದು ಓವರ್ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಅದು ಬ್ಯಾಲೆನ್ಸ್ ಆಗಬೇಕು. ಮಿಸ್ಸಿಂಗ್ ಇರಲಿ, ರಿಪೀಟ್ ಆಗಿರಲಿ, ಅದು ಬ್ಯಾಲೆನ್ಸ್ ಆಗಲಿಕ್ಕೆ ನಾವು ಒಂದು ಪೂಜೆ ಮಾಡಿಸೋಂಥದ್ದು, ಗ್ರಹಗಳ ಆರಾಧನೆ ಮಾಡೋಂಥದ್ದು ಇದು ಇಂಪಾರ್ಟೆಂಟ್ ಆಗುತ್ತೆ. ನವಗ್ರಹ ಹೋಮ ಮಾಡೋದ್ರಿಂದ ಏನಾಗುತ್ತೆ, ವರ್ಷಕ್ಕೊಂದು ಸರಿ ಯಾವುದೇ ಒಂದು ಇಂಬ್ಯಾಲೆನ್ಸ್ ಆಗಿರಲಿ ಅದೆಲ್ಲ ಬ್ಯಾಲೆನ್ಸ್ ಆಗಿ ನಮಗೊಂದು ಎನರ್ಜಿ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಅ ಸಿಗ್ನಿಫಿಕೆನ್ಸ್. ಯಾಕೆ ದೊಡ್ಡವರು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಅಂತ ಹೇಳ್ತಾ ಇದ್ರೆ, ನಾವೆಲ್ಲ ಎನರ್ಜಿ ರಿಸೀವ್ ಮಾಡಲಿಕ್ಕೆ, ಜೊತೆಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ. ಇಂಟ್ರೆಸ್ಟಿಂಗ್. ಸೊ ಈಗ ನಮ್ಗೆ ಅರ್ಥ ಆಯಿತು, ಮೊಬೈಲ್ ನಂಬರ್ಸು, ಕ್ರಿಸ್ಟಲ್ಸು, ಗ್ರಹ ಪೂಜೆ, ಹೋಮ, ನವಗ್ರಹ ಹೋಮ ಇವೆಲ್ಲ ಟೂಲ್ಸು ಟು ಗೆಟ್ ದ್ಯಾಟ್ ನಂಬರ್ದು ಎನರ್ಜಿ ಇನ್ ಟು ಅವರ್ ಲೈಫ್ ಬ್ಯಾಲೆನ್ಸ್ ಮಾಡಲಿಕ್ಕೆ. ಸೊ ನಾವು ಕಮಿಂಗ್ ಬ್ಯಾಕ್ ಟು ನಮ್ಮ ಲಿಸ್ಟ್, ಐ ಥಿಂಕ್ ನಂಬರ್ 5ನಲ್ಲಿದ್ವಿ. ಸೊ ಈಗ ನಂಬರ್ 6 ನಂಬರ್ ಇಸ್ ಅ ವೀನಸ್ ನಂಬರ್, ಶುಕ್ರ ಅಂದಾಗ ನೋಡಿ, ನಾವು ತಲೆ ಎತ್ತಿ ಆಕಾಶದಲ್ಲಿ ನೋಡಿದ್ರೆ ಒಂದು ಬ್ರೈಟಾಗಿ ನಕ್ಷತ್ರ ಥರ ಹೊಳಿತಾ ಇರುತ್ತೆ. ಅದು ಆ್ಯಕ್ಚುಲಿ ನಕ್ಷತ್ರ ಅಲ್ಲ, ಗ್ರಹ. ದಟ್ ಈಸ್ ಶುಕ್ರ, ಬ್ರೈಟ್ ಆಗಿ ವೆರಿ ಅಟ್ರಾಕ್ಟಿವ್ ಪ್ಲ್ಯಾನೆಟ್ ಇದು. ಸೊ ಶುಕ್ರ ಅಂತ ಹೇಳಿದಾಗ ಇದೂ ಗುರುನೇ ಆ್ಯಕ್ಚುಲಿ, ಬಟ್ ಇದು ದಾನವ ಗುರು ಶುಕ್ರಾಚಾರ್ಯರು. 3 ನಂಬರ್ 6 ನಂಬರ್ ಆಪೋಸಿಟ್ ನಂಬರ್ಸ್. 3 ಜ್ಞಾನಿಗಳು, ಇವರು ಜ್ಞಾನಿಗಳೇ. 3 ನಂಬರ್ ಇಸ್ ಕೊಡೋಂಥದ್ದು, ಬೃಹಸ್ಪತಿ ಕೊಡೋಂಥವ್ರು. ಓಕೆ, ಜ್ಞಾನವನ್ನು ಕೊಡೋದು, ಟೀಚ್ ಮಾಡೋದು, ಇದೆಲ್ಲ. ನಂಬರ್ 6 ಇಸ್ ಅ ಶುಕ್ರಾಚಾರ್ಯರು. ದೇ ವೇರ್
ನನಗೆಲ್ಲ ಬೇಕು, ಎಂಜಾಯ್ ಮಾಡಬೇಕು. ರೈಟ್ ನಾವು ಏನಿದ್ದೀವಿ, ಕಲಿಯುಗದಲ್ಲಿದ್ದೀವಿ. ಕಲಿಯುಗದಲ್ಲಿ ಅಧಿಪತಿ ಇಸ್ ಶುಕ್ರ ಆ್ಯಕ್ಚುಲಿ. ಸೊ ದ್ಯಾಟ್ಸ್ ವೈ ಯು ಕ್ಯಾನ್ ಸಿ ಲಾಡ್ ಆಫ್ ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಎಲ್ಲ ಇನ್ಕ್ರೀಸ್ ಆಗ್ತಾರಂತ. ಏನಪ್ಪ ಅಂದರೆ 6 ನಂಬರ್ನ ಪ್ರಭಾವ. ಏನೇ ನೋಡಿದ್ರು ಎಲ್ಲ ಬೇಕು, ಎಂಜಾಯ್ ಮಾಡಬೇಕು, ಈ ಥರ. 6 ನಂಬರ್ ಈಸ್ ಅ ಎಂಟರ್ಟೈನ್ಮೆಂಟ್ ನಂಬರ್ ಆ್ಯಂಡ್ ಇದು ಕೂಡ ಫ್ಯಾಮಿಲಿ ಓರಿಯೆಂಟೆಡ್ ನಂಬರ್ ಆಗಿರುತ್ತೆ. ವೆರಿ ಕೇರಿಂಗ್, ಸೂದಿಂಗ್, ವೆರಿ ಗುಡ್ ಹೋಸ್ಟ್ ಆಗಿರ್ತಾರೆ ಇವರು. ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಇವರಲ್ಲೂ ಒಂದು ಆರಾ ಇರುತ್ತೆ, ಎನರ್ಜಿ ಇರುತ್ತೆ, ವೆರಿ ಪವರ್ಫುಲ್ ಆಗಿರ್ತಾರೆ. ಆ್ಯಂಡ್ ಇವರು ಕೂಡ ಎನರ್ಜಿನ ಕ್ಯಾರಿ ಮಾಡ್ತಾರೆ. 6 ಈಸ್ ಅ ವೆರಿ ಪವರ್ಫುಲ್ ನಂಬರ್. ನಾನು ಹೇಳಿದ್ದು 3ಗೆ ಅಪೋಸಿಟ್ ಅಂತ ಅಷ್ಟೇ ಹೇಳಿದ್ದು, ಬಟ್ 6 ಈಸ್ ಆಲ್ಸೋ ವೆರಿ ಪವರ್ಫುಲ್ ನಂಬರ್, ವೆರಿ ಬ್ಲೆಸ್ಡ್ ನಂಬರ್ ಇದು ಕೂಡ. ಶೋರ್. ಮುಂದಿಂದು ನಂಬರ್ 7. 7 ನಂಬರ್ ಈಸ್ ಕೇತು. ಕೇತು ಅಂತ ಹೇಳಿದಾಗ ರಿಸರ್ಚರ್ ಅಂತ ಹೇಳಿದ್ರೆ ವೆರಿ ಸ್ಪಿರಿಚುವಲ್ ನಂಬರ್ ಯಾವುದಪ್ಪ ಅಂದರೆ ನಂಬರ್ 7. ಯಾಕೆ ಅಂದರೆ ಈಗ ನೋಡಿ, ಬರೇ ದೇಹ ಮಾತ್ರ ಇದೆ, ತಲೆ ಇಲ್ಲ. ಸೊ ತಲೆ ಇಲ್ಲ ಅಂತ ಹೇಳಿದಾಗ ಎಕ್ಸಾಂಪಲ್ ಕೊಡ್ತೀನಿ ನಾನು. ಕೇತು ಅಂತ ಹೇಳಿದಾಗ ಈ ಅಂಗವಿಕಲಿರ್ತಾರೆ ಅಂದ್ಕೊಳ್ಳೋಣ. ಅವ್ರಿಗೆ ಇವಾಗ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತಾಡೋಕ್ಕೆ ಬರೋದಿಲ್ಲ. ಸೊ ಅವರು ಹೇಗೆ ಗುರುತಿಸ್ತಾರೆ ಎಲ್ಲನೂ? ಸೆನ್ಸ್, ಟಚ್ಚಿಂದ, ಫೀಲಿಂದ ಅವ್ರಿಗೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅವರ 6th ಸೆನ್ಸ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ದೆ ಕ್ಯಾನ್ ಸೆನ್ಸ್ ಯಾರೋ ಬಂದರು ಅಂದ ತಕ್ಷಣ. ಸಿಮಿಲರ್ಲಿ 7 ನಂಬರ್ ಅವರು ದೇ ಆರ್ 6th ಸೆನ್ಸ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅವ್ರಿಗೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಇಂಟ್ಯೂಷನ್ ಅಂತ ಕರಿತೀವಿ. ಇಂಟ್ಯೂಷನ್ ಹೈ ಇದ್ದಾಗ ದೆ ಕ್ಯಾನ್ ಸೆನ್ಸ್ ದ ಪೀಪಲ್. ಅಪೋಸಿಟ್ ಮೈಂಡ್ ವ್ಯಕ್ತಿನ ರೀಡ್ ಮಾಡ್ಬೋದು, ಅರ್ಥ ಮಾಡ್ಕೋಬೋದು, ಫೀಲ್ ಮಾಡ್ಬೋದು, ಅವ್ರ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು ದೆ ಕ್ಯಾನ್ ಸೆನ್ಸ್ ಇಟ್ ಆ್ಯಕ್ಚುಲಿ. ಒಳ್ಳೇದು ನಡೀತಾ ಇಲ್ವಾ ಏನು ಅಂಥೇಳಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆ ಥರ 7 ನಂಬರ್ ಅವರು ರಿಸರ್ಚರ್. ಯಾವುದೇ ಒಂದು ವಿಚಾರ ಕೇಳಿದ್ರು ಕೂಡ ಆಳವಾಗಿ ಹೋಗ್ತಾರೆ, ಇನ್ಡೆಪ್ತ್ ಹೋಗ್ತಾರೆ. R&D, ಪ್ರತಿಯೊಂದರಲ್ಲೂ R&D. ಈಗ ನಾನು ಏನಾದರೂ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಓ ಹೌದಾ ಇದು ನಿಜಾನ ಅಂಥೇಳಿ ದೆ ಗೋ ಇನ್ ಡೆಪ್ತ್ ಆ್ಯಂಡ್ ದೆ ಡೂ ರಿಸರ್ಚ್ ಕೂಡ ಮಾಡ್ತಾರೆ. ಆ ಥರ 7 ನಂಬರ್ ಅವರು. ಆ್ಯಂಡ್ ಇಟ್ಸ್ ಅಕಲ್ಟ್ ನಂಬರ್. ಸಮ್ಹೌ ದೇ ಅಟ್ರ್ಯಾಕ್ಟ್ ಟು ಸ್ಪಿರಿಚುಯಾಲಿಟಿ. ಒಂದಲ್ಲ ಒಂದು ಸರಿ ಲೈಫಲ್ಲಿ ಸ್ಪಿರಿಚುಯಾಲಿಟಿಗೆ ಅಟ್ರ್ಯಾಕ್ಟ್ ಆಗೇ ಆಗ್ತಾರೆ 7 ನಂಬರ್ ಅವರು. ಬಿಕಾಸ್ 7 ನಂಬರ್ ಇಸ್ ಲೈಕ್ ದಟ್ ಆ್ಯಕ್ಚುಲಿ. ಸ್ಪಿರಿಚುಯಾಲಿಟಿಗೆ ಅಟ್ರಾಕ್ಟ್ ಆಗೋದು ಅಂದರೆ ಏನು ಮಾಡ್ತಾರೆ? ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ನೋಡ್ತಾರೆ ಲೈಫಲ್ಲಿ 7 ನಂಬರ್ ಅವರು. ನಾವು 7 ಕೂಡ ಬರಿತೀವಲ್ವ, ಅದು ಹೆಂಗೆ ಬರಿತೀವಿ? ನಂಬರ್ಸಲ್ಲಿ ಶೇಪ್ ಕೂಡ ಇದೆ, ಅದ್ರದ್ದು ಮೀನಿಂಗ್ ಇದೆ. ಸೊ 7 ನಂಬರ್ ನಾವು ಹೀಗೆ ಬರೆದಾಗ ಲೈಫಲ್ಲಿ ಒಂದು ಸರಿ ಬಿದ್ದು ಡೌನ್ಫಾಲ್, ಬಿದ್ದು ರಿಯಲೈಸ್ ಮಾಡಿಕೊಂಡು ಮೆಚುರಿಟಿ ಪಡ್ಕೊಂಡು ಓಕೆ ನನ್ನ ಲೈಫ್ನ ಪರ್ಪಸ್ ಏನು, ರಿಸರ್ಚರ್ ಅಂದರೆ ಅರ್ಥ ಏನು, ಆಧ್ಯಾತ್ಮಿಕ ಅಂದರೆ ಫಿಲಾಸಫರ್ ಟೈಪ್. ಏನಕ್ಕೆ ಜೀವನ, ಏನು ಕೊಟ್ಟಿದ್ದೀನಿ, ಏನು ಬೇಕು ನನಗಿದು, ಯಾಕೆ ಇದಿಲ್ಲ, ಈ ಥರ ಜೀವನ ಅಂದರೆ ಪ್ರಪಂಚ ಯಾಕೆ ಹಿಂಗಿದೆ, ಈ ಥರ ಎಲ್ಲ ಯೋಚನೆ ಮಾಡೋಂತಾರೆ ನಂಬರ್ 7 ಅವರು. ಆ್ಯಂಡ್ ಇನ್ ಡೆಪ್ತ್ ಹೋಗ್ತಾರೆ ಅವರು. ಥಿಂಕರ್ಸ್, ವೆರಿ ವೆರಿ ಬ್ರಿಲಿಯಂಟ್ ಥಿಂಕರ್ಸ್ ಅವರು. ಆ್ಯಂಡ್ ವೆರಿ ಕ್ಯೂರಿಯಸ್ ಕೂಡ ಇರ್ತಾರೆ 7 ನಂಬರ್ ಅವರು. ಏನೇ ಒಂದು ಸಿಕ್ಕಿದ್ರು ಅದನ್ನು ಆಳವಾಗಿ ಹೋಗಬೇಕು ಅನ್ನೋ ಥರ ಯೋಚನೆ ಮಾಡೋಂಥವ್ರು. ಸೊ ಸ್ಪಿರಿಚುವಲ್ ಆ್ಯಕ್ಚುಲಿ ಆಟೋಮೆಟಿಕಲಿ ಸ್ಪಿರಿಚುವಲ್ ಕನೆಕ್ಟ್ ಆಗೇ ಆಗ್ತಾರೆ. ಬಿಕಾಸ್ ನಂಬರ್ 7 ಇಸ್ ಅ ಸ್ಪಿರಿಚುವಲ್ ನಂಬರ್. ನೈಸ್. ಸೊ ನಾವು ನಂಬರ್ 8 ಈಸ್ ಅ ಕರ್ಮದ ನಂಬರ್. ಶನಿ ಅಂದಾಗ ನೋಡಿ ನ್ಯಾಯದೇವರು ಅಂತ ಕರಿತೀವಿ. ಅಂದರೆ ನ್ಯಾಯ ಕೊಡೋರು, ನ್ಯಾಯ ಮಾಡೋರು ಅಂತ ಹೇಳ್ಬಿಟ್ಟು. 8 ನಂಬರ್ ಅವರು ದೇ ಆರ್ ವೆರಿ ಲಾಜಿಕಲ್ ಪೀಪಲ್ ಆ್ಯಂಡ್ ವೆರಿ ಸ್ಟಬನ್ ನೇಚರ್ ಇರ್ತಾರೆ, ವೆರಿ ಸ್ಟ್ರಾಂಗ್ ಇರ್ತಾರೆ. ಆ್ಯಂಡ್ ತುಂಬ 8 ನಂಬರ್ ಅವರು ನ್ಯಾಯ, ನೀತಿ, ಪ್ರಿನ್ಸಿಪಲ್ನ ಫಾಲೋ ಮಾಡೋಂಥವ್ರು. 8 ನಂಬರ್ ಅವ್ರಿಗೆ ಈ ಸುಳ್ಳು ಹೇಳೋರು ಕಂಡ್ರೆ, ಮೋಸ ಮಾಡೋರು ಕಂಡ್ರೆ ಅವ್ರು ಕಂಡ್ರೆ ಆಗೋದು ಇಲ್ಲ. ಆ್ಯಂಡ್ ಇವರು ಮಾಡಲ್ಲ. ಇನ್ಫ್ಯಾಕ್ಟ್ ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ಅದೇ ಥರ ಸ್ಟ್ರಗಲ್ ಕೂಡ ಆಗ್ತಾ ಇರುತ್ತೆ ಲೈಫಲ್ಲಿ. ಬಿಕಾಸ್ 8 ನಂಬರ್ ಇಸ್ ಅ ವೆರಿ ಹಾನೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಓರಿಯೆಂಟೆಡ್ ನಂಬರ್. ಇದು ಕರ್ಮದ ನಂಬರ್ ಆ್ಯಕ್ಚುಲಿ. ಶನಿ ಏನಾದರೂ ಒಳ್ಳೇದು ಮಾಡಿದ್ರೆ ಅವ್ರ ಲೈಫಲ್ಲಿ ಶನಿ ಕೊಡೋಷ್ಟು ದುಡ್ಡು ಯಾರೂ ಕೊಡಲ್ಲ. ಶನಿ ಮೀನ್ಸ್ ಮನಿ ಆ್ಯಕ್ಚುಲಿ. ವೆಲ್ತ್ನ ನಂಬರ್ ಯಾವುದಂದರೆ ಮನಿ ಅಂತಲೂ ಹೇಳ್ಬೋದು ನಾವು. ಐ ಮೀನ್ ಶನಿ ಅಂತ ಹೇಳ್ಬೋದು 8 ನಂಬರ್. ಸೊ 8ನ ನಾವು ಬರಿತೀವಿ ನೋಡಿ, ಹೀಗೆ ಬರಿತೀವಿ. ಇನ್ಫಿನಿಟಿ ಮೀನ್ಸ್ ಯು ಕ್ಯಾನ್ ಗೆಟ್ ಎನಿಥಿಂಗ್, ಎವ್ರಿಥಿಂಗ್, ಆ ಥರ. ಸೊ ಅದನ್ನು ಹೆಂಗೆ ಅಡ್ವಾಂಟೇಜಿಗೆ ತಿರುಗಿಸ್ಕೊಳ್ಳೋದು? ಬಿಕಾಸ್ ಶನಿ ಈಸ್ ಯೂಶಲಿ ಲುಕ್ಡ್ ಅಟ್ ಆಸ್ ತುಂಬ ಜನ ಶನಿ ಅಂದ ತಕ್ಷಣ ತುಂಬ ಜನ ಭಯ ಪಡ್ತಾರೆ, ಆತಂಕ ಪಡ್ತಾರೆ. ಶನಿ ಅಂದಾಗ ನೋಡಿ ಸ್ಲೋ ಇದೆ. ಅಫ್ಕೋರ್ಸ್ ಶನಿ ಅಂದಾಗ ಸ್ಲೋ ಪ್ಲ್ಯಾನೆಟ್ ಇದು. ಬಟ್ ಪೇಷನ್ಸ್ ಇಟ್ಕೋಬೇಕು. ಯಾರ್ಯಾರೆಲ್ಲ ನಂಬರ್ 8 ಅವ್ರು ಇದ್ದಾರೆ ಇವ್ರ ಲೈಫಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ. ಬಟ್ ಪೇಷನ್ಸ್ ಇಟ್ಕೋಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಬಿಲೀಫ್ ಇಟ್ಕೊಂಡು ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಾ ಬಂದರೆ
ಆಫ್ಟರ್ 35-40 ಇಯರ್ಸ್ ನಂತರ ಸಕ್ಸಸ್ ಪಡೀತಾರೆ, ನೋ ಡೌಟ್ ಸಕ್ಸಸ್ ಪಡೀತಾರೆ. ಎಕ್ಸಾಂಪಲ್ ನರೇಂದ್ರ ಮೋದಿಜಿಯವರು, ಅವರು ನಂಬರ್ 8ಇಂದ ರೂಲ್ ಆಗ್ತಾರೆ. ಆ್ಯಂಡ್ ನೋಡಿ ಇವಾಗ ಅವ್ರು ಸ್ಟಾರ್ಟಿಂಗಲ್ಲಿ ಏನಿದ್ರು, ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ರು, ಇವತ್ತು ಅವ್ರು ಏನಾಗಿದ್ದಾರೆ, ಪವರ್ಫುಲ್ ವ್ಯಕ್ತಿಯಾಗಿದ್ದಾರೆ ಪ್ರಪಂಚದಲ್ಲೇ. ಆ ಥರ. ಆ್ಯಂಡ್ ಕಮ್ಸ್ ನಂಬರ್ 9. 9 ಈಸ್ ಅ ಮಾರ್ಸ್, ಮಂಗಳ ಗ್ರಹ, ಆ್ಯಕ್ಷನ್ ಪ್ಲ್ಯಾನೆಟ್. ಇದು ಆ್ಯಕ್ಷನ್ ಪ್ಲ್ಯಾನೆಟ್ ಅಂತ ಹೇಳಿದ್ರೆ ಈಗ ಒಂದು ಸೇನಾಧಿಕಾರಿ, ಸೈನಿಕ ಅಂತ ಹೇಳ್ಬೋದು. ಸೊ ದೇ ಆರ್ ಬಾರ್ನ್ ಟು ಡೂ ಆ್ಯಕ್ಷನ್. ಸೊ ನಂಬರ್ 9 ಅವರಲ್ಲಿ ತುಂಬ ಎನರ್ಜಿ ಇರುತ್ತೆ, ತುಂಬ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ, ಫಿಟ್ ಇರ್ತಾರೆ, ಆ್ಯಂಡ್ ಫೈರ್ ಎನರ್ಜಿ ಇರುತ್ತೆ ಅವರಲ್ಲಿ. ತುಂಬ ಕ್ವಿಕ್ ಅವ್ರು ಆ್ಯಕ್ಚುಲಿ, ಆ ಥರ ಜಾಸ್ತಿ ಅವರಲ್ಲಿ. ನಂಬರ್ 9 ಅವರು ಪೇಷನ್ಸ್ ಸ್ವಲ್ಪ ಕಡಿಮೆನೇ, ಆ ಥರ ಜಾಸ್ತಿ ಅನ್ನಿಸ್ತಾ ಮಾಡಬೇಕು. ಆಮೇಲೆ ಯೋಚನೆ ಮಾಡ್ತಾರೆ, ನಾನು ಯಾಕೆ ಹಿಂಗೆ ಮಾಡಿದೆ ಅಂಥೇಳಿ ಯೋಚನೆ ಮಾಡ್ತಾರೆ. ಆ ಥರ ನಂಬರ್ 9 ಅವರು. ಆ್ಯಂಡ್ ನಂಬರ್ 9 ಅವರಲ್ಲಿ ತುಂಬ ಹೆಲ್ಪಿಂಗ್ ನೇಚರ್ ಇರುತ್ತೆ. ಹನುಮಾನ್ ನಂಬರ್ 9ನ ರಿಲೇಟ್ ಮಾಡ್ತೀವಿ ನಾವು. ಸೊ ಹನುಮಾನಲ್ಲಿ ಅದ್ಭುತವಾದ ಶಕ್ತಿ ಇತ್ತು. ಸೊ ನಂಬರ್ 9ರಲ್ಲೂ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ಶಕ್ತಿ ಇರುತ್ತೆ ಅವರಲ್ಲಿ. ಹೆಲ್ಪಿಂಗ್ ನೇಚರು ತುಂಬ ಇರುತ್ತೆ. ಆ್ಯಂಡ್ ಇಟ್ಸ್ ಅ ಕಂಪ್ಲೀಷನ್ ನಂಬರ್. ಅವ್ರು ಅಂದ್ಕೊಂಡಿದ್ದನ್ನ ಮಾಡೋರ್ಗೂ ಬಿಡೋದಿಲ್ಲ, ಆ ಥರ ವ್ಯಕ್ತಿಗಳು ನಂಬರ್ 9. ಇದರಲ್ಲೆಲ್ಲ ನೋಡಿದ್ದೀನಿ ಯೂಶಲಿ ನಂಬರ್ 9ಅನ್ನು, ಲೈಕ್ ನನ್ನ ಪ್ರೀವಿಯಸ್ ಅಸೋಸಿಯೇಷನ್ ವಾಸ್ ವಿತ್ ಬಿಗ್ FM 927, ರಿಲಯನ್ಸ್ 9. ಸೊ ಹುಡ್ಕೊಂಡು ಕೆಲವರು ಆ 9 ನಂಬರನ್ನ ಕಾಯಿನ್ ಮಾಡಿಸ್ಕೊಳ್ತಾರೆ. ಸೊ ಅದು ಕೊಡೋದು ಯಾವ ಪವರು ನಂಬರ್ 9? ಇಸ್ 9 ದ ಮೋಸ್ಟ್ ಲಕ್ಕಿಯೆಸ್ಟ್ ನಂಬರಾ, ಅಥವಾ ವೈ ಇಸ್ ದ್ಯಾಟ್ 9 ಹಿಂದೆ ಅಷ್ಟು ಓಡ್ತಾರೆ? 9 ಯಾಕೆ 9 ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಟ್ ಈಸ್ ಫಾರ್ ಒನ್ ಕಂಪ್ಲೀಷನ್. 9 ಹೇಳ್ದಂಗೆ ನಾನು ಕಂಪ್ಲೀಷನ್ ನಂಬರ್ ಅಂದ್ಕೊಂಡಿದ್ದನ್ನ ಮುಗಿಸೋರ್ಗೂ ಬಿಡೋದಿಲ್ಲ ಅವರು, ಆ ಥರ ಅದು. ಸೊ ಹಾಗೆ ಅಂದ್ಕೊಂಡಿರೋ ಕೆಲಸಗಳಿಗೆ ಕಂಪ್ಲೀಟ್ ಆಗೋಕ್ಕೋಸ್ಕರ 9 ನಂಬರ್ನ ಅವ್ರು ಫಾಲೋ ಮಾಡಿರ್ತಾರೆ. ಆ್ಯಂಡ್ 9ನ ಪವರ್ ಏನಪ್ಪ ಅಂದರೆ, ಇಟ್ಸ್ ಅ ಸ್ಪಿರಿಚುವಲ್ ನಂಬರ್. ಅದು 9 ಜೊತೆ ಯಾವುದೇ ಅಂಕಿ ಆ್ಯಡ್ ಮಾಡಿದ್ರು ಅದನ್ನು ಎನ್ಹ್ಯಾನ್ಸ್ ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್ 9 3 ಪ್ಲಸ್ ಮಾಡಿದ್ರೆ ಅಗೇನ್ 3ನೇ ಬರುತ್ತೆ ಟೋಟಲ್. 599 ಕೂಡಿಸಿದ್ರೆ ಅಗೇನ್ ಟೋಟಲ್ 5 ಬರುತ್ತೆ. ಸೊ 5 ನಂಬರ್ ಜೊತೆ 9 ನಂಬರ್ ಜೊತೆ ಯಾವುದೇ ಕೂಡಿಸಿದ್ರು ಕೂಡ ಆ ನಂಬರ್ನ ಎನರ್ಜಿ ಎನ್ಹ್ಯಾನ್ಸ್ ಆಗಿಬಿಡುತ್ತೆ. ದಟ್ ಈಸ್ ಒನ್ ಸ್ಪೆಷಾಲಿಟಿ ಆಫ್ ನಂಬರ್ 9. ಅದಕ್ಕೆ ನಂಬರ್ 9 ಫಾಲೋ ಮಾಡ್ತಾರೆ. ಬಟ್ ಜನರಲಿ ಲಕ್ಕಿ ನಂಬರ್ ಅಂತ ಹೇಳಿದಾಗ 9ಗಿನ ಇನ್ನೂ ತುಂಬ ಬೇರೆ ನಂಬರ್ಗಳಿದೆ. ಲೈಕ್ 5? ಈ 9 ನಂಬರ್ಗಳಲ್ಲಿ ವಿಚ್ ಆರ್ ದ ಪವರ್ಫುಲ್ ನಂಬರ್ಸ್ ಅನ್ನೋದಾದರೆ, ಐ ಗಿವ್ 4 ನಂಬರ್ಸ್. ಫೆಂಟಾಸ್ಟಿಕ್ 4 ಅಂತ ಕರೆಯೋಣ ಅದನ್ನು. ಸೊ ಫೆಂಟಾಸ್ಟಿಕ್ 4 ನಂಬರ್ ಯಾವುದಪ್ಪ ಅಂದರೆ, ವಿಚ್ ನೀವು ಕೂಡ ಅದನ್ನು ಬಳಸ್ಬೋದು ನೆಕ್ಸ್ಟ್. 1 ವಿಚ್ ಈಸ್ ಸನ್, ಸೂರ್ಯ, ವಿಚ್ ಗಿವ್ಸ್ ಪವರ್. ನಂಬರ್ 3 ವಿಚ್ ಗಿವ್ಸ್ ನಾಲೆಜ್, ಗುರು, ಲಕ್ ಕೊಡುತ್ತೆ, ಬ್ಲೆಸ್ಸಿಂಗ್ಸ್ ಕೊಡುತ್ತೆ. 5 ನಂಬರ್ ಇಸ್ ಅ ವೆರಿ ಲಕ್ಕಿ ನಂಬರ್, ಬ್ಯಾಲೆನ್ಸ್ ಕೊಡುತ್ತೆ. ಆ್ಯಂಡ್ 6 ನಂಬರ್. ಸೊ ಈ 3 ನಂಬರ್ಗಳು ಅತಿ ಹೆಚ್ಚು ಉಪಯೋಗಿಸೋಂಥದ್ದು ಅಥವಾ ಫಾಲೋ ಮಾಡೋಂಥ ನಂಬರ್ಗಳಾಗಿರುತ್ತೆ. ಇನ್ನೆಲ್ಲ ಲೈಫಿಗೆ ಹೆಂಗೆ ತೊಗೊಂಡು ಬರೋದು? ಲೈಕ್ ಹೌ ಟು ಗೆಟ್ ದ ಪವರ್ ಆಫ್ ದೋಸ್ ನಂಬರ್ಸ್? ಇವತ್ತು ನಾನು ಡೇಟ್ ಸೆಲೆಕ್ಟ್ ಮಾಡಿದ್ದು 30th ಅಂತ ಹೇಳಿ. ಯಾಕೆ? ಐ ವಾಂಟೆಡ್ 3 ನಂಬರ್ ಅಂಥೇಳಿ, ಆರ್ ಅಟ್ಲೀಸ್ಟ್ 1 ಆರ್ ಅಟ್ಲೀಸ್ಟ್ 5 ನಂಬರ್ ಬೇಕಿತ್ತು ಅಂಥೇಳಿ. ಲೈಕ್ ದಿಸ್ ಯಾರಿಗೆ ಅವ್ರ ಲಕ್ಕಿ ನಂಬರ್ ಗೊತ್ತಾಗ್ಬಿಡುತ್ತೆ, ಓಕೆ ಇದು ನನ್ನ ಲಕ್ಕಿ ನಂಬರ್ಸ್ ಅಂಥೇಳಿ. ಆ ಲಕ್ಕಿ ನಂಬರ್ನ ಅವರು ದಿನನಿತ್ಯ ಜೀವನದಲ್ಲಿ ಬಳಸೋಕ್ಕೆ ಶುರು ಮಾಡಿದ್ರೆ ಇಟ್ ಈಸ್ ಲೈಕ್ ಅವ್ರಿಗೆ ಕೆಲಸ ಈಸಿಯಾಗುತ್ತೆ, ಸಪೋರ್ಟ್ ಸಿಗುತ್ತೆ. ಎಸ್, ಇಟ್ಸ್ ಲೈಕ್ ಗ್ರೀನ್ ಸಿಗ್ನಲ್ ಇದ್ದಂಗೆ. ಸೊ ಈಗ ನಮ್ಮ ಲಕ್ಕಿ ನಂಬರ್ ಯಾವುದು ಅಂತ ಹೆಂಗೆ ಅರೈವ್ ಮಾಡೋದು? ಈಗ ಮೂಲಾಂಕ ಆಯಿತು, ಭಾಗ್ಯಾಂಕ ಇದೆ. ಮೇನ್ 2 ನಂಬರ್ ಇದೆಯಲ್ಲ, ಮೂಲಾಂಕ, ಭಾಗ್ಯಾಂಕ, ಇದು ನಮ್ಮ ಲೈಫನ್ನು ರೂಲ್ ಮಾಡೋಂಥ ನಂಬರ್ಸ್. ಈ 2 ನಂಬರ್ಗೆ ಯಾವ್ಯಾವುದು ಫ್ರೆಂಡ್ಲಿ ನಂಬರ್ಸ್ ಇದೆ ಅದು ನಮಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ 4ರಲ್ಲೇ ಬರುತ್ತೆ, 1 3 5 6ಅಲ್ಲೇ ಬರುತ್ತೆ. ಆ್ಯಂಡ್ ಬೆಸ್ಟ್ ನಂಬರ್ ಯಾವುದಪ್ಪ, ಈ ಯಾರಿಗೆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಥವಾ ಅದೆಲ್ಲ ನಾವು ಇನ್ಡೆಪ್ತಾಗಿ ಕಲ್ತ್ಕೊಂಡು ತಿಳ್ಕೊಬೇಕು ಅಂದಾಗ, ಗೊತ್ತಿಲ್ಲ ಅಂದಾಗ ವೆರಿ ಸಿಂಪಲ್ಲಾಗಿ ನಾವು ಫಾಲೋ ಮಾಡಬೇಕಂದ್ರೆ ಕಣ್ಣು ಮುಚ್ಕೊಂಡು ಹೇಳ್ತೀನಿ, 5 ನಂಬರ್ ಫಾಲೋ ಮಾಡಿ ಅಂಥೇಳಿ. ಯಾಕೆಂದರೆ 5 ನಂಬರ್ ಈಸ್ ಅ ವೆರಿ ಫ್ರೆಂಡ್ಲಿ ಫಾರ್ ಎವ್ರಿ ಒನ್. ಮಗು ಅಂದಾಗ ನೋಡಿ, ಯಾರು ತಾನೇ ಮಕ್ಕಳು ಇಷ್ಟಪಡಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಸೊ 5 ನಂಬರ್ಗೆ ಯಾವುದು ಆ್ಯಂಟಿ ನಂಬರ್ ಇಲ್ಲ, ವಿರುದ್ಧವಾದ ನಂಬರ್ ಇಲ್ಲ, ಅಥವಾ ಶತ್ರು ನಂಬರ್ ಯಾವುದೂ ಇಲ್ಲ. ಆ ಥರ ಈ 1 to 9 ನಂಬರ್ನ ನಾನು ಜಸ್ಟ್ ಸಮರೈಸ್ ಮಾಡ್ತೀನಿ ನಿಮಗೆ ಕ್ವಿಕ್ಕಾಗಿ, ಒಂದು ಸ್ಟೋರಿ ಥರ ಅಥವಾ ಒಂದು ಪಿಕ್ಚರ್ ಥರ ಹೇಳ್ತೀನಿ. ನಾವೊಂದು ಈಗ ಊರಲ್ಲಿ ಒಂದು ರಾಜ್ಯ ಆಸ್ಥಾನ ಅಂತ ಇಮ್ಯಾಜಿನ್ ಮಾಡಿದ್ರೆ, ಆ ಸ್ಥಾನದಲ್ಲಿ ಒಬ್ಬ ರಾಜ ಇರ್ತಾನೆ. ಈಸ್ ನಂಬರ್ 1. ರಾಜನ ಕೆಲಸ ಏನು? ಟು ಲೀಡ್, ಟು ರೂಲ್. 1 ನಂಬರ್ ಅವ್ರು ರೂಲ್ ಮಾಡ್ತಾರೆ, ದೇ ವಾಂಟ್ ಟು ಬಿ ರೂಲರ್. ಆ್ಯಂಡ್ ನಂಬರ್ 2 ರಾಣಿ.
ರಾಜನಿಗೆ ಸಪೋರ್ಟ್ ಮಾಡ್ತಾ, ಕೋಆಪ್ರೇಟ್ ಮಾಡ್ತಾ, ಹೆಲ್ಪ್ ಮಾಡ್ತಾ, ಸಪೋರ್ಟ್ ಮಾಡ್ತಾ ರಾಣಿ ಜೊತೆಗಿರ್ತಾರೆ. ನಂಬರ್ 2 ವ್ಯಕ್ತಿಗಳು ದೇ ಆರ್ ಸಪೋರ್ಟರ್ಸ್, ಕೋಆಪ್ರೇಟರ್ಸ್. ಇವರಿಬ್ಬರಿಗೂ ಅಡ್ವೈಸ್ ಮಾಡ್ತಾ ಒಬ್ಬ ಗುರು ಇರ್ತಾನೆ, ರಾಜಗುರು. ಈಸ್ ನಂಬರ್ 3. ಆ್ಯಂಡ್ ಆ ಸ್ಥಾನದಲ್ಲಿ ಇನ್ನೊಬ್ಬ ಗುರುನು ಇರ್ತಾನೆ, ನೋಡಿದ್ದೀರಾ? ಅಪೋಸಿಟ್ ಪಾರ್ಟಿ ಇನ್ನೊಂದು ಗುರುನು ಇರ್ತಾರೆ. ಜನರಲಿ ನೀವು ಮೂವಿಗಳೆಲ್ಲ ನೋಡಿರ್ತೀರಾ, ಇಲ್ಲ ಹಿಂಗೆ ಬೇಡ ಹಿಂಗೆ ಮಾಡಬೇಕು, ಇಲ್ಲ ಹಿಂಗೆ ಆಪೋಸಿಟ್ ಗುರುನು ಇರ್ತಾರೆ. ಡೆವಿಲ್ಸ್ ಅಡ್ವೊಕೇಟ್ ಅಂತಾರೆ. ನಂಬರ್ 6 ಅವರು ಇರ್ತಾರೆ, ದಾನವ ಗುರು. ನಂಬರ್ 6 ಅವರು. ನಂಬರ್ 4 ಗೂಂಡ. ಆ ಸ್ಥಾನದಿಂದ ಆಚೆಗಡೆ ಎಲ್ಲೊಬ್ಬ ಗೂಂಡ ಇರ್ತಾನೆ, ರಾಜನ ವಿರುದ್ಧವಾಗಿ ರೂಲ್ಸ್ನ ಬ್ರೇಕ್ ಮಾಡ್ತಾ ತೊಂದರೆಗಳು ಕೊಡ್ತಾ ಇರ್ತಾನೆ. ನಂಬರ್ 4. ನಂಬರ್ 5 ಯುವರಾಜ, ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿ ಜಾಲಿಯಾಗಿ ಆ ಸ್ಥಾನದಲ್ಲಿ ಓಡಾಡ್ಕೊಂಡು. ನಂಬರ್ 5 ಯುವರಾಜ, 5 ನಂಬರ್. ನಂಬರ್ 6 ದಾನವ ಗುರು. 7 ನಂಬರ್ ಈಸ್ ಅ ರಿಸರ್ಚರ್. ರಾಜ ಏನು ಆಜ್ಞೆಗಳನ್ನ ಕೊಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ರಿಸರ್ಚ್ ಮಾಡ್ತಾ, ಚೆಕ್ ಮಾಡ್ತಾ, ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡೋಂಥವ್ರು ರಿಸರ್ಚರ್, ಆರ್ ವಿ ಕ್ಯಾನ್ ಸೇ ಮಂತ್ರಿಗಳಂತಲೂ ಹೇಳ್ಬೋದು. 8 ನಂಬರ್ ಈಸ್ ಅಗೈನ್ ನ್ಯಾಯದೇವರು, ಸ್ಯಾಟನ್, ಶನಿ, ಎಲ್ಲರಿಗೂ ನ್ಯಾಯ ಕೊಡ್ತಾ, ನ್ಯಾಯ ಮಾಡ್ತಾ. 8 ನಂಬರ್ ಈಸ್ ಸ್ಯಾಟನ್, ನ್ಯಾಯದೇವರು ಅಂತ ಕರಿತೀವಿ. ನಂಬರ್ 9 ಈಸ್ ಕಮಾಂಡರ್, ಸೇನಾಧಿಪತಿ. ರಾಜನ ಪಕ್ಕದಲ್ಲೇ ಒಬ್ಬ ರೈಟ್ ಹ್ಯಾಂಡ್ ಆಗಿದ್ದು ಸೇನಾಧಿಕಾರಿಯಾಗಿರ್ತಾರೆ. ಈಸ್ ನಂಬರ್ 9, ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್. ಸೊ 1 to 9 ನಂಬರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿ. ಥ್ಯಾಂಕ್ ಯು. ಸೊ ನಾವು ದಟ್ 5 ಮೋಸ್ಟ್ ಲಕಿಯೆಸ್ಟ್ ನಂಬರ್. ಯಾರು ಬೇಕಾದ್ರೆ ಅದನ್ನು ಆ ಪವರ್ ತೊಗೋಬೋದು ಅಂದ್ರಿ. 3 ways to get the power of number 5. ಫಸ್ಟ್ ಥಿಂಗ್, ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ 5 ನಂಬರ್ ಬಂದರೆ ದಟ್ ಈಸ್ ದ ಬೆಸ್ಟ್ ನಂಬರ್ ಅಂತ ಹೇಳ್ಬೋದು. 1 ಇದೆ, 3 ಇದೆ, 6 ಇದೆ, 5 ಇದೆ. ಬಟ್ ಇದರಲ್ಲಿ ಈಗ 1 ಯಾವಾಗ ತೊಗೋಬೇಕು, ಯಾಕೆ ತೊಗೋಬೇಕು ಅಂತ ಗೊತ್ತಿಲ್ಲ, ಅಥವಾ 3 ಯಾವಾಗ ತೊಗೋಬೇಕು, 6 ಯಾಕೆ ತೊಗೋಬೇಕು ಗೊತ್ತಿಲ್ಲ ಅಂದಾಗ 5 ನಂಬರ್ ಆರಾಮ್ಸೆ ತೊಗೋಬೋದು. ಬಿಕಾಸ್ 5 ಎಲ್ಲರಿಗೂ ಫ್ರೆಂಡ್ಲಿ ಇದೆ ಆ್ಯಂಡ್ 5 ನಂಬರ್ ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ, ಬ್ಲೆಸ್ ಮಾಡುತ್ತೆ. ಮೊಬೈಲ್ ನಂಬರ್ನ ಎಲ್ಲ ಕೂಡಿಸಿದಾಗ ಯಾರದೇ ಅಂಕಿ 10 ಮೊಬೈಲ್ ನಂಬರ್ 10 ಡಿಜಿಟ್ ಇರುತ್ತೆ ಮೊಬೈಲ್ ನಂಬರಲ್ಲಿ, ಅಷ್ಟನ್ನು ಕೂಡಿಸಿದಾಗ ಡಬಲ್ ಡಿಜಿಟ್ ಬರುತ್ತೆ. ಮತ್ತು ಅದನ್ನು ಸಿಂಗಲ್ ನಂಬರ್ ತಂದಾಗ 5 ಬಂದರೆ ದಟ್ ಈಸ್ ಅ ಲಕ್ಕಿ ನಂಬರ್. ಬಟ್ ಅದರಲ್ಲೂ ಕೂಡ ಇನ್ನೂ ಇದೆ ಕ್ರೈಟೀರಿಯಾಸ್, ಮೆನಿ ಅದರ್ ಕ್ರೈಟೀರಿಯಾಸ್. ಕೆಲವು ನಂಬರ್ ರಿಪೀಟೆಡ್ ನಂಬರ್ ಇರುತ್ತೆ, ಯಾವ ನಂಬರ್ ರಿಪೀಟ್ ಆಗಬೇಕು, ಯಾವ ನಂಬರ್ ರಿಪೀಟ್ ಆಗಬಾರ್ದು. ಜೊತೆಗೆ ಪೇರಿಂಗ್ ನಂಬರ್ಸ್ ಅಂತಲೂ ಕರಿತೀವಿ. 1 ಪಕ್ಕ 8 ಬಂದಾಗ, 1 ಪಕ್ಕ 9 ಬಂದಾಗ, ಇದೆಲ್ಲ ನಾವು ಇನ್ಡೆಪ್ತಾಗಿ ಮೊಬೈಲ್ ನ್ಯೂಮರಾಲಜಿ ಅಂತ ಹೋದಾಗ ಅದು ಇದೆ, ತುಂಬ ಇನ್ಡೆಪ್ತಾಗಿ ಹೋಗ್ತೀವಿ. ಸೊ ಅದು ಮಾಡ್ತೀರಿ? ಎಸ್. ಮಾಸ್ಟರ್ ಕೋರ್ಸ್ ಅಂದಾಗ ದಟ್ ಕವರ್ಸ್ ಎಂಟೈರ್ ಮೊಬೈಲ್ ನ್ಯೂಮರಾಲಜಿಯಿಂದ ಹಿಡಿದು ನೇಮ್ ನ್ಯೂಮರಾಲಜಿ, ಮ್ಯಾರೇಜ್ ನ್ಯೂಮರಾಲಜಿ, ವೆಹಿಕಲ್ಲು, ಪ್ರಾಪರ್ಟಿ, ಪ್ರತಿಯೊಂದಕ್ಕೂ ನಂಬರ್ಸ್ ಅಪ್ಲೈ ಆಗುತ್ತೆ. ನೋಡಿ, ಪ್ರಕೃತಿ ನೇಚರ್ ಏನಿದೆ ಇಟ್ ಕನ್ಸಿಸ್ಟ್ ಆಫ್ ನಂಬರ್ಸ್. ಈಗೇನು ಪಂಚಭೂತಗಳು 5 ಎಲಿಮೆಂಟ್ಸ್ ಇದೆ, ಅದು 5. ಸಪ್ತ ಸಾಗರ 7, ಸಪ್ತ ಸ್ವರಗಳು 7 ದಿನಗಳು 7, 9 ಪ್ಲ್ಯಾನೆಟ್ಸ್ 9, ಎಲ್ಲ ನಂಬರ್ಸ್. ನಾವು ಹುಟ್ಟಿದಾಗಿಂದ ಕೊನೆವರೆಗೂ, ಅಂದರೆ ಒಂದು ಮಗು ಹುಟ್ಟಿದಾಗನೇ ಫಸ್ಟ್ ಡಾಕ್ಟ್ರ್ ಏನು ಮಾಡ್ತಾರೆ, ನಂಬರ್ ಬರೀತಾರೆ, ಜೊತೆಗೆ ಟೈಮ್ ಬರೀತಾರೆ. ಅಲ್ಲಿಂದ ಶುರು ಆಯ್ತು ನಂಬರ್. ಇನ್ಫ್ಯಾಕ್ಟ್ ಅಲ್ಲಿಂದಲ್ಲ, ಇನ್ನೂ ಮೊದಲೇ ಶುರು ಆಗುತ್ತೆ. ಗರ್ಭದಲ್ಲಿ ಮಗು ಜನ್ಮ ತಾಡ್ದಾಗಲೇ ಡಾಕ್ಟ್ರು ಚೆಕ್ ಮಾಡಿದಾಗ ಏನು ಹೇಳ್ತಾರೆ, ಕಂಗ್ರ್ಯಾಟ್ಸ್ ಮಾ, ಯು ಕನ್ಸೀವ್ಡ್, ಇಷ್ಟು ವಾರ ಆಗಿದೆ, ಇಷ್ಟು ದಿನ ಆಗಿದೆ ಅಂತ ಹೇಳ್ತಾರೆ. ಅದು ಹೆಂಗೆ ಹೇಳ್ತಾರೆ? ಥ್ರೂ ನಂಬರ್ಸ್. ಅಲ್ಲಿಂದ ಶುರು ಆಗಿದ್ದ ನಂಬರು. ಮಗು ಹುಟ್ಟಿದ ಮೇಲಿಂದ ಎಲ್ಲರೂ ಬರ್ತಾರೆ ನೋಡಬೇಕು ಅಂಥೇಳಿ ಖುಷಿಯಿಂದ, ಎಷ್ಟನೇ ಅಪ್ಪ ಡೋರ್ ನಂಬರ್ ಎಲ್ಲಿ, ಎಷ್ಟನೇ ಫ್ಲೋರು ಅಂತ ಹಾಸ್ಪಿಟ್ಲಿಗೆ ಹುಡ್ಕೊಂಬರ್ತಾರೆ. ಮತ್ತು ಮನೆ ಕರ್ಕೊಂಡು ಹೋಗ್ತೀರಾ, 11 ದಿನ ಆಗುತ್ತೆ, ಅಲ್ಲಿ ಪುಣ್ಯ ಮಾಡ್ತೀರಾ, ಮತ್ತು ನಾಮಕರಣ ಮಾಡ್ತೀರಾ, ಅಲ್ಲಿ ನೇಮ್ ನಂಬರ್ ಬಂತು. ಜೊತೆಗೆ 1 ಮಂತ್ ಆಯಿತು ಸೆಲೆಬ್ರೇಟ್ ಮಾಡ್ತೀರಾ, 6 ಮಂತ್ ಆಯಿತು ಸೆಲೆಬ್ರೇಟ್ ಮಾಡ್ತೀರಾ, 1 ಇಯರ್ ಆಯಿತು ಬರ್ಡೇ ಮಾಡ್ತೀರಾ ಗ್ರ್ಯಾಂಡಾಗಿ. ಆ 1 ಇಯರ್ ಹೆಂಗೆ ಗೊತ್ತಾಯಿತು? ನಂಬರಿಂದ ಗೊತ್ತಾಯಿತು. ಮಗುಗೆ ಆಧಾರ್ ಕಾರ್ಡ್ ಮಾಡಿಸ್ತೀವಿ, ಆಧಾರ್ ಕಾರ್ಡ್ ನಂಬರ್ ಬಂತು. ಸ್ಕೂಲಿಗೆ ಸೇರಿಸ್ತೀವಿ, ನೆಕ್ಸ್ಟು ಅಲ್ಲಿ ಅಡ್ಮಿಷನ್ ನಂಬರ್ ಬಂತು, ರೋಲ್ ನಂಬರ್ ಬಂತು. ಎಲ್ಲ ಕಡೆ ಗೊತ್ತಿದ್ದು ನಂಬರ್ಸ್ ಆರ್ ಕಂಟ್ರೋಲಿಂಗ್ ಅಸ್. ನಂಬರ್ಸ್ ಆರ್ connected and indirectly controlling through the syllabus of power of 1 to 9 planets and the energy the planets are drawing, through which it can affect us. Yes. So final ಆಗಿ ಹೇಳ್ತೀನಿ ಇದನ್ನ, ನಂಬರ್ಸ್ ಆರ್ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ನಂಬರ್ಸ್ ಆರ್ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್. ವೈ ಅದು ನಂಬರ್ಸೇ ತಗೊಳ್ತು ಯೂನಿವರ್ಸ್ ಲ್ಯಾಂಗ್ವೇಜ್ ಆಗಿ? ಸೈನ್ಸ್ ಆ್ಯಕ್ಚುಲಿ, ಸೈನ್ಸ್ ಅಂತ ಹೇಳಿದ್ರೆ ಚಿಹ್ನೆಗಳು. ಈಗ ಯೂನಿವರ್ಸ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಂದ್ಕೊಳ್ಳೋಣ. ಓಕೆ, ಯೂನಿವರ್ಸ್ ಅಂದಾಗ ದೇವರು ಅಂತ ಕರಿಬೋದು, ಎನರ್ಜಿ ಅಂತ ಕರಿಬೋದು.
ಏಂಜಲ್ಸ್ ಅಂತ ಕರಿಬೋದು ಅಥವಾ ನಮ್ಮ ಪೂರ್ವಜರಂತ ಕರಿಬೋದು. ಎಲ್ಲೋ ಒಂದು ಕಡೆ ನಮಗೆ ನಾವು ಪ್ರೇ ಮಾಡ್ತೀವಿ ದೊಡ್ಡವ್ರಿಗೆ ಅಥವಾ ದೇವರಿಗೆ ಯೂನಿವರ್ಸ್ಗೆ ಪ್ರೇ ಮಾಡ್ತೀವಿ. ಆ ಒಂದು ಗೈಡೆನ್ಸ್ ನಮಗೆ ಗೈಡ್ ಮಾಡಬೇಕಂದಾಗ ಈಗ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ನಮಗೆ ಕನ್ನಡ ಬರುತ್ತೆ, ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ. ಬಟ್ ಯೂನಿವರ್ಸ್ ಕನ್ನಡದಲ್ಲಿ ಮಾತಾಡಲ್ಲ. ಯೂನಿವರ್ಸ್ ಮಾತಾಡುತ್ತೆ ಚಿಹ್ನೆಗಳ ಮುಖಾಂತರ, ನಂಬರ್ಸ್ನ ಮುಖಾಂತರ. ಇದು ನಮಗೆ ಗೊತ್ತಾಗಿದೆ ಹೇಗೆ? ಅದು ಗೊತ್ತಾಗದೆ ನ್ಯೂಮರಾಲಜಿಯಿಂದ. ಈಗ ನಾವು ಕನ್ನಡ ಕಲ್ತಿದ್ದೀವಿ, ನಮ್ಮ ಕನ್ನಡ ಭಾಷೆ ಬರ್ತಾ ಇದೆ. ನ್ಯೂಮರಾಲಜಿ ಗೊತ್ತಿರೋರಿಗೆ ನಂಬರ್ಸ್ ಏನು ಹೇಳ್ತಾ ಇದೆ, ಈ ನಂಬರ್ ಯಾಕೆ ಬಂದಿದೆ, ಅದಕ್ಕೆ ನಾನು ಏನು ಮಾಡಬೇಕು, ಹೆಂಗಿರಬೇಕಂತ ಗೊತ್ತಾಗದೆ ನ್ಯೂಮರಾಲಜಿ. ಸೊ ನ್ಯೂಮರಾಲಜಿ ಅನ್ನೋಂಥದ್ದು ಯೂನಿವರ್ಸ್ನ ಭಾಷೆ ಅಂತ ಅದಕ್ಕೆ ಹೇಳ್ತೀವಿ. ಸೊ ಈ ಚಿಹ್ನೆ ಮತ್ತು ನ್ಯೂಮರಾಲಜಿ ಐ ಥಿಂಕ್ ಪುರಾತನ ಕಾಲಗಳಿಂದಲೂ ನಮಗೆ ಅದು ಬಂದಿದೆ. ಉದಾಹರಣೆಗೆ ಸ್ವಸ್ತಿಕ, ಅದಂದರೆ ಓಮು, ಇವೆಲ್ಲ ಒಂದು ಯೂನಿವರ್ಸು ಸೌಂಡ್ ಅಂತ, ಇನ್ನೊಂದು ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಬ್ರೈನನ್ನು ಆ ಚಿಹ್ನೆ ನೋಡಿದ ತಕ್ಷಣ ಅಂತ. ಅಲ್ಲಿವರೆಗೂ ಅದು ಇದ್ದಿದ್ದು. ಆಮೇಲೆ ಹಿಟ್ಲರ್ ಬಂದು ಅದು ಎಲ್ಲಿಗೋ ಹೋಯ್ತದು. ಬಟ್ ವಿತ್ ಏನ್ಷಂಟ್ ವಿಸ್ಡಮ್ ಆ್ಯಂಡ್ ಕರೆಂಟ್ ಕ್ಯೂರಿಯಾಸಿಟಿ, ಈ ಸೈನ್ಸ್ ಅಂತ ಹೇಳಿದ್ರಲ್ವ, ಸೊ ಯೂನಿವರ್ಸ್ದು ಸೈನ್ಸ್ಗಳ ಸಿಲೆಬಸ್ ಹೆಂಗಿದೆ, ಎಲ್ಲಿಂದ ಶುರು ಮಾಡಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ? ಸೈನ್ಸ್ ಅಂತ ಹೇಳಿದಾಗ ದಟ್ಸ್ ವಾಟ್ ಐ ಕನೆಕ್ಟ್ ಟು ದ ನಂಬರ್ಸ್. ಆ್ಯಕ್ಚುಲಿ ಚಿಹ್ನೆಗಳನ್ನು ನಾನು ನಂಬರ್ಸ್ ಅಂತ ಕನೆಕ್ಟ್ ಮಾಡ್ತೀನಿ. ನಂಬರ್ಸ್ ಆರ್ ನಥಿಂಗ್ ಬಟ್ ಇಟ್ಸ್ ಅ ಸೈನ್ಸ್. ಆ್ಯಕ್ಚುಲಿ ಒನ್ ಅಂತ ನಾವು ಹಿಂಗೆ ಬರಿತೀವಿ. ನೀವು ಅದರದ್ದು ಶೇಪು ಒಂದು ಮೀನಿಂಗ್ ಇದೆ ಅದನ್ನು ಹೇಳ್ತೀರಾ? ಒನ್ನಿಂದ ಶುರು ಮಾಡೋ 1 to 9. ಒನ್ ಅಂದಾಗ ನೋಡಿ ಹೆಂಗೆ ಬರಿತೀವಿ ನಾವು, ಸ್ಟ್ರೈಟ್ ಲೈನ್ ಬರಿತೀವಿ. ಸೊ ದಟ್ ಮೀನ್ಸ್ ಒನ್ ನಂಬರ್ ಅವರು ದೇ ಸ್ಟ್ಯಾಂಡ್ ಸ್ಟ್ರೈಟ್, ಇಂಡಿವಿಜುವಲ್ ಆಗಿರ್ತಾರೆ, ಅವರು ಅಲೋನ್ ಆಗಿರ್ತಾರೆ, ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ಅವರು. ಹೆಡ್ ಹೈಟ್, ಒನ್ ನಂಬರ್ ಹಿಂಗೆ ಬರಿತೀವಲ್ವ ನಾವು, ಸೊ ದೇ ಹೋಲ್ಡ್ ದೇರ್ ಹೆಡ್ ಹೈಟ್. ಸೊ ಒನ್ ನಂಬರ್ ಸ್ಟ್ರೈಟ್, ವೆರಿ ಸ್ಟ್ರೈಟ್. ಓಕೆ, ನೋ ಬೆಂಡಿಂಗ್. ನೀನು ಹಿಂಗೆ ಮಾಡು, ನಾನು ಯಾಕೆ ಮಾಡಲಿ, ನಾನು ಹಿಂಗೇನೆ ಅನ್ನೋದು. ದೇ ಆರ್ ವೆರಿ ಲಾಜಿಕಲ್ ಸ್ಟಬನ್ ಥರ ಇರ್ತಾರೆ ಅವರು. 2 ನಂಬರ್ ನಾವು ಹಿಂಗೆ ಬರಿತೀವಿ, ಕರ್ವಿ ನೇಚರ್ ಇದೆ. ಕರ್ವ್ ಎಲ್ಲಿ ಬರುತ್ತೆ ಅಲ್ಲಿ ದೇ ಆರ್ ವೆರಿ ಫ್ಲೆಕ್ಸಿಬಲ್, ಕೇರಿಂಗ್, ಸೂದಿಂಗ್, ಸಪೋರ್ಟಿಂಗ್. ಸೊ 2 ನಂಬರ್ ಕರ್ವಿ. 3 ನಂಬರ್ ಕೂಡ ನಾವು ಹೀಗೆ ಬರಿತೀವಿ. 3 ನಂಬರ್ ಈಸ್ ಓಮ್ನ ನಂಬರ್. ಹೀಗೆ ಬರೆದಾಗ ಏನಾಯಿತು, ಓಮಲ್ಲಿ ಎಲ್ಲ ಅಡಗಿದೆ, ಎಲ್ಲ ಜ್ಞಾನ ಅಡಗಿರೋದೇ ಓಮಿಂದ ಶುರು ಆಗೋಂಥದ್ದು. ಸೊ ಯೂನಿವರ್ಸ್ನ ಸೌಂಡ್ ಹೇಳಿದ್ವಿ ನಾವು ಓಮ್ ಅಂತ. ಸೊ ಯೂನಿವರ್ಸ್ನ ನಾಲೆಡ್ಜ್ 3ನಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಸೊ 3 ನಂಬರ್ ನಾವು ಹಿಂಗೆ ಬರೆದಾಗ ದೇ ಆರ್ ವೆರಿ ನಾಲೆಜಬಲ್, ಎಲ್ಲವನ್ನೂ ಪಡ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು. 4 ನಂಬರ್ ನಾವು ಹೀಗೆ ಬರಿತೀವಿ. ಜನರಲಿ 4 ನಂಬರ್ ನೀವು ಹೆಂಗೆ ಬರೀತಾರೆ ಒಂದ್ಸರಿ ಬರೆದು ತೋರಿಸಿ ನೀವು. 4 ನಂಬರ್ ಹಾಂ, 4 ಎರಡೂ ಒಂದೇ ಅರ್ಥ. ಅಂದರೆ ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಲೈನ್ನ ಹಿಂಗೆ ಬ್ರೇಕ್ ಮಾಡ್ತಾಯಿದ್ದೀರ, ಹಿಂಗೆ ಕಾಟ್ ಮಾಡ್ತಾಯಿದ್ದೀರ, ಅಂದರೆ ಅರ್ಥ ರೂಲ್ಸ್ ಬ್ರೇಕ್ ಮಾಡೋಂಥ, ರೂಲ್ಸ್ ಬ್ರೇಕರ್ 4 ನಂಬರ್. ಸೊ ದಟ್ಸ್ ವೈ ಐ ಸಜೆಸ್ಟ್ 4 ನಂಬರ್ನ ಎಲ್ಲರಿಗೂ ಹೀಗೆ ಬರೀರಿ ಅಂತ ಹೇಳ್ತೀನಿ. ಹಿಂಗೆ ಬರೆದು ಹೀಗೆ ಬರೀರಿ ಅಂತ. ಎಸ್, ಮಧ್ಯದಲ್ಲಿ ಹಿಂಗೆ ಎಲ್ಲಿ ಬರೆದ್ಬಿಟ್ಟು ಸೆಂಟರ್ ಕಾಟ್ ಮಾಡೋದು ಬೇಡ, ಕ್ರಾಸ್ ಮಾಡೋದು ಬೇಡ. ಅದನ್ನು ಹಿಂಗೆ ಸೈಡಲ್ಲಿ 3-4 ಥರ ಬರೀತಾರೆ 4 ನಂಬರ್ನ. ಬಟ್ ಇವಾಗ ನೀವೇನು ಬರೆದ್ರಿ ದಟ್ ಈಸ್ ದ ಬೆಟರ್ ವೇ ಟು ರೈಟ್. ಸೊ ರಾಹು ಸಪೋರ್ಟ್ ಇರುತ್ತೆ ಅವಾಗ. ಇಲ್ಲಾಂದರೆ ಮೈಂಡ್ ಬ್ರೇಕ್ ಮಾಡೋಂಥವ್ರು. ರಾಹು ಈಸ್ ಲೈಕ್ ಇಲ್ಯೂಷನ್ ಮೈಂಡ್. ಅದು ಆ್ಯಕ್ಚುಲಿ ಹಿಂಗೆ ಮಾಡೋಣ ಅನ್ನೋದು ಮತ್ತೆ ಉಲ್ಟಾ ಮಾಡು, ಹಿಂಗೆ ಮಾಡೋಣ ಇಲ್ಲ ಉಲ್ಟಾ ಮಾಡು, ಇಲ್ಯೂಷನ್, ಭ್ರಮೆ ಅಂತ ಹೇಳ್ತಾರಲ್ಲ ಆ ರೀತಿ. 4 ನಂಬರ್ ತುಂಬ ಭ್ರಮೆ ಕೊಟ್ಬಿಡುತ್ತೆ ಅದು ಆ ಥರ. ಅದಕ್ಕೆ ಅದು ಬ್ರೇಕ್ ಆಗೋದು ಬೇಡ ಅನ್ನೋದಕ್ಕೋಸ್ಕರನೇ ಈ ಥರ ಬರೆಯೋದು ಒಳ್ಳೆಯದು ಅಂಥೇಳಿ 4 ನಂಬರ್. ಆ್ಯಂಡ್ 4 ಕೂಡ ಅಷ್ಟೇ ನೋಡಿ, ಇದು ಕೂಡ ವೆರಿ ಸ್ಟ್ರೈಟ್. ಕಾರ್ನರ್ಸ್ ಎಲ್ಲೆಲ್ಲಿ ಬಂತು, ಕ್ರಾಸ್ ಕಾರ್ನರ್ಸ್ ಎಲ್ಲೆಲ್ಲಿ ಬಂತು, ದೇ ಆರ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಅಂಥೇಳಿ, ವೆರಿ ಲಾಜಿಕಲ್, ಸ್ಟ್ರೈಟ್ ಫಾರ್ವರ್ಡ್ ಅಂಥೇಳಿ. 5 ನಂಬರ್ ಕೂಡ ಅಷ್ಟೇ, ಅದು ಕೂಡ ಕರ್ವಿ ನೇಚರ್ ಬರುತ್ತೆ, ಸ್ವಲ್ಪ ಫುಡಿ ನೇಚರ್ ಅವರು 5 ನಂಬರ್ ಅವರು. ಸೊ ಹೀಗೆ ಬರೆದಾಗ ಫುಡಿ ನೇಚರ್, ದೇ ಲವ್ ಈಟಿಂಗ್, ಟ್ರಾವೆಲಿಂಗ್, ಎಂಜಾಯ್, ಈ ಥರ. 6 ನಂಬರು ಅಷ್ಟೇ. 6 ನಂಬರ್ ಕೂಡ ಹೀಗೆ ಬರಿತೀವಿ. ದೇ ಆರ್ ವೆರಿ ಸೀಕ್ರೆಟಿವ್, ಎಲ್ಲ ಬೇಕು ಅವ್ರಿಗೆ, ಎಲ್ಲ ತಿಳ್ಕೊಬೇಕು, ಎಲ್ಲದ್ರ ಬಗ್ಗೆ ಗಾಸಿಪ್ ಮಾಡಬೇಕು ಆ್ಯಂಡ್ ಎಲ್ಲ ತಿಳ್ಕೊಬೇಕು. ಆ್ಯಂಡ್ ತುಂಬ ಸೀಕ್ರೆಟ್ನ ಕ್ಯಾರಿ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ ಆ ಥರ. ನಂಬರ್ 6 ಅವರು. ಆ್ಯಂಡ್ 6 ನಂಬರ್ ಕೂಡ ಅವರು ಫುಡಿ ನೇಚರ್ ಇರ್ತಾರೆ ಆ ಥರ. 7 ನಂಬರ್ ಆವಾಗಲೇ ಹೇಳಿದೆ ನಾನು, ಹೀಗೆ ಬರಿತೀವಿ. ಅವರು ಕೂಡ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡೇ, ಈಗೋ ಓರಿಯೆಂಟೆಡೇ ಇರ್ತಾರೆ. ಆ್ಯಂಡ್ ಸ್ಟ್ರೈಟ್ ಹೀಗೆ ಬರಿತೀವಿ ನಾವು. ಅಲ್ಲೂ ಕೂಡ ಏನು ಕರ್ವಿ ನೇಚರ್ ಬರೋದಿಲ್ಲ. 8 ಇಸ್ ಅ ಇನ್ಫಿನಿಟಿ ಸೈನ್. ಆ್ಯಕ್ಚುಲಿ ಕರ್ವಿ ಇದೆ ಬಟ್ ಸ್ಟಿಲ್ ಇನ್ಫಿನಿಟಿ ಬರಿತೀವಿ ನಾವು. ಅದು ಇನ್ಫಿನಿಟಿ ಸಿಂಬಲ್. ಅದು 8ಅಲ್ಲಿ ಎಲ್ಲನೂ ಸಿಗುತ್ತೆ, ನಿಮ್ಗೆ ಏನು ಬೇಕು 8 ಎಲ್ಲನೂ ಕೊಡುತ್ತೆ. ಬಟ್ ಯು ಹ್ಯಾವ್ ಟು ಫಾಲೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಪ್ರಿನ್ಸಿಪಲ್ ಓರಿಯೆಂಟೆಡ್ ಆಗಿರಬೇಕು, ನ್ಯಾಯವಾಗಿರಬೇಕು. ಶನಿ ಏನು ಬೇಕಾದ್ರೂ ಕೊಡ್ತಾನೆ. ಶನಿ ಹೇಳೋದಿಷ್ಟೇ, ಕರ್ಮ ಮಾಡು ಎಲ್ಲ ಸಿಗುತ್ತೆ ನಿನಗೆ ಅಂತ. ನಿನ್ನ ಕೆಲಸನೇನು ಮಾಡು, ಶಾರ್ಟ್ ಕಟ್ಸ್ ಬೇಡ. 9 ನಂಬರ್ ನೋಡಿ ನಾವು ಹೀಗೆ ಬರಿತೀವಿ.
ಹ್ಞೂ 9 ನಂಬರ್ ಹೀಗೆ ಬರಿತೀವಿ. 9 ಹೀಗೆ ಬರೆದಾಗ 9 ಎಲ್ಲಿ ಬರ್ತಾ ಇದೆ, ಸರ್ಕಲ್ ಎಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಸೊ 9 ನಂಬರವ್ರು ದೇ ಥಿಂಕ್ ನನ್ನ ಪ್ರಪಂಚದ ಹೊರೆ ಎಲ್ಲ ನನ್ನ ತಲೆ ಮೇಲೆ ಇದೇನೋ ಅಂಥೇಳಿ. ಓ ಆ ಥರ ಇರ್ತಾರೆ ಅವ್ರು. ಆ್ಯಕ್ಚುಲಿ ಮನೆಯ ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ, ಪ್ರಪಂಚದ ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ, ಎಲ್ಲ ಕೆಲಸ ನನ್ನ ತಲೆ ಮೇಲೆ ಇದೆ. ಸೊ ದೇ ಆರ್ ಡೂವರ್ಸ್ ಅವ್ರು. ಆ್ಯಕ್ಚುಲಿ ಮಾಡೋವ್ರಿಗೂ ನೆಮ್ಮದಿ ಇರಲ್ಲ, ಅವ್ರಿಗೆ ಸಮಾಧಾನನೇ ಇರಲ್ಲ. ಮಾಡು 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 ಮಾಡೋಂಥವ್ರು ಅವರು, ಆ್ಯಕ್ಷನ್ ಪೀಪಲ್ 9ನವರು. ಸೊ ನಾವು ಅದಕ್ಕೆ 9 ನಂಬರು ತುಂಬ ನೀವು ಸ್ಪೋರ್ಟ್ಸಲ್ಲಿ, ಆರ್ಮಿ, ಪೊಲೀಸ್ ಇದರೆಲ್ಲ ತುಂಬ ಇರ್ತಾರೆ. ಆ್ಯಂಡ್ ಆ್ಯಕ್ಚುಲಿ ನಂಬರ್ಸ್ ಕ್ಯಾನ್ ಹೆಲ್ಪ್ ದೇರ್ ಡೆಸ್ಟಿನಿ ಅಂದಾಗ ಕರಿಯರ್. ಸೊ ಡೆಸ್ಟಿನಿ ಈಸ್ ಆಲ್ ಅಬೌಟ್ ಏನು ಹುಟ್ಟಿದೀವಿ, ಏನು ಹುಟ್ಟಿನ ಕಾರಣ ಏನು ಮಾಡಬೇಕು, ಪರ್ಪಸ್ ಏನು ನಮ್ಮದು, ಏನು ಮಾಡಿದ್ರೆ ನಮ್ಗೆ ಒಳ್ಳೆಯದಾಗತ್ತೆ, ಯಾವ ದಿಕ್ಕಲ್ಲಿ ಹೋದರೆ ನಮಗೆ ಭಾಗ್ಯೋದಯ ಆಗುತ್ತೆ, ಜನರಲಿ ಕರಿಯರ್. ಯಾವ ಕರಿಯರ್ ನಮಗೆ ಸೂಟ್ ಆಗುತ್ತೆ ಅನ್ನೋದೇ ಗೊತ್ತಾಗುತ್ತೆ ನಮಗೆ ನ್ಯೂಮರಾಲಜಿ ಮುಖಾಂತರ. ಎಷ್ಟೋ ಸರಿ ನೋಡಿ, ಇವಾಗ ಸಮ್ವೇರ್ ಓದೆಲ್ಲ ಮುಗಿದ ಮೇಲಿಂದ ಜಾಬ್ ಹುಡುಕ್ತಾರೆ ಹ್ಞೂ ಫಾರ್ ಪ್ರೆಷರ್ಗೋಸ್ಕರ, ಮನಿ ಅರ್ನ್ ಮಾಡಬೇಕು ಅದು ಇದು ಅನ್ನೋಕ್ಕೋಸ್ಕರ. ಇಷ್ಟ ಇಲ್ಲದೆ ಇದ್ದರೂ ಅದೊಂದು ಜಾಬು, ಅಥವಾ ಓದಿಗೋಸ್ಕರ ಆದ್ರೂ ಈ ಕೆಲಸಕ್ಕೆ ಅಂತ ಇಂಜಿನಿಯರಿಂಗು ಅದು ಮಾಡಿಬಿಡ್ತಾರೆ. ಬಟ್ ಆ್ಯಕ್ಚುಲಿ ಅವ್ರಿಗೆ ಇದು ಇಷ್ಟ ಇರೋದಿಲ್ಲ. ಅಂದರೆ ಅರ್ಥ ಅವ್ರಿಗೆ ಡೆಸ್ಟಿನಿಗೆ ಅದು ಇರೋದಿಲ್ಲ, ಮ್ಯಾಚ್ ಇರೋದಿಲ್ಲ. ಆ ಜಾಬು ಮತ್ತೊಂದು ಜಾಬು 2 ಇಯರ್ಸ್ 3 ಇಯರ್ಸ್ 5 ಇಯರ್ಸ್ ಚೇಂಜ್ ಮಾಡಿ ಆಫ್ಟರ್ 35 ಇಯರ್ಸ್ ಅಲ್ಲಿ ಭಾಗ್ಯಾಂಕ ಆ್ಯಕ್ಟಿವೇಟ್ ಆಗುತ್ತೆ. ಸಮ್ವೇರ್ ಅರೌಂಡ್ 35 ಇಯರ್ಸ್ ಟು 40 ಇಯರ್ಸ್ ಒಳಗಡೆ ಭಾಗ್ಯಾಂಕ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ ಅಂತ ಹೇಳಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಕೆಲವು ವ್ಯಕ್ತಿಗಳು. ಫಾರ್ ಎಕ್ಸಾಂಪಲ್ ಜನರಲ್ಲಾಗಿ 35 to 40 ಇಯರ್ಸ್ ಅಂತ ಹೇಳ್ತೀವಿ. ಬಟ್ ಯಾರಿಗೋ ಇವಾಗ ಸಡನ್ನಾಗಿ ಮೇಜರ್ ಇನ್ಸಿಡೆಂಟ್ ಆಯಿತು ಲೈಫಲ್ಲಿ, ಲೆಟ್ಸ್ ಸೇ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು. ಇಮ್ಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಅವ್ರ ಲೈಫ್ ಸ್ಟೈಲ್ ಸೇಮ್ ಇರೋದಿಲ್ಲ. ಈಗ ಅಪ್ಪ ಅಮ್ಮ ಇರೋರ್ಗು ಅಪ್ಪ ಅಮ್ಮ ಇಲ್ದಿರೋರಿಗೆ ಲೈಫ್ ಸ್ಟೈಲ್ ಸೇಮ್ ಇರೋದಿಲ್ಲ. ಸೊ ದಿ ಬಿಕಮ್ ಮೋರ್ ರೆಸ್ಪಾನ್ಸಿಬಲ್, ಮೋರ್ ಮೆಚ್ಯೂರ್ಡ್. ಅಲ್ಲಿ ಭಾಗ್ಯಾಂಕ ಆ್ಯಕ್ಟಿವೇಟ್ ಆಯಿತು. ಅದು ಹೆಂಗೆ ಆ್ಯಕ್ಟಿವೇಟ್ ಆಗೋದು? ಆ್ಯಕ್ಟಿವೇಟ್ ಅಂತ ಹೇಳಿದ್ರೆ ಆ ನಂಬರ್ನ ಎನರ್ಜಿ ಅವ್ರ ಲೈಫಲ್ಲಿ ಶುರು ಆಗಿಬಿಡುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಮೂಲಾಂಕ, ಭಾಗ್ಯಾಂಕ. ಇವತ್ತಿನ ಡೇಟ್ ಆಫ್ ಬರ್ತ್ಗೆ 3 8. ಸೊ 3 ಈಸ್ ಅ ಗುರುವಿನ ನಂಬರ್, ದಟ್ ಈಸ್ ಅ ಪರ್ಸ್ನಾಲಿಟಿ. 3 ನಂಬರ್ನ ಪರ್ಸ್ನಾಲಿಟಿ. 8 ನಂಬರ್ ಈಸ್ ಕಂಡಕ್ಟರ್, ದಟ್ ಈಸ್ ಡೆಸ್ಟಿನಿ ನಂಬರ್. ಸೊ 8 ನಂಬರ್ನ ಡೆಸ್ಟಿನಿ ಏನು ಹೇಳುತ್ತೆ, ಡೆಸ್ಟಿನಿ ಏನಪ್ಪ ಅಂತ ಹೇಳುತ್ತಂದರೆ ಕರ್ಮ ಮಾಡು, ಎಫರ್ಟ್ ಹಾಕು. ಆ್ಯಂಡ್ 8 ನಂಬರ್ ಈಸ್ ಆಲ್ ಅಬೌಟ್ ಬಿಸ್ನೆಸ್. 8 ನಂಬರ್ ಅವರು ಬಿಸ್ನೆಸ್ ಮಾಡ್ತಾರೆ, ಲಾ ಫೀಲ್ಡ್ಗೆ ಹೋಗ್ತಾರೆ, ಫೈನಾನ್ಸ್ ಫೀಲ್ಡ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಆ ಥರ. ಸೊ ಕಂಡಕ್ಟರ್ ನಂಬರು ಆ್ಯಂಡ್ ಈ ಮೂಲಾಂಕ ಕೂಡ ಅವ್ರಿಗೆ ಕರಿಯರ್ ಏನು ಸೂಟ್ ಆಗುತ್ತೆ, ಏನು ಮಾಡಬೇಕು, ಅವರು ಏನು ಮಾಡಿದ್ರೆ ಅವ್ರಿಗೆ ಈಸಿ, ಒಳ್ಳೆಯದು ಅನ್ನೋದನ್ನ ತೋರಿಸುತ್ತೆ. ಸೊ ನ್ಯೂಮರಾಲಜಿ ಕ್ಯಾನ್ ಹೆಲ್ಪ್ ಚೂಸ್ ಕರಿಯರ್. ಸೊ ಅದು ಇಂಡೈರೆಕ್ಟ್ಲಿ ಯು ಆರ್ ಸೇಯಿಂಗ್ ಟೀನೇಜಿಗೆ ಬರ್ತಿದ್ದಂಗೆ ಎಲ್ಲ ಮಕ್ಕಳಿಗೆ ಒಂದ್ಸತಿ ನ್ಯೂಮರಾಲಜಿ ಪ್ರಕಾರ ಒಂದು ರೀಡಿಂಗ್ ಮಾಡಿಸಿದ್ರೆ ಬೆಟರಾ? ಡೆಫಿನೆಟ್ಲಿ. ನಮ್ಮ ಕ್ಲಾಸಸ್ಸಲ್ಲೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಬಂದ್ಬಿಡುತ್ತಪ್ಪ ಅಂದರೆ ಹೇಳಿದರೆ, ಕೋರ್ಸು ಹಸ್ಬೆಂಡ್ ಜಾಯ್ನ್ ಆಗಿರ್ತಾರೆ, ಇಲ್ಲ ವೈಫ್ ಜಾಯ್ನ್ ಆಗಿರ್ತಾರೆ, ಜೊತೆಗೆ ಇಂಟ್ರೆಸ್ಟ್ ಹೆಂಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ 3-4 ಡೇಸ್ 5 ಡೇಸ್ಗೆ ಗಂಡ ಕೂಡ ಏನೋ ಹೇಳ್ತಾ ಇದ್ದಾಳೆ, ಏನೋ ಇವಳು ಕಲಿತಾ ಇದ್ದಾಳಲ್ವ ಅಂಥೇಳಿ ಜೊತೆಗೆ ಹಂಗೆ ಕೇಳಿಸ್ಕೊಳ್ತಾರೆ. ಹಾಗೆ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡ್ತಾರೆ. ಹಾಗೆ ಕೆಲವ್ರು ಮಕ್ಕಳು ಜೊತೆ ಕೂತ್ಕೊಳ್ಳೋಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಗುರುಜಿ ಅಂತ ವಿಶ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಲಿತಾರೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗಿನ ಚೆನ್ನಾಗಿ ಮಕ್ಕಳು ಕಲ್ತ್ಬಿಡ್ತಾರೆ. ನಂದು ಮೂಲಾಂಕ, ಭಾಗ್ಯಾಂಕ ಇದು, ನಂದು ಗ್ರಿಡ್ ಇದು ಅಂಥೇಳಿ ಚೆನ್ನಾಗಿ ಕಲಿಯೋಕ್ಕೆ ಶುರು ಮಾಡ್ತಾರೆ. ಸೊ ಇಟ್ಸ್ ನ್ಯೂಮರಾಲಜಿ ಈಸ್ GPS ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. Like you stay connected to it so that the journey is GPS ಈಸ್ ಅ ಮ್ಯಾಪ್ ಆ್ಯಕ್ಚುಲಿ, ಮ್ಯಾಪ್. ಸೊ ನಮ್ಮ ಹತ್ರ GPS ಇದೆ, ಮ್ಯಾಪ್ ಇದೆ. ಈಗ ನಾವು GPS ಮ್ಯಾಪ್ ಇದೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ಲೇ ಹೋಗಲಿ, ಕಾಡಲ್ಲಿ ಹೋಗಲಿ, ಅಮೆಝಾನಲ್ಲಿ ಹೋಗಲಿ, ಡೈರೆಕ್ಷನ್ ಗೊತ್ತಿರುತ್ತೆ ನಮಗೆ. ಹೋಗೋದು ನಾವೇನೆ. ಎಫರ್ಟ್ ಹಾಕಲೇಬೇಕು. ನ್ಯೂಮರಾಲಜಿ ಆಗಲಿ, ವಾಸ್ತು ಆಗಲಿ, ಅಥವಾ ಆಸ್ಟ್ರಾಲಜಿ ಆಗಲಿ, ಎಲ್ಲ ವರ್ಕ್ ಆಗುತ್ತೆ. ಎಫರ್ಟ್ ಹಾಕಲೇಬೇಕು, ಕರ್ಮ ಬೇಕೇ ಬೇಕು. ಬಟ್ ಯು ನೋ ವಿಚ್ ಡೈರೆಕ್ಷನ್ ಯು ಆರ್ ಗೋಯಿಂಗ್. ಸುಮ್ಮನೆ ಕತ್ಲೆಯಲ್ಲಿ ಕಲ್ಲು ಹೊಡಿತಾ ಇಲ್ಲ ಅಂತ. ಕರೆಕ್ಟ್. ಸೊ ನಂಬರ್ಸ್ ಗೊತ್ತಿದ್ದಾಗ ನಾನು ಏನು ಮಾಡಬೇಕು, ನನ್ನ ಪರ್ಪಸ್ ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಫ್ಯಾಮಿಲಿ ಪೀಪಲ್ನ ವ್ಯಕ್ತಿಗಳ ಸ್ಟ್ರೆಂತ್ ಏನು, ವೀಕ್ನೆಸ್ ಗೊತ್ತಾಗುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಲೈಫ್ ಆಲ್ಸೋ. ಆ್ಯಂಡ್ ಆಸ್ ವೆಲ್ ಆಸ್ ವಿ ಕ್ಯಾನ್ ಗೆಟ್ ಟು ನೋ ನಮ್ಮ ಜೊತೆ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಕಲೀಗ್ಸ್ ಇರ್ಬೋದು, ಬಾಸ್ ಇರ್ಬೋದು. 4 ನಂಬರ್ ಅವ್ರು ಬಾಸ್ ಆಗಿಬಿಟ್ರೆ ದೇ ಆರ್ ವೆರಿ ಸ್ಟ್ರಿಕ್ಟ್ ಬಾಸ್ ಆಗಿರ್ತಾರೆ. ಅವ್ರಿಗೆ ನಿಂಗೆ ಹುಷಾರಿಲ್ವಾ, ಅಥವಾ ನಿನ್ನೆ ಜೋರು ಮಳೆ ಬಂತ, ಅದೆಲ್ಲ ಗೊತ್ತಿಲ್ಲ. ಆನ್ ಟೈಮ್ ಬಂದ, ಯಾಕೆ ಬಂದಿಲ್ಲ, ಟಾರ್ಗೆಟ್ ರೀಚ್ ಆದ, ಯಾಕೆ ರೀಚ್ ಆಗಿಲ್ಲ, ಅಷ್ಟೇ. ದೇ ವಾಂಟ್ ಅಚೀವ್ ರಿಸಲ್ಟ್ ಬೇಕಷ್ಟೇ, ಆ ಥರ. ಆ್ಯಂಡ್ 8 ನಂಬರ್ ಅವರು ಅಷ್ಟೇ ಸ್ಟ್ರಿಕ್ಟ್ ಇರ್ತಾರೆ ಅವರು.
4 ನಂಬರ್ ಅವ್ರು ಡಿಸಿಪ್ಲಿನ್ ಪೀಪಲ್ ಆ್ಯಕ್ಚುಲಿ. 4 ನಂಬರ್ ಅವ್ರು ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ, ನೀವು ಇವಾಗ ತಿಳ್ಕೊಳ್ತಾ ಹೋದಂಗೆ ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡಿ ಹೇಗಿರ್ತಾರೆ ನೋಡಿ ನೀವೇ. ನೀವು ವಿಲ್ ಬಿಕಮ್ ಆ್ಯಕ್ಚುಲಿ ಮೋರ್ ಕ್ಯೂರಿಯಸ್. ನಿಮಗೆ ಇನ್ನೂ ತಿಳ್ಕೊಬೇಕಂತ ಆಸೆ ಬರೋಕ್ಕೆ ಶುರು ಆಗುತ್ತೆ. 4 ನಂಬರ್ ತುಂಬ ಡಿಸಿಪ್ಲಿನ್ ಇರ್ತಾರೆ. ಅವರು ಪ್ರತಿಯೊಂದು ವಸ್ತುಗಳು ಇದೇ ಜಾಗದಲ್ಲಿ ಇರಬೇಕು, ಹೀಗೆ ಇಟ್ಕೋಬೇಕು, ಹೀಗೆ ಇರಬೇಕು, ಜಾಗ ಚೇಂಜ್ ಆಗೋದು ಇದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ನಾನು ನಂಬರ್ 4. ಸೊ ನೈಸ್. ಹಾಗಾಗಿ ಐ ವಾಸ್ ಜಸ್ಟ್ ಡೂಯಿಂಗ್ ಸಮ್ ಕ್ಯಾಲ್ಕುಲೇಷನ್ ಕನ್ಫರ್ಮಿಂಗ್ ಇಟ್. ಸೊ ಯಾ ಸೊ ಬೀಟ್. ನೀವು ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಎಸ್ ದಟ್ಸ್ ವಾಟ್. 4 ನಂಬರ್ ಆ ಥರ. 8 ನಂಬರು ಕೂಡ ಅಷ್ಟೇ, ವೆರಿ ಸ್ಟ್ರಿಕ್ಟ್ ಆಗಿರ್ತಾರೆ ಆ ಥರ. ಸೊ ನಂಬರ್ಸ್ ಕ್ಯಾನ್ ಹೆಲ್ಪ್ ಅಸ್. ಯಾವ ಥರ ಜನ ಕಮ್ಯುನಿಕೇಟ್ ಮಾಡ್ತಾರೆ, ಹೇಗೆ ಅವ್ರ ನೇಚರ್ ಇರುತ್ತೆ, ಇದು ಗೊತ್ತಿದ್ದಾಗ ಏನಾಗುತ್ತೆ, ಪ್ರತಿಯೊಬ್ಬರ ಜೊತೆ ಹೆಂಗೆ ನಾವು ಬಿಹೇವ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ಅಥವಾ ನಮ್ಮ ಬೆನಿಫಿಟ್ಗೆ ಹೆಂಗೆ ಕೆಲಸ ಆಗೋ ಥರ ಅವ್ರಿಗೆ ರಿಲೇಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ನಂಬರ್ಸ್ ಕ್ಯಾನ್ ಹೆಲ್ಪ್. ಬೇರೆಯವ್ರಿಗೆ ಓಕೆ, ಈ ನೇಚರನ್ನು, ಇನ್ಬಿಲ್ಟ್ ನೇಚರನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟೂಲ್ಸ್ ಏನೇನಿದೆ? ಲೈಕ್ ನೀವು ಆವಾಗಲೇ ಹೇಳಿದ್ರಿ ನಂಬರ್ 5 ಪವರ್ ಜಾಸ್ತಿ ಮಾಡೋಕ್ಕೆ ಒಂದು ಮೊಬೈಲ್ ನಂಬರ್. ಅಲ್ಲಿಸ್ ಕಂಟಿನ್ಯೂ ಮಾಡ್ತಾಯಿದ್ರಿ, 2ನೇದು 3ನೇದು ಮಿಸ್ ಆಗೋಯ್ತು. ಮೊಬೈಲ್ ನಂಬರ್ ಡೆಫಿನೆಟ್ಲಿ, ಜೊತೆಗೆ ನೇಮ್ ನಂಬರ್. ನೇಮ್ ನಂಬರ್ ಅಂದಾಗ ನೋಡಿ, ಐ ಸೇ ದ್ಯಾಟ್ ಮೂಲಾಂಕ ಭಾಗ್ಯಾಂಕ ಏನೇ ಆಗಿರಲಿ, ಓಕೆ, ಕೆಲವ್ರಿಗೆ ಭಗವಂತ ಒಳ್ಳೆ ಕಾಂಬಿನೇಷನ್ ಕೊಟ್ಟಿರ್ತಾನೆ, ಒಳ್ಳೆ ಡೇಟ್ ಆಫ್ ಬರ್ತ್ ಬಂದಿರುತ್ತೆ, ಒಳ್ಳೆ ಲಕ್ ಸಪೋರ್ಟ್ ಇರುತ್ತೆ. ಆ್ಯಕ್ಚುಲಿ ಅವ್ರಿಗೆ ಭಗವಂತ ಕಾಂಬಿನೇಷನ್ ಕೊಟ್ಟಿದ್ದಾನೆ. ಇಟ್ಸ್ ಲೈಕ್ ಗಾಡಿ ಒಳ್ಳೆ ಫೆರಾರಿ ಕೊಟ್ಟಿದ್ದಾನೆ, ಬಟ್ ಅದು ಓಡ್ಸೋಕ್ಕೆ ಬರಬೇಕು, ಆ ಸ್ಕಿಲ್ಲು ಇರಬೇಕು, ಜೊತೆಗೆ ಆ ಓಡಿಸೋದಕ್ಕೆ ಮನಸ್ಸು ಇರಬೇಕು. ಅದು ಸಿಗುತ್ತೆ ನಮಗೆ ನೇಮಿಂದ. ನೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೇಮ್ ನಂಬರ್. ಲೈಕ್ ಇವತ್ತು ನೇಮ್ ಕರೆಕ್ಷನ್ಸ್ ತುಂಬ ಜನ ಆಲ್ಫಾಬೆಟ್ಸ್ ಆ್ಯಡ್ ಮಾಡ್ತಾರೆ, ಹೆಸರೇ ಚೇಂಜ್ ಮಾಡಿಬಿಡ್ತಾರೆ. ಸೊ 2026 ಫಾರ್ ಸಂಬಡಿ ಹೂಸ್ 50-50 ಅಬೌಟ್ ನೇಮ್ ಕರೆಕ್ಷನ್ ಅಂಥವ್ರು ಆ್ಯಕ್ಚುಲಿ ವಾಟ್ ಇಸ್ ದ ಸ್ಟಾರ್ಟ್ ಫಾರ್ ದೆಮ್? ಎಲ್ಲಿಂದ ಶುರು ಮಾಡಬೇಕು? ಏಜ್ ಇಸ್ ಜಸ್ಟ್ ಅ ನಂಬರ್. ನನ್ನ ಕ್ಲಾಸಲ್ಲಿ 70+ 80 ಇರೋರು ಕೂಡ ಕೂತ್ಕೊಂಡು ಕಲಿತಾರೆ. ಬಿಕಾಸ್ ದೇ ವಾಂಟ್ ಟು ನೋ, ಅಟ್ಲೀಸ್ಟ್ ಹೆಲ್ಪ್ ದೇರ್ ಚಿಲ್ಡ್ರನ್, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಲ್ಪ್ ಮಾಡೋಣ, ಅಥವಾ ಸುತ್ತಮುತ್ತವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ. ಒಂದು 50-50 ಬೈ ವಿಚ್ ಐ ಮೆಂಟ್, ಇದು ನಂಬೇಕಾ ಬೇಡವಾ ಅಂತ ಅರ್ಧಂಬರ್ಧದಲ್ಲಿರೋರು. ನಂಬೇಕಾ ಬೇಡ ಅನ್ನೋಂಥದ್ದು, ಇಟ್ ಈಸ್ ಯೂನಿವರ್ಸ್ ಈಸ್ ಗೈಡಿಂಗ್ ದೆಮ್. ಇಲ್ಲಿ ತನಕ ನೀನು ಕಷ್ಟಪಟ್ಟಿದ್ಯಾ, ಅದಕ್ಕೆ ಕಾರಣ ಏನು, ಅಥವಾ ಎಲ್ಲಿ ಸರಿಪಡಿಸ್ಕೋಬೇಕು ತಿಳ್ಕೊ ಅಂತ ಡೈರೆಕ್ಷನ್ ಕೊಡ್ತಾ ಇರೋದೇ ಇದ್ರ ಮುಖಾಂತರ. ಯಾರೋ ನ್ಯೂಮರಾಲಜಿ ಅವ್ರಿಗೆ ಲೈಫಲ್ಲಿ ಟಚ್ ಆಗ್ತಾ ಇದೆ, ಅಥವಾ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅರ್ಥ, ಐ ಆಲ್ವೇಸ್ ಬಿಲೀವ್ ನ್ಯೂಮರಾಲಜಿ ಆಗಿರಲಿ ಅಥವಾ ವಾಸ್ತು ಆಗಿರಲಿ, ಏನೇ ಆಗಿರಲಿ, ಪರ್ಪಸ್ ಇಲ್ದಿರ ಅವ್ರಿಗೆ ಅದು ಸಿಗೋದೇ ಇಲ್ಲ. ಈಗ ನಿಮ್ಗೆ ಕಲಿಬೇಕು, ಇದು ತಿಳ್ಕೋಬೇಕು, ಈ ಪಾಡ್ಕಾಸ್ಟ್ ನಡಿಬೇಕಂತ ಇದ್ರೇ ಇದು, ಈ ಮುಖಾಂತರ ಲಕ್ಷಾಂತರ ಜನಕ್ಕೆ ತಲುಪಬೇಕಂತ ಇದ್ದಾಗಲೇ ಇದೆಲ್ಲ ನಡೆಯೋಂಥದ್ದು. ಹಾಗೆಯೇ 55 ಇಯರ್ಸಲ್ಲಿ ಅವ್ರಿಗೆ ಆ ನಾಲೆಡ್ಜ್ ಸಿಗಬೇಕು, ಅವ್ರಿಗೆ ಮೆಚುರಿಟಿ ಬರಬೇಕು, ಅಲ್ಲಿಂದ ಅವ್ರಿಗೆ ಲೈಫ್ ಚೇಂಜ್ ಆಗಬೇಕು ಅನ್ನೋದಿದ್ದಾಗ ಅದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಅವ್ರು ಕಲಿತಾರೆ. ಆ್ಯಂಡ್ 55 ಏಜಲ್ಲಿ ಅವ್ರು ಏನು ನೇಮ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತಲ್ಲ. ನೇಮ್ ಚೇಂಜ್ ಅಂತ ಹೇಳಿದಾಗ ದರ್ ಆರ್ 2 ಮೆಥಡ್ ಆ್ಯಕ್ಚುಲಿ. ಒಂದು ಡಾಕ್ಯುಮೆಂಟಲ್ಲಿ ಚೇಂಜ್ ಮಾಡೋಂಥದ್ದು, ವಿಚ್ ಐ ಸಜೆಸ್ಟ್ ಆ್ಯಕ್ಚುಲಿ ಚಿಕ್ಕವರಿದ್ದಾಗ, ಅಂದರೆ ಮಕ್ಕಳು ಇನ್ನೂ 10th ಒಳಗಡೆ ಇದ್ದಾರೆ, 8th 9th ಇದ್ದಾರೆ, 7th ಇದ್ದಾರೆ ಅಂತ ಹೇಳಿದ್ರೆ, ಆರ್ ಇಟ್ ಈಸ್ ವೆರಿ ಈಸಿ. ಬಿಫೋರ್ ನಾಮಕರಣ ಮಾಡಬೇಕಾದ್ರೇ ಒಳ್ಳೆ ನೇಮ್ ತೊಗೊಂಡು, ನ್ಯೂಮರಾಲಜಿಸ್ಟ್ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಒಳ್ಳೆ ನೇಮ್ ಸೆಟ್ ಮಾಡಿಸಿ ನೇಮ್ ಇಟ್ಬಿಟ್ರೆ ದಟ್ ಈಸ್ ದ ಬೆಸ್ಟ್ ಥಿಂಗ್. ಅಲ್ಲೊಂಚೂರು ರಿವೈಂಡ್ ಮಾಡಲಾ, ನಾಮಕರಣ ಹೇಗೆ ಮಾಡಬೇಕು? ಯಾಕೆಂದರೆ ತುಂಬ ಜನ ಎಷ್ಟು ಟೈಮಿಗೆ ಹುಟ್ಟಿದ್ರು ಜಾತಕ ತೋರಿಸ್ತಾರೆ, ಯಾವ ಅಕ್ಷರ ಅಂತ ನೋಡಿ ಬಿಟ್ಬಿಡ್ತಾರೆ. ಅದರ ಜೊತೆಗೆ ಈಗ ಆ ಅಕ್ಷರದ ಟೋಟಲ್ ಅಲ್ಲೂ ನಂಬರ್ಸ್ ಪವರ್ ಇರೋದ್ರಿಂದ ಕ್ಯಾನ್ ಯು ಗೈಡ್ ದೆಮ್? ಡೆಫಿನೆಟ್ಲಿ. ಈಗ ನೋಡಿ, ಆಸ್ಟ್ರಾಲಜಿನೂ ಹೇಳ್ತೀನಿ ನಾನು. ಆಸ್ಟ್ರಾಲಜಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಜಾತಕದ ಪ್ರಕಾರ ಅಂದಾಗ ನಕ್ಷತ್ರದ ಮೇಲೆ ಅಥವಾ ರಾಶಿಯ ಮೇಲೆ ಈ ಅಕ್ಷರದಲ್ಲಿ ಹೆಸರಿಡ್ಬೋದು ಅಂತ ಹೇಳ್ತಾರೆ. ಅಕ್ಷರ ಕೊಡ್ತಾರೆ ಅಷ್ಟೇ, ಸಾಯಿಂದ, ಸೂಯಿಂದ, ಕಾಯಿಂದ, ಕೂಯಿಂದ ಅಂತ ಹೇಳ್ಬಿಟ್ಟು. ಬಟ್ ಹೆಸರಿಡಬೇಕಾದ್ರೆ ಒಂದು ಒಳ್ಳೆ ಹೆಸರನ್ನು ನ್ಯೂಮರಾಲಜಿ ಪ್ರಕಾರ ಇಟ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಈವನ್ ನೇಮ್ ಅಂತ ಬಂದಾಗ ನ್ಯೂಮರಾಲಜಿಗೆ ಸಪೋರ್ಟ್ ಮಾಡೋದು ಯಾವುದೇ ಆಗಲಿ, ಆಸ್ಟ್ರಾಲಜಿ ಯಾವುದೇ ಆಗಲಿ, ನ್ಯೂಮರಾಲಜಿಗೆ ಸಪೋರ್ಟ್ ಮಾಡೋಂಥದ್ದು. ಬಿಕಾಸ್ ನೇಮ್ ವೈಬ್ರೇಷನ್, ನೇಮ್ನ ನಂಬರ್ನ ಎನರ್ಜಿ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ನಂಬರ್ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ, ಪ್ರತಿಯೊಂದು ಅಕ್ಷರಗಳಿಗೆ ಅದರದೇ ಆದಂಥ ಒಂದು ನಂಬರ್ಸ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಎ ಅಂದಾಗ ಇಟ್ ಈಸ್ ಕನೆಕ್ಟೆಡ್ ಟು 1 ನಂಬರ್ ಎ. ಅದರದ್ದು ಗ್ರಿಡ್ ಏನು? ಅದರದ್ದು ಚಾಲ್ಡಿಯನ್ ಚಾರ್ಟ್ ಅಂತ ಬರುತ್ತೆ. ಚಾಲ್ಡಿಯನ್ ಚಾರ್ಟ್. ಚಾರ್ಟ್
ಓಕೆ. ಚಾಲ್ಡಿಯನ್ ನ್ಯೂಮರಾಲಜಿಯ ಚಾರ್ಟ್ ಬರುತ್ತೆ. ವೇರಿನ್ 1 to 8 ನಂಬರ್ಗೆ ಯಾವ್ಯಾವ ಅಕ್ಷರಗಳು ಕನೆಕ್ಟ್ ಆಗಿದೆ ಅಂಥೇಳಿ ಅದರಲ್ಲಿ ಬರುತ್ತೆ. ಅದ್ರ to ಮೇಲೆ 8. 1 to 8. 9 ನಂಬರ್ ಅಗೇನ್ 9 ನಂಬರ್ ಇಸ್ ಅ ವೆರಿ ಸ್ಪೆಷಲ್ ನಂಬರ್ ಅಂತ ಹೇಳಿದೆ. ಯಾಕೆಂದರೆ 9 ನಂಬರ್ ಜೊತೆ ಯಾವುದೇ ಕೂಡಿಸಿದ್ರು ಉಳಿಯೋದು ಅದೇ ಅಂಕಿ, ಅದು ಮಲ್ಟಿಪ್ಲೈ ಆಗುತ್ತೆ, ಆ್ಯಡಪ್ ಆಗಿಬಿಡುತ್ತೆ, ಅದೇ ನಂಬರ್ ಉಳಿಯುತ್ತೆ. ಅದಕ್ಕೆ 9 ನಂಬರ್ಗೆ ಅಕ್ಷರ ಕೊಟ್ಟಿಲ್ಲ. ವೇರಿನ್ ಮೊದಲು ಕೂಡ ಪೈಥಾಗರಸ್ ಚಾರ್ಟ್ನ ಬಳಸ್ತಾಯಿದ್ರು ವೆರಿ ಲಾಂಗ್ ಬ್ಯಾಕ್. ಪೈಥಾಗರಸ್ ಚಾರ್ಟ್ ಬಳಸಿದಾಗ ಅದರಲ್ಲಿ 9 ನಂಬರ್ಗೂ ಅಕ್ಷರ ಕೊಟ್ಬಿಟ್ಟಿದ್ರು. ಅದಕ್ಕೆ ಅಷ್ಟು ಲಾಜಿಕ್ ಇರಲಿಲ್ಲ. ಸೀದಾ 1 2 3 4 5 6 7 8 9 ABCDEFGH ಆ ಥರ ಕೊಟ್ಕೊಂಡು ಹೋಗ್ಬಿಟ್ಟಿದ್ರು. ಅದೇ ರಿಪೀಟ್ ಹಾಂ, ಸೊ ಅದು ಅಷ್ಟು ಆ್ಯಕ್ಯುರಸಿ ಬರ್ತಿರಲಿಲ್ಲ. ಬಟ್ ವೇರಿನ್ ಅದೇ ಥರ ಚಾಲ್ಡಿಯನ್ ನ್ಯೂಮರಾಲಜಿ ಕೂಡ ರಿಸರ್ಚ್ ಆಗ್ತಾಯಿತ್ತು. ಇದು ತುಂಬ ಆ್ಯಕ್ಯುರಸಿ ತುಂಬ ಮ್ಯಾಚ್ ಆಗ್ತಾಯಿದ್ರಿಂದ ಇವತ್ತು ಪ್ರಪಂಚಾದ್ಯಂತ ಮ್ಯಾಕ್ಸಿಮಮ್ ನ್ಯೂಮರಾಲಜಿಸ್ಟು ಫಾಲೋ ಮಾಡ್ತಾ ಇರೋದು ಅಥವಾ ಬಳಸ್ತಾ ಇರೋಂಥದ್ದು ಚಾಲ್ಡಿಯನ್ ನ್ಯೂಮರಾಲಜಿಯ ಚಾರ್ಟನ್ನೇ. ಸೊ ಇದ್ರ ಪ್ರಕಾರ ನಮ್ಮ ನೇಮ್ ನಂಬರ್ ಏನು ಬರ್ತಾಯಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ವೆದರ್ ಇಟ್ ಈಸ್ ಕಮಿಂಗ್ 5 ಅಥವಾ 1 ಅಥವಾ 3 ಅಥವಾ 6 ಬರ್ತಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅಥವಾ ಯಾರ್ಯಾರ ಹೆಸರೆಲ್ಲ 4 ಬರ್ತಿದೆ 8 ಬರ್ತಿದೆ ಲೈಫಲ್ಲಿ ಸ್ಟ್ರಗಲ್ ಆಗ್ತಾ ಇರುತ್ತೆ ಅಂತ ಅರ್ಥ ಹೇಳ್ಬೋದು. ಓಹೋ. ಯಾಕಂತ ಹೇಳಿದ್ರೆ ನೇಮ್ನ ಎನರ್ಜಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೊಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀವಿ, ಬಟ್ ಚಿಕ್ಕನಿಂದ ಇಲ್ಲಿ ತನಕ ನಾವು ಅತಿ ಹೆಚ್ಚು ಬಳಸಿರೋಂಥ ವಸ್ತು ಯಾವುದಪ್ಪ ಅಂದರೆ ಅದು ನಮ್ಮ ಹೆಸರೇ. ಯಾಕೆಂದರೆ ನಮ್ಮ ಹೆಸರನ್ನ ನಾವಷ್ಟೇ ಅಲ್ದಿರ ಬೇರೆಯವರು ಬಳಸ್ತಾರೆ. ನಿಮ್ಮ ಹೆಸರು ಹಿಡಿದು ಎಲ್ಲರೂ ಕರೀತಾರೆ. ಆ್ಯಂಡ್ ನಿಮ್ಮ ಹೆಸರು ನೀವು ಹೇಳ್ತೀರಾ, ನನ್ನ ಹೆಸರು ರಶ್ಮಿ, ರ್ಯಾಪಿಡ್ ರಶ್ಮಿ ಅಂಥೇಳಿ. ಅಂದರೆ ನಿಮ್ಮ ಹೆಸರು ಎಲ್ಲರೂ ಬಳಸ್ತಾರೆ. ಎಲ್ಲರೂ ಬಳಸಿದಾಗ ಆ ನೇಮ್ನ ಎನರ್ಜಿ ವೈಬ್ರೇಷನ್ ಇಂಪ್ಯಾಕ್ಟ್ ಕೊಟ್ಟೇ ಕೊಡುತ್ತೆ. ಆ ನೇಮ್ ನಮಗೇನಾದ್ರೂ ನಮ್ಮ ಡೇಟ್ ಆಫ್ ಬರ್ತ್ಗೆ ಅಲೈನ್ ಆಗಿದೆ, ಬ್ಯಾಲೆನ್ಸ್ ಆಗಿದೆ ಅನ್ನೋದಾದರೆ ದಟ್ ಈಸ್ ಲೈಕ್ ಅ ಲಕ್ಕಿ, ಅದೃಷ್ಟ ಇದ್ದಂಗೆ. ಈಗ ಚಾಲ್ಡಿಯನ್ ಚಾರ್ಟ್ದು ಒಂದು ಕೊಟ್ಬೇಡ ಯಾರು ಕ್ಯಾಲ್ಕುಲೇಟ್ ಮಾಡೋರು. ಸೊ ಈ ಒಂದು ಚಾರ್ಟ್ನ ಪ್ರಕಾರ ಹೆಸರು ಅಂದಾಗ ಹೆಸರಲ್ಲೂ ನೋಡಿ ಫುಲ್ ಹೆಸರು ತೊಗೋಬೇಕು, ಫುಲ್ ನೇಮ್ ಇನ್ಕ್ಲೂಡಿಂಗ್ ಇನ್ಷಿಯಲ್ಸ್. ಎಸ್, ಫುಲ್ ನೇಮ್ ಅಂತ ಹೇಳಿದಾಗ ಆ್ಯಕ್ಚುಯಲ್ ಆಫಿಷಿಯಲ್ ಹೆಸರು ಅಂತ ಕರಿತೀವಿ. ಆಫಿಷಿಯಲ್ ಹೆಸರು ಅಂತ ಹೇಳಿದ್ರೆ ಏನು ಡಾಕ್ಯುಮೆಂಟ್ಸಲ್ಲಿದೆ, ಆಧಾರ್ ಕಾರ್ಡಲ್ಲಿ ಅಥವಾ ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ ಬ್ಯಾಂಕ್ ಅಕೌಂಟಲ್ಲಿ, ನಾಟ್ ದ ಪಾಸ್ಪೋರ್ಟಲ್ಲಿ ಎಲಾಬ್ರೇಟ್ ಮಾಡೇ ಮಾಡ್ತಾರೆ, ಅದನ್ನು ಕನ್ಸಿಡರ್ ಮಾಡಬೇಡಿ. ಓಕೆ, ಅದರಲ್ಲಿ ಫಾದರ್ ನೇಮ್ ಎಲ್ಲ ಎಲಾಬ್ರೇಟ್ ಮಾಡಿಬಿಡ್ತಾರೆ, ಅದು ಬೇಡ. ಆಧಾರ್ ಕಾರ್ಡು ಅಥವಾ ಬ್ಯಾಂಕ್ ಅಕೌಂಟು ಎರಡರಲ್ಲಿ ಏನು ಪೂರ್ತಿ ಹೆಸರು ಬಂದಿರುತ್ತೆ ದಟ್ ಈಸ್ ಯುವರ್ ಅಫಿಷಿಯಲ್. ಅದೇನಾಗುತ್ತೆ, ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ. ಇಂಟರ್ನೆಟ್ಗೆ ಕನೆಕ್ಟ್ ಆಗಿದಾಗ ಯೂನಿವರ್ಸ್ ಎನರ್ಜಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಅದ್ರ ಮುಖಾಂತರ ಆ ನೇಮ್ ಆ್ಯಕ್ಟಿವೇಟ್ ಆಗಿದೆ. ಆ ನೇಮ್ ನೀವು ಬಳಸ್ತಾ ಹೋಗ್ತೀರ. ಈಗ ಜನರಲಾಗಿ ನೀವು ಆಫಿಷಿಯಲಾಗಿ ನೀವು ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಮನೆಯಲ್ಲಿ ಚಿನ್ನು ಮುದ್ದು ಅಂತ ಕರೀತಾರಂತ ಅದನ್ನು ಬರೆಯಲ್ಲ ನಾವು. ನಮ್ಮ ನಿಜವಾದ ಹೆಸರೇನಿದೆ ವಿತ್ ಸ್ಪೆಲ್ಲಿಂಗ್, ವಿತ್ ಇನಿಷಿಯಲ್, ವಿತ್ ಸರ್ನೇಮ್ ಏನಿದೆ ಅದನ್ನು ಹಾಕ್ತೀವಿ. ಸೊ ಫುಲ್ ಹೆಸರು, ಇನಿಷಿಯಲ್ಲು, ಸರ್ನೇಮ್ ಇಷ್ಟು ಇದ್ದರೆ ಅಷ್ಟನ್ನು ತೊಗೊಂಡು ಅಷ್ಟಕ್ಕೂ ಅಕ್ಷರಗಳಿಗೆ ನಂಬರ್ಸ್ನ ಕೊಟ್ಬಿಟ್ಟು ಏನು ಟೋಟಲ್ ನೇಮ್ ನಂಬರ್ ಬರ್ತಾಯಿದೆ, ಡಬಲ್ ಡಿಜಿಟ್ ಬರುತ್ತೆ, ಅದನ್ನು ಸಿಂಗಲ್ ನಂಬರ್ ಮಾಡಿ ಏನು ಬರ್ತಾಯಿದೆ ಅಂತ ಚೆಕ್ ಮಾಡಬೇಕು. ಅದು ಒಳ್ಳೆ ನೇಮ್ ನಂಬರ್ ಬರ್ತಿದ್ರೆ ಲಕ್ಕಿ, ಅಪ್ಪ ಅಮ್ಮ ಒಳ್ಳೆ ಅದೃಷ್ಟ ಮಾಡಿ ಅಥವಾ ಒಳ್ಳೆ ಕರ್ಮದಿಂದ ನಿಮ್ಗೆ ಒಳ್ಳೆ ಹೆಸರಿಟ್ಬಿಟ್ಟಿದ್ದಾರೆ ಅಂತ ಅರ್ಥ. ಐ ಆಲ್ವೇಸ್ ಬಿಲೀವ್ ಆಸ್ ಅ ಪೇರೆಂಟಾಗಿ ಈ 3 ವಿಚಾರ ಮಾಡಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಪೇರೆಂಟಿಂಗ್ ಅಂತ ಹೇಳಿದಾಗ ಅಪ್ಪ ಅಮ್ಮ ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತಾರೆ, ಆ್ಯಟಿಟ್ಯೂಡ್ ಅಥವಾ ಕ್ಯಾರೆಕ್ಟರ್ ಅಂತ ಕರೆಯೋಣ. ಆ ಕ್ಯಾರೆಕ್ಟರ್ ಯಾರು ತುಂಬಕ್ಕೆ ಸಾಧ್ಯ? ಪೇರೆಂಟ್ಸಿಗೆ ತುಂಬಕ್ಕೆ ಸಾಧ್ಯ. ಅದು ಇಷ್ಟು ವಯಸ್ಸೊಳಗೆ. ಎಸ್, ಫಸ್ಟ್ 6 ಇಯರ್ಸ್ ಫೌಂಡೇಶನ್ ಅಂತ ಕರಿತೀವಿ. ಅಲ್ಲೇ ಮೇಜರ್ 80% ಬಿಲ್ಡ್ ಆಗಿಬಿಡುತ್ತೆ 6 ಇಯರ್ಸಲ್ಲಿ. ಸೊ ಪೇರೆಂಟಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಕೊಡಬೇಕು, ಒಳ್ಳೆ ಕ್ಯಾರೆಕ್ಟರ್ ಕೊಡಬೇಕು. ಎರಡನೇದಾಗಿ ಒಳ್ಳೆ ಎಜುಕೇಷನ್ ಕೊಡಬೇಕು. ನೋಡಿ, ಎಜುಕೇಷನ್ ಅಂತ ಹೇಳಿದಾಗ ನಾವು ಏನು ಆಸ್ತಿ ಮಾಡಿರ್ತೀವಿ ಮಕ್ಕಳಿಗೆ, ಏನು ಬಂಗಾರ ತೆಗೆದಿಡ್ತೀವಿ ಅದೆಲ್ಲ ಸೆಕೆಂಡರಿ. ನಾವು ಒಳ್ಳೆ ಎಜುಕೇಷನ್ ಕೊಟ್ಬಿಟ್ರೆ ನಾಳೆ ದಿನ ಅವ್ರು ದುಡ್ಕೊಳ್ತಾರೆ, ಅವ್ರ ಲೈಫ್ ಅವ್ರು ಸೆಟ್ಲ್ ಮಾಡ್ಕೊಳ್ತಾರೆ. ತಟ್ಟೆಗೆ ಹಾಕಬಾರ್ದು, ಅಡುಗೆ ಮಾಡ್ಕೊಳ್ಳೋದು ಹೆಂಗೆ ಹೇಳ್ಕೊಡ್ಬೇಕು. ಸೊ ಎಜುಕೇಷನ್ ಕೊಟ್ಬಿಟ್ರೆ ಅವ್ರಿಗೆ ಜ್ಞಾನ ಕೊಟ್ಟಂಗೆ, ಪ್ರಪಂಚ ಹೆಂಗೆ ಜೀವನ ಮಾಡಬೇಕಂತ ಕಲ್ಸಂಗೆ. ಸೊ ಒಳ್ಳೆ ಕಲಿತಾರೆ ಅಂದರೆ ಒಳ್ಳೆ ಎಜುಕೇಷನ್ ಕೊಡಲಿ, ನೋ ಪ್ರಾಬ್ಲಮ್. ಮೂರನೇದು ಒಳ್ಳೆ ಹೆಸರು. ಇದು 3 ಕೊಟ್ಬಿಟ್ಟಿದ್ರೆ, ಬಿಕಾಸ್ ನೇಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡೇಟ್ ಆಫ್ ಬರ್ತ್ ಏನೇ ಇರಲಿ, ಒಳ್ಳೆ ನೇಮ್ ಇದ್ಬಿಟ್ರೆ ಆ ನೇಮ್ ಬಳಸಿದಷ್ಟು ಅವ್ರಿಗೆ ತುಂಬ ಲಕ್ ಸಪೋರ್ಟ್ ಸಿಗುತ್ತೆ. ಆ ನೇಮಿಂದ ಅವ್ರಿಗೆ ತುಂಬ ಒಂದು ಎನರ್ಜಿ ಸಿಗುತ್ತೆ, ಡೋರ್ಸ್ ಓಪನ್ ಅಪ್ ಆಗುತ್ತೆ, ಅಲೈನ್ ಆಗೋಕ್ಕೆ ಶುರು ಆಗುತ್ತೆ, ಎಲ್ಲ ಅಲೈನ್ ಆಗೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ವಾಟ್ ವಿಲ್ ಲಕ್ ಅಂತ ಅದನ್ನೇ ಕರೆಯುವಂಥದ್ದು. ಸೊ ನಾವು ದಟ್ ಚಾಲ್ಡಿಯನ್ ಚಾರ್ಟನ್ನು ಹಾಕಿರೋದ್ರಿಂದ ಇಸ್ ಇಟ್ ಈಸಿ ಟು ಕ್ಯಾಲ್ಕುಲೇಟ್ ಆನ್ ಅವರ್ ಓನ್ ಅಥವಾ ತುಂಬ ಕಾಂಪ್ಲಿಕೇಟೆಡ್? ಈಸಿ ಆ್ಯಕ್ಚುಲಿ. ಅಕ್ಷರಗಳಿಗೆ ನಂಬರ್ಸ್ ಇದೆ. ನೀವು ಹೆಂಗೆ ಹೇಳಿದ್ರಿ 5 ಅಂತ? ರ್ಯಾಪಿಡ್ ರಶ್ಮಿ, R ಅಂದಾಗ
ಏನು ಅಕ್ಷರ ಬರುತ್ತೆ 2 ಬರುತ್ತೆ, ಎ ಅಂದಾಗ 1 ಬರುತ್ತೆ, ಪಿ ಅಂದಾಗ 8 ಬರುತ್ತೆ, ಐ ಅಂದಾಗ ಅಗೇನ್ 1 ಎಲ್ಲ ಬರುತ್ತೆ. ಫುಲ್ ಆ್ಯಡ್ ಮಾಡಿ ಆ್ಯಡ್ ಮಾಡಿದಾಗ ಅಷ್ಟು ಡಬಲ್ ಡಿಜಿಟ್ ಬರುತ್ತೆ, ಅದನ್ನು ಕೂಡಿದಾಗ ಸಿಂಗಲ್ ನಂಬರ್ ಬರುತ್ತೆ. ನನ್ನ ನೇಮಲ್ಲಿ ಕೂಡ ಆ್ಯಕ್ಚುಲಿ ಗೋಪಿಕೃಷ್ಣ ವಿ ಇಸ್ ಮೈ ಆ್ಯಕ್ಚುಯಲ್ ನೇಮು, ವಿಚ್ ವಾಸ್ ಕಮಿಂಗ್ 44ಇಂದ 8 ಬರ್ತಾಯಿತ್ತು. ಐ ರಿಯಲೈಸ್ ಓಕೆ ನನ್ನ ಲೈಫಲ್ಲಿ ಯಾಕೆ ಇಷ್ಟು ಸ್ಟ್ರಗಲ್ಲು, ಹಾರ್ಡ್ ವರ್ಕು ಡಿಲೇ ಆಗ್ತಿತ್ತು. ಓಕೆ ಬಿಕಾಸ್ ನೇಮ್ ನಂಬರ್ 8 ಬರ್ತಾ ಇದೆ. ಆ್ಯಂಡ್ ಬಿಲೀವ್ ಮೀ, ಶಾಕಿಂಗ್ ಏನಪ್ಪ ಅಂದರೆ ನನ್ನ ಮೊಬೈಲ್ ನಂಬರ್ ಕೂಡ 8 ಬರ್ತಾಯಿತ್ತು, ವಿಚ್ ವಾಸ್ ಐ ವಾಸ್ ಯೂಸಿಂಗ್ ಫಾರ್ ಆಲ್ಮೋಸ್ಟ್ 17 ಇಯರ್ಸ್ ಬಳಸ್ತಾ ಇದ್ದೆ ನಾನು. ಸೊ ನೇಮ್ ನಂಬರ್ 8, ಮೊಬೈಲ್ ನಂಬರ್ 4 ಬರ್ತಾಯಿತ್ತು, 4, 8 ಬರ್ತಾಯಿತ್ತು. ಈ 4, 8 ಒಂಥರ ಏನು ಗೊತ್ತಾ, ಅಟ್ರಾಕ್ಟಿವ್ ನಂಬರ್ಸ್. ಅದು ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದು ಸರಿ ಲೈಫಲ್ಲಿ 4, 8 ಬರೋಕ್ಕೆ ಶುರು ಆಗಿಬಿಟ್ರೆ ಅದು ರಿಪೀಟ್ ಆಗೋಕ್ಕೆ ಶುರು ಆಗುತ್ತೆ, ಅಟ್ರ್ಯಾಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಗಾಡಿ ನಂಬರ್ಗೆ 4 ಬರೋಕ್ಕೆ ಶುರು ಆಗುತ್ತೆ, ಮನೆ ನಂಬರು ಆ್ಯಂಡ್ ಸಂಭವ 4 ಎಲ್ಲ ಕಡೆ ಬರೋಕ್ಕೆ ಶುರು ಆಗುತ್ತೆ. ಚೆಕ್ ಮಾಡಿ ನೋಡಿ, ಈಗ ನೀವು ಹೆಂಗೆ ನಂಬರ್ ಬಳಸೋದು ಅಂತ ಹೇಳಿದ್ರಿ. ಎಲ್ಲೋ ಹೋಟೆಲ್ಗೆ ಹೋಗ್ತೀರಾ, ಟೇಬಲ್ ನಂಬರ್ ನೋಡ್ತೀರಾ, 301 301 ಇದ್ದರೆ ಅಂದರೆ ಅರ್ಥ 301 4 4 ಬಂದರೆ ಅದು ಪ್ರಾಬ್ಲಮ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಕೈಲಿ ಏನಾದರೂ ಇದೆ, ಚಾಯ್ಸ್ ಮಾಡ್ತೀರ ಅನ್ನೋದಾದರೆ, ಅಣ್ಣ ಈ ಟೇಬಲ್ ಬೇಡ, ಕ್ಯಾನ್ ಯು ಗಿವ್ ಮಿ ಅದರ್ ಟೇಬಲ್, ಯಾವ್ದು ಕೊಡಲಿ ಸರ್, 302 ಕೊಡು, 302. ಲೈಕ್ ದಟ್ ಐ ಯೂಸ್ ಎವ್ರಿವೇರ್. ಲಕ್ಕಿ ನಂಬರ್ಸ್ನ ಎಲ್ಲೆಲ್ಲಿ ನಾವು ಬಳಸ್ತೀವೋ, ದಿನನಿತ್ಯ ಜೀವನದಲ್ಲಿ ಎಷ್ಟು ಬಳಸ್ತೀವೋ ಅಷ್ಟು ನಮ್ಗೆ ಒಳ್ಳೆಯದು. ಮೇಜರ್ ಆಗಿ ಅಂದರೆ ಹೋಟೆಲ್ ಮೂಲ ಅಂಕ ತೊಗೋಬೇಕಾ ಭಾಗ್ಯ ಅಂಕ ತೊಗೋಬೇಕಾ? ಎರಡೂ ತೊಗೊಂಡು ಮಾಡಿ. ಎರಡಕ್ಕೂ ಫ್ರೆಂಡ್ಲಿ ಇರಬೇಕು. 1 ನಂಬರ್ಗೆ ಫ್ರೆಂಡ್ಲಿ ಇರಬೇಕು, 6 ಕಂಡಕ್ಟರ್ ನಂಬರ್ಗೂ ಫ್ರೆಂಡ್ಲಿ ಇರಬೇಕು, ಡ್ರೈವರ್ ನಂಬರ್ಗೂ ಫ್ರೆಂಡ್ಲಿ ಇರಬೇಕು. ಎರಡಕ್ಕೂ ಫ್ರೆಂಡ್ಲಿ ಇದ್ದಾಗ ದಟ್ ವಿಲ್ ಬಿಕಮ್ ಲಕ್ಕಿ ನಂಬರ್. ಎರಡಕ್ಕೂ ಯಾವುದು ಆಪೋಸಿಟ್ ನಂಬರ್ ಇದೆ ದಟ್ ಈಸ್ ಅ ಅನ್ಲಕ್ಕಿ ನಂಬರ್. ಅನ್ಲಕ್ಕಿ ನಂಬರ್ ಬಳಸಿದಷ್ಟು ಅದು ಅನ್ಲಕ್ಕಿ ತರುತ್ತೆ, ಸ್ಟ್ರಗಲ್. ಹೇಳೋಣ, ಇದು ಲಕ್ಕಿ ನಂಬರ್ಗೆ ಆಪೋಸಿಟ್ ಹೇಳ್ಬೇಡ. ಸೊ 1ಗೆ ಆಪೋಸಿಟ್ ಯಾವುದು? 8. ಓಕೆ, ಮೇಕ್ ದಿಸ್ ನೋಟ್ ಗೈಸ್. ಓಕೆ, 1ಕ್ಕೆ 8, 2ಕ್ಕೆ ಎರಡೂ ಪಕ್ಕ ಆಪೋಸಿಟ್ಟು. ಪಕ್ಕ ಅಂದರೆ ಆ್ಯಂಟಿ ನಂಬರ್ ಅಂತ ಕರಿತೀವಿ ಅದನ್ನು. 1ಕ್ಕೆ 8, 8ಕ್ಕೆ 1 ಆಗೋದಿಲ್ಲ. ಯಾಕಿದು ಹಿಂಗೆ? ಹಾಗೇನೆ ಆ್ಯಕ್ಚುಲಿ ದೇಸ್ ಅ ಮೈಥಾಲಜಿಕಲ್ ಇದೆ ಅದಕ್ಕೆ. ಸೂರ್ಯ ಶನಿ ಸ್ಟೋರಿನಾ? ಹೇಳಿ. ಸೂರ್ಯನ ಪುತ್ರನೇ ಶನಿ, ಆ್ಯಕ್ಚುಲಿ ಛಾಯಾಪುತ್ರ ಅಂತ ಕರಿತೀವಲ್ವ. ಸೊ ಶನಿ ಹುಟ್ಟಿದಾಗ ಸೂರ್ಯ ಹೋಗಿ ನೋಡೋದಂತೆ, ಫುಲ್ ಡಾರ್ಕ್ ಇದ್ದಂತೆ ಶನಿ. ನಾನಿಷ್ಟು ಬ್ರೈಟ್ ಆಗಿದ್ದೀನಿ, ನಾನಿಷ್ಟು ಹೊಳಿತಾ ಇದ್ದೀನಿ, ಇವ್ ನನ್ನ ಮಗ ಅಲ್ಲ ಅಂತ ಅಕ್ಸೆಪ್ಟ್ ಮಾಡಿಲ್ವಂತೆ. ಹೋಗ್ಬಿಟ್ಟು ನಾನು ಸೀದಾ ಅಕ್ಸೆಪ್ಟೇ ಮಾಡಿಲ್ವಂತೆ. ಶನಿ ಕೂಡ ಬೆಳೆದ, ದೊಡ್ಡವನಾದ, ಗೊತ್ತಾಯಿತು ವಿಚಾರ. ಈಸ್ ಆಲ್ಸೋ ವೆರಿ ಈಗೋಯಿಸ್ಟಿಕ್, ಪವರ್ಫುಲ್. 8 ಇಸ್ ಅ ವೆರಿ ಪವರ್ಫುಲ್ ನಂಬರ್, ವೆರಿ ಈಗೋಯಿಸ್ಟಿಕ್. ನೀನೇನು ಅಕ್ಸೆಪ್ಟ್ ಮಾಡೋದು, ನಾನೇ ಅಕ್ಸೆಪ್ಟ್ ಮಾಡಲ್ಲ ಅಂಥೇಳಿ ಈ ರಿಜೆಕ್ಟೆಡ್. ಸೊ ಅಲ್ಲಿಂದ ಆ ವೈರತ್ವ ಅದು ಶುರು. ಸ್ಟೋರಿ ಆ್ಯಸ್ ವೆಲ್ ಆಸ್ ನೀವು ಪ್ರಾಕ್ಟಿಕಲಾಗಿ ನೋಡಿ. ಸೂರ್ಯ ಶನಿ, ಸ್ಯಾಟರ್ನ್ ಎಲ್ಲಿದೆ, ಸೂರ್ಯನ ಬೆಳಕಷ್ಟೇ ತಲುಪೋದೇ ಇಲ್ಲ ಶನಿಗೆ. ಸೊ ಡಾರ್ಕ್ ಪ್ಲಾನೆಟ್ ಅದು. ಆ ಥರ ಮ್ಯಾಕ್ಸಿಮಮ್ ಜುಪಿಟರ್ವರೆಗೂ ಹೋಗುತ್ತೆ ಸೂರ್ಯನ ಬೆಳಕು. ಸೊ ಇದೆಲ್ಲ ಹೆಂಗಂದ್ರೆ ಈ ಪ್ಲಾನೆಟರಿ ಪೊಸಿಷನ್ದು ಒಂದು ರಿಫ್ಲೆಕ್ಷನು ಬಿಡಿಸಿ ನಮ್ಮ ರಿಯಲ್ ಲೈಫಲ್ಲಿ ನೋಡಿದಾಗ ನಮ್ಮೆಲ್ಲ ಎನರ್ಜಿ ಕಂಟ್ರೋಲ್ಡು ಥ್ರೂ ದೀಸ್ ಪ್ಲಾನೆಟ್ ಎನರ್ಜಿ. ಸೊ ಆ ಎಫೆಕ್ಟ್ ಇದ್ದೇ ಇರತ್ತದು. ಒಂದು ಮಾತು ಹೇಳ್ತೀನಿ, ಕೆಲವರು ಕಮೆಂಟ್ಸ್ ಹಾಕ್ತಾರೆ, ಕೆಲವರು ಹಿಂಗೂ ಯೋಚನೆ ಮಾಡ್ತಾರೆ, ಕೆಲವರು ಈ ಥರ ವ್ಯಂಗ್ಯವಾಗಿ ಮಾತಾಡ್ತಾರೆ. ಏನು ಯಾವುದೋ ಪ್ಲ್ಯಾನೆಟಲ್ಲಿ ಕೂತಿರೋ ಪ್ಲ್ಯಾನೆಟ್ ನಮ್ಮ ಜೀವನಕ್ಕೆ ಏನು ಇದು ಮಾಡಿಬಿಡುತ್ತಾ, ನಮ್ಮ ಕೆಲಸ ಮಾಡೋದು ಮಾಡಲೇಬೇಕು. ನಾನು ಕೆಲಸ ಮಾಡೋದ್ರ ಬಗ್ಗೆ ಮಾತಾಡ್ತಲ್ಲ, ಎಲ್ಲರೂ ಕೆಲಸ ಮಾಡಲೇಬೇಕು, ಕಷ್ಟಪಡಲೇಬೇಕು, ಎಫರ್ಟ್ ಹಾಕಲೇಬೇಕು, ಕರ್ಮ ಮಾಡಲೇಬೇಕು, ಅದ್ರ ಬಗ್ಗೆ ಮಾತಾಡ್ತಲ್ಲ. ಬಟ್ ದ ಸೇಮ್ ಟೈಮ್ ಪ್ಲ್ಯಾನೆಟ್ಸ್ ಪ್ಲೇ ಅ ಬಿಗ್ ಪಾರ್ಟ್ ಇನ್ ಅವರ್ ಲೈಫ್. ಯಾಕೆ ತಗೊಂಬೋದಾ? ಹೆಂಗೆ? ಉದಾಹರಣೆಗೆ ಈಜ್ತಾ ಇದ್ದೀವಿ, ಈಗ ಆ ಕಡೆ ಗಾಳಿ ಯಾವ ಕಡೆ ಇದೆಯೋ ಆ ಕಡೆಗೆ ಈಜಿದ್ರೆ ಇನ್ನೂ ಅನುಕೂಲ, ಈಜೋದು ನಾವೇ ಅನ್ನೋ ಥರ. ಕರೆಕ್ಟ್, ಫೋರ್ಸ್. ಎಸ್. ಈಗ ನೋಡಿ, ಪ್ಲ್ಯಾನೆಟ್ಸ್ ಅಲೈನ್ ಆಗಿರುತ್ತೆ, ತನ್ನ ಕಕ್ಷದ ಮೇಲೆ ಎಲ್ಲ ಪ್ಲ್ಯಾನೆಟ್ಸು ಸುತ್ತುತ್ತಾ ಇದೆ. ವಾಟ್ ಯು ಥಿಂಕ್? ಈಗ ಮೂನ್ ಆಗಿರ್ಬೋದು, ಅಥವಾ ಮಾರ್ಸೇ ಆಗಿರ್ಬೋದು, ಅಥವಾ ನಮ್ಮ ಅರ್ಥೇ ಆಗಿರ್ಬೋದು, ಇದೊಂಥರ ಮ್ಯಾಜಿಕ್ ಅನ್ಸಲ್ಲ ನಿಮಗೆ? ಇದೊಂಥರ ವಿಸ್ಮಯ ಅನ್ಸಲ್ವಾ? ಕ್ಯೂರಿಯಸ್ ಅನ್ಸಲ್ವಾ? ಸೂರ್ಯ ನಮ್ಮ ಭೂಮಿ ಎಷ್ಟು ಡಿಸ್ಟೆನ್ಸಲ್ಲಿದೆ, ಸ್ವಲ್ಪ ಹತ್ತಿರ ಇದ್ದಿದ್ರು ನಾವು ಹುಟ್ಟೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಈ ಜೀವಿಗಳೇ ಇರ್ತಾ ಇರಲಿಲ್ಲ. ಸ್ವಲ್ಪ ದೂರ ಇದ್ದಿದ್ರೂ ಜೀವಿಗಳಿರೋಕ್ಕಾಗ್ತಾ ಇರಲಿಲ್ಲ. ಬಟ್ ಕರೆಕ್ಟ್ ಪೊಸಿಷನ್ಲಿದೆ ಅಂತ ಅನ್ಸಲ್ವಾ? ಸನ್ಲೈಟು, ಫೋಟೋಸಿಂಥಸಿಸ್ ಆಗಲಿಕ್ಕೆ, ಬೆಳೆ ಬೆಳೆಯೋಕ್ಕೆ, ಕರೆಕ್ಟ್ ವೆದರು, ಅಟ್ಮಾಸ್ಫಿಯರು, ಎಷ್ಟು ನೇಚರ್ ಅಂತ ಅನ್ಸಲ್ವಾ ಇದು? ಅದೇ ಥರ ಎಲ್ಲೋ ಇರೋ ಜುಪಿಟರು ಅಲೈನ್ ಆಗಿದೆ. ಬಿಕಾಸ್ ಸೆಂಟ್ರಲ್ ಏನು ಮೀಟಿಯರಾಯ್ಡ್ಸ್ ಇದೆ
ಮಿಟರಾಯ್ಡ್ಸ್ ಅದು ತನ್ನ ಕಕ್ಷದಲ್ಲಿ ಏನು ಸುತ್ತಾ ಇದೆ, ಬಿಕಾಸ್ ಆಫ್ ದ ಜುಪಿಟರ್ ಅದು ಕೂಡ ಅದರ ಕಕ್ಷದಲ್ಲಿ ಸುತ್ತಾ ಇದೆ. ಆ ಜುಪಿಟರ್ ಇರಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಅರ್ಥ ಇರ್ತಾ ಇರಲಿಲ್ಲ. ಯಾವತ್ತೋ ಯಾವುದೋ ಮಿಟರಾಯ್ಡ್ ಹೊಡೆದು ಏನೋ ಆಗಿಬಿಡಿರೋದು. ಪ್ರತಿಯೊಂದು ಗ್ರಹಗಳು ಅದರ ಜಾಗದಲ್ಲಿ ಅಲೈನ್ ಆಗಿರೋದಕ್ಕೇ ಭೂಮಿ ಇವತ್ತು ಇರೋಕ್ಕೆ ಸಾಧ್ಯ ಆಗಿರೋದು. ಒಂದಿಷ್ಟು ವೇರಿಯೇಷನ್ ಆದರೂ ಕೂಡ ದಟ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸರಿ. ಸೊ ಅಂದರೆ ಅರ್ಥ ನಂಬರ್ಸ್ ಅಲೈನ್ ಆಗಿರುತ್ತೆ ನಮಗೆ. ಸೊ ಹೆಂಗೆ ಗ್ರಹಗಳು ಅಲೈನ್ ಆಗಿದೆಯೋ ಅದರ ಪವರಿಂದ ನಂಬರ್ಸ್ಗೆ ಮೆಟಫಾರಿಕಲಿ ತೊಗೊಂಡ್ರು ಅದು ನಮ್ಗೆ ಅಲೈನ್ ಆಗಿದಾಗ ಮಾತ್ರ. ಕೊಡುತ್ತೆ. ಆ್ಯಂಡ್ ಪ್ಯಾರಲಿ ದೇ ಆಲ್ಸೋ ಏನೋ ಒಳಗಡೆ ದೇಹದಲ್ಲಿ ಚಕ್ರಗಳಿರೋದ್ರಿಂದ ಅಲ್ಲೂ ಅಲೈನ್ಮೆಂಟು, 7 ಚಕ್ರಗಳಿದೆ, ಎನರ್ಜಿ. ಸೊ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಈ ಸಿಲೆಬಸಲ್ಲಿ ನೋಡೋರು ಲೆಕ್ಕ ಬರ್ತಾ ಇದೆ, ಅಲ್ಲಿಗೆ ಹೋದ್ರು ಎಲ್ಲವೂ ಎನರ್ಜಿನೇ ಇರೋಂಥದ್ದು. ನಮ್ಮಲ್ಲಿ ಎಲ್ಲಿ ತನಕ ಪ್ರಾಣಶಕ್ತಿ ಹರಿತಾ ಇದೆ ನಾವು ಜೀವಂತವಾಗಿದ್ದೀವಿ. ಯಾವತ್ತು ಈ ಪ್ರಾಣಶಕ್ತಿ ಹೋಗ್ಬಿಡುತ್ತೆ ಅಲ್ಲಿಗೆ ಮುಗೀತು ಅಂತ. ಕತೆ ಮುಗೀತು. ರೈಟ್. ಸೊ ಒನ್ಗೆ ಆಪೋಸಿಟ್ ನಂಬರ್ ಬಂದು 8. ಸರ್ ಇದೆಲ್ಲ ಯಾವ ಬೇಸ್ ಇದು ನಿಮ್ದು ಆಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ? ಎಸ್, ಈಗ ನೋಡಿ ನ್ಯೂಮರಾಲಜಿ ಬಂದ್ಬಿಟ್ಟು ದೇರ್ ಆರ್ ಮೆನಿ ಮೆಥಡ್ಸ್ ಆ್ಯಕ್ಚುಲಿ. ಫಸ್ಟ್ ಶುರು ಆಗಿದೆ ಪೈಥಾಗರಸ್ ನ್ಯೂಮರಾಲಜಿ ಅಂಥೇಳಿ. ಪೈಥಾಗರಸ್ ನಾವೆಲ್ಲ ಕೇಳಿದ್ದೀವಿ, ಪೈಥಾಗರಸ್ ಪ್ರಮೇಯ ಅಂತೆಲ್ಲ ಕೇಳಿದ್ದೀವಿ. ಎಸ್. ಸೊ ಬ್ಯಾಕ್ ಇನ್ ಬಿಫೋರ್ ಕ್ರೈಸ್ಟ್ BC 600 ಆ್ಯಂಡ್ ಚೇಂಜ್ ಅರೌಂಡ್ ಆ ಟೈಮಲ್ಲಿ ಪೈಥಾಗರಸ್ ಇದ್ದಿದ್ದು. ಅವರು ವೆರಿ ಕ್ಯೂರಿಯಾಸಿಟಿಯಿಂದ ನಂಬರ್ಸ್ ಬಗ್ಗೆ ಆವಿಷ್ಕಾರ ಅಥವಾ ರಿಸರ್ಚ್ ಮಾಡ್ತಾ ನಂಬರ್ಸ್ ಏನು ಅಂಥೇಳಿ ಶುರು ಮಾಡಿದ್ದವರು. ಆ್ಯಂಡ್ ಅಲ್ಲಿ ಶುರು ಆಯಿತು ಪೈಥಾಗರಸ್ ನ್ಯೂಮರಾಲಜಿ. ಆ್ಯಂಡ್ ಅಲ್ಲಿಂದ ಹಾಗೆ ಫಾಲೋ ಆಗ್ತಾ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ನ್ಯೂಮರಾಲಜಿ. ಚಾಲ್ಡಿಯನ್ ನ್ಯೂಮರಾಲಜಿ, ಕಬ್ಬಾಳ, ಹೀಬ್ರೂ, ವೆಸ್ಟರ್ನ್ ನ್ಯೂಮರಾಲಜಿ, ವೇದಿಕ್ ನ್ಯೂಮರಾಲಜಿ, ಇದೆಲ್ಲನೂ ಇದೆ. ಇದೆಲ್ಲದರಲ್ಲೂ ಕೂಡ ಮೇಯ್ನಾಗಿ ಜನ ಇವಾಗ ಫಾಲೋ ಮಾಡೋಂಥದ್ದು ಅಥವಾ ಇಂಪ್ಲಿಮೆಂಟ್ ಮಾಡೋಂಥದ್ದು ಏನಪ್ಪ ಅಂದರೆ ಮೇಯ್ನಾಗಿ ಚಾಲ್ಡಿಯನ್ ನ್ಯೂಮರಾಲಜಿ, ಲೋಶೋ ಗ್ರಿಡ್ ಫಾಲೋ ಮಾಡ್ತಾರೆ. ಇನ್ನು ಕೆಲವರೆಲ್ಲ ವೇದಿಕ್ ಗ್ರಿಡ್ ಕೂಡ ಫಾಲೋ ಮಾಡ್ತಾರೆ. ಇದು ಚಾಲ್ಡಿಯನ್ ನಮ್ಮದಲ್ಲ, ನಮ್ಮ ಸಂಸ್ಕೃತಿದಲ್ಲ. ನಮ್ಮ ಸಂಸ್ಕೃತಿ ಅಂತಲ್ಲ ಅನ್ನೋದಕ್ಕಿಂತ ಇಟ್ಸ್ ಅ ಯೂನಿವರ್ಸ್ ಇದು ಆ್ಯಕ್ಚುಲಿ. ಎಲ್ಲವೂ ವರ್ಕ್ ಆಗುತ್ತೆ. ಇಟ್ಸ್ ನಾಟ್ ದಟ್ ಇಲ್ಲಿಂದ ಹುಟ್ಟಿದ್ದು ಅಂತ ಅಂತಲ್ಲ, ಇಲ್ಲಿಂದ ಮೂಲತಃ ಹುಟ್ಟಿದ್ದಲ್ಲ, ಬಟ್ ಎಲ್ಲ ಕಡೆ. ನಮ್ಮದೇ ಮೂಲದಂತ ಏನಾರು ಇದೆಯಾ? ನಮ್ಮದೇ ಮೂಲದಂತ ಹೇಳಿದಾಗ ಎಕ್ಸಾಕ್ಟ್ಲಿ ಮೇಯ್ನಾಗಿ ಆಸ್ಟ್ರಾಲಜಿ ನಮ್ಮಿಂದನೇ ಹುಟ್ಟಿರೋದು ಅಂತ ಹೇಳ್ಬೋದು. ಬಟ್ ನಂಬರ್ಸ್ ಅಂತ ಹೇಳಿ ಬಂದಾಗ ನ್ಯೂಮರಾಲಜಿದು ಫ್ರಮ್ ತೊಗೊಂಡು ಅದನ್ನ ಕಲಿತು ಪ್ರಾಕ್ಟೀಸ್ ಮಾಡಿ ಯೂಸ್ ಮಾಡ್ತಾರೆ. ಇದಕ್ಕೇನು ಕತೆ ಇದೆ ಸರ್? ಅಂದರೆ ಫಸ್ಟ್ ಟೈಮ್ ನಂಬರ್ಸ್ಗೂ ಮನುಷ್ಯರಿಗೂ ಸಂಬಂಧ ಇದೆ, ನಂಬರ್ ಆಟಕ್ಕೂ ನಮ್ಮ ಸೆಳೆತ ಇದೆ ಅಂತ ಗೊತ್ತಾಗಿದೆ ಯಾವಾಗ? ಇದ್ರ ಬಗ್ಗೆ ಸ್ಟಡಿ ಮಾಡಿದಾಗ. ಈಗ ಮೊದಲು ಮನುಷ್ಯರು ಹುಡ್ತಾಯಿದ್ರು, ಬಟ್ ಅವಾಗ ಡೇಟ್ ಇರಲಿಲ್ಲ. ಥಿಂಕ್ ಮಾಡಿ, ಈಗ ನಮಗೆ ಇವಾಗ ಡೇಟ್ ಇವತ್ತು 30/4/2026 ಅಂತ ಡೇಟ್ ಇರೋದಕ್ಕೆ ನಾವು ನೋಡ್ತಾ ಇದ್ದೀವಿ. ಡೇಟೆ ಕ್ಯಾಲೆಂಡ್ರ್ ಅವೆಲ್ಲ ಇರಲಿಲ್ಲ, ಮೊದಲಿರಲಿಲ್ಲ, ಸ್ಟೋನ್ ಏಜು ಅವಾಗಿರಲಿಲ್ಲ ಅಲ್ವಾ. ಸೊ ಹಾಗಾದರೆ ಅವಾಗ ಇಂಪ್ಯಾಕ್ಟ್ ಇರಲಿಲ್ವಾ ಅಂತಲ್ಲ, ಇಂಪ್ಯಾಕ್ಟ್ ಇತ್ತು, ಬಟ್ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಇನ್ನೂ ಕಂಡ್ಕೊಂಡಿರಲಿಲ್ಲ ಅಷ್ಟೇ. ಈಗ ನಾವೊಂದು ಡೇಟ್ ಆಫ್ ಬರ್ತ್ ಅಂತ ಡೇಟು ಕ್ಯಾಲೆಂಡ್ರೆಲ್ಲ ತಂದಿದ್ದೀವಿ. ಆ ನಂಬರ್ನ ವೈಬ್ರೇಷನ್ ಇದೆ. ಆ ನಂಬರ್ ವೈಬ್ರೇಷನ್ ಇದ್ದಾಗ ಈ ಡೇಟ್ ಆಫ್ ಬರ್ತಿಂದ ಈ ನಂಬರ್ ವೈಬ್ರೇಷನ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅಗೈನ್ ನಂಬರ್ಗೆ ಎನರ್ಜಿ ನಾವು ಕೊಟ್ಟಂಗೂ ಆಯಿತು, ಅಥವಾ ಆ ನಂಬರಿಂದ ನಾವು ಎನರ್ಜಿ ಪಡ್ಕೊಂಡಂಗೂ ಆಯಿತು. ಇಟ್ ವರ್ಕ್ಸ್, ಆ ಥರ ವರ್ಕ್ ಆಗ್ತಾ ಹೋಗುತ್ತೆ. ಸರಿ. ಸೊ ಈಗ ಶತ್ರು ನಂಬರ್ಸ್ 1ಗೆ 8 ಶತ್ರು, 2ಗೆ ನಂಬರ್ 2ಗೆ ಅಗೈನ್ 8 ಜೊತೆಗೆ 4. ರಾಹು ಅಲ್ವಾ, ಸ್ವಲ್ಪ ನೀನು ತರಲೆ ಮಾಡ್ತೀಯಪ್ಪ, ದೂರನೇ ಇರು ಅಂತ ನಂಬರ್ 2 ದೂರನೇ ಇಟ್ಟಿರೋದು. ಆ್ಯಂಡ್ ನಂಬರ್ 9 ಶತ್ರು. ಎಸ್, ಯಾಕೆ ಅಂದರೆ ಈಗ ಸೇನಾಧಿಪತಿ ನೋಡಿ, ಇವಾಗ ರಾಣಿ ಅಂದಾಗೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾನು ತುಂಬ ನನಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕಂತ. ವೇರಿನ್ ರಾಜ ಕೆಲವು ವಿಚಾರಗಳು ರಾಣಿಗೂ ಗೊತ್ತಿಲ್ಲದಿರೋಂಥದ್ದು, ಯುದ್ಧದ ಬಗ್ಗೆ ಅಥವಾ ರಾಜ್ಯದ ಬಗ್ಗೆ ಎಲ್ಲ ಡಿಸ್ಕಷನ್, ಕೆಲವು ಇಂಪಾರ್ಟೆನ್ಸ್ ಸೇನಾಧಿಪತಿ ಕೊಟ್ಟಾಗ ಆಟೋಮೆಟಿಕಲಿ ಅದು ಫೀಲ್ ಆಗತ್ತೆ. ಸೊ 9 ಆ್ಯಂಡ್ ಅಗೇನ್ 9 ನಂಬರ್ ಈಸ್ ಅ ಫೈರಿ ನಂಬರ್. ಫೈರ್ ಅಂತ ಹೇಳಿದಾಗ ಲಾಜಿಕ್ ಇರುತ್ತೆ ತುಂಬ. ನಂಬರ್ 2 ಈಸ್ ಅ ವೆರಿ ಇಮೋಷನ್ ನಂಬರ್. ವಾಟರ್, ಫೈರ್ ವಾಟರ್ ಅಪೋಸಿಟ್ ಆಗಿಬಿಡುತ್ತೆ. ಸೊ 2 9 ಅಪೋಸಿಟ್. 2ಗೆ 8 4 ಮತ್ತು 9. ಎಸ್. ನಂಬರ್ 3 ನಂಬರ್ 3ಗೆ 6. ಅದೊಂದೇ. ಅಂದರೆ ಆಲೋಚನೆಗಳ ವ್ಯತ್ಯಾಸ ಅಷ್ಟೇ. ಎರಡೂ ಜ್ಞಾನದ ನಂಬರೇ. 3 ನಂಬರ್ ಬಂದ್ಬಿಟ್ಟು ಕೊಡೋದು ಜಾಸ್ತಿ, ಜ್ಞಾನ ಹಂಚೋದು, ಕೊಡೋದು, ಸಾತ್ವಿಕ ನಂಬರು. ನಂಬರ್ 6 ಇಸ್ ಅ ತಾಮಸಿಕ ನಂಬರು. ನಾನ್ ವೆಜ್ಜು ಬೇಕು, ಹೋಟೆಲ್ ಇದೆ, ಬಾರ್ ಇದೆ, ಪಬ್ ಇದೆ, ಅದು ಎಂಜಾಯ್ ಮಾಡಿ. ಐಷಾರಾಮಿ ಜೀವನ. ಎಸ್.
ಎಂಜಾಯ್ಮೆಂಟ್, ನನಗೆ ಬೇಕೆಲ್ಲ ಬೇಕು, ಎಲ್ಲ ಎಂಜಾಯ್ ಮಾಡಬೇಕು ಅನ್ನೋದು ನಂಬರ್ 6. ಅಂದರೆ ಇದು ಈ ಎನರ್ಜಿನ Completely. ಡಿಸ್ಟರ್ಬ್ ಮಾಡುತ್ತೆ, ಕನ್ಫ್ಯೂಸ್ ಮಾಡ್ತಾ ಇರುತ್ತೆ. ಸೊ ಎಸ್, ಎರಡೂ ಸಪ್ರೇಟ್, ಎರಡೂ ಪಕ್ಕ ಆಪೋಸಿಟ್ 3 and 6. ಅದಕ್ಕೆ ಹಿಂದಿಯಲ್ಲಿ ಛತ್ತೀಸ್ ಕಾ ಆಕಡ ಅಂತಲೂ ಕರೀತಾರೆ. ಛತ್ತೀಸ್ ಕಾ ಆಕಡ 3-6. ಹಾಂ 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 3-6 ಅಂದಾಗ 3-6 ಬಂದಾಗ ಅದು ಒಂದು ಈ ಕಡೆ ಎಳೆಯುತ್ತೆ, ಒಂದು ಆ ಕಡೆ ಎಳೆಯುತ್ತೆ ಅನ್ನೋದು. ಓ, ನಮ್ಮಲ್ಲಿ ಕನ್ನಡದಲ್ಲಿ ಎತ್ತು ಏರಿಗೆ ಏರಿಗಿಳಿಯುತ್ತೆ, ಎಳೆದು ಕೋಣ ಕೋಣ ನೀರಿಗೆ ನೀರಿಗೆ ಆ ಥರ. ಓಕೆ, ಸೊ ಅದಕ್ಕೆ ಹೇಳಿದ್ದೆವು ಚಕ್ರಗಳು ಅಲೈನ್ ಆಗಿರಬೇಕು ಅಂತ ಹೇಳಿಬಿಟ್ಟು. ನೈಸ್. ಮುಂದೆ ನಂಬರ್ 4. ನಂಬರ್ 4ಗೆ ಆ್ಯಂಟಿ ನಂಬರ್ಸ್ ಬಂದುಬಿಟ್ಟು 9. ಮೊದಲನೇದಾಗಿ 9, ಕಳ್ಳ ಪೊಲೀಸ್ ಥರ. ಓ, ಸೇನಾಧಿಕಾರಿ, ಈ ಕಡೆ ಗೂಂಡ. ಸೊ ಈಗೋ ಕ್ಲಾಶ್ ಆಗುತ್ತೆ. 9 ನಂಬರ್ ಇಸ್ ದ ಆ್ಯಂಟಿ ನಂಬರ್. ಜೊತೆಗೆ 4ಗೆ 2 ನಂಬರ್ ಇಸ್ ಆ್ಯಂಟಿ ನಂಬರ್, ವಿರುದ್ಧವಾದ ನಂಬರು. 4ಗೆ 9 ಮತ್ತು 2. ಅದಾದಮೇಲಿಂದ 4, 8 ಇದು ಕೂಡ ಆಪೋಸಿಟ್ ನಂಬರ್ ಅಂತ ಹೇಳ್ಬೋದು. ಈಗ ನೋಡಿ, ಕೆಲವರೆಲ್ಲ 4ನೇ ತಾರೀಕು ಹುಟ್ಟಿರೋರು ಅಥವಾ ಅವರ ಮೂಲಾಂಕ 4 ಅಂದಾಗ 4ನ್ನ ಬಳಸೋಕ್ಕೆ ಶುರು ಮಾಡ್ತಾರೆ ಅಂದ್ಕೊಳ್ಳಿ. ಅಂದರೆ ಎಕ್ಸಾಂಪಲ್, ನನಗೆ 4 ಲಕ್ಕಿ ಇರ್ಬೋದು ಅಂದ್ಕೊಂಡು 4 ನಂಬರ್, ಕೆಲವ್ರು ಗೊತ್ತಿಲ್ಲದಿರೋ 4 ನಂಬರ್ನ ಬಳಸೋಕ್ಕೆ ಶುರು ಮಾಡಿರ್ತಾರೆ. ಆ 4 ನಂಬರ್ನ ಬಳಸಿದಷ್ಟು ಅವ್ರಿಗೆ ಲೈಫಲ್ಲಿ ಸ್ಟ್ರಗಲ್ ಆಗ್ತಾ ಇರುತ್ತೆ. 4 ನಂಬರ್ ಇಸ್ ಲೈಕ್ ದಟ್ ಆ್ಯಕ್ಚುಲಿ. ಅದು ಸಮ್ಹೌ ಟ್ರಬಲ್ ತರುತ್ತೆ. 4 ನಂಬರ್ ಇಸ್ ಅ ಟ್ರಬಲ್ ಸಮ್. ಮಿಸ್ಟೀರಿಯಸ್. ಓಕೆ, 4, 8 ಇದು ಆ್ಯಂಟಿ ನಂಬರ್ಸ್ ಫಾರ್ ನಂಬರ್ 4. ನಂಬರ್ 5 ಈಸ್ ಅ ವೆರಿ ಲಕ್ಕಿ ನಂಬರ್ ಅಂತ ಹೇಳ್ಬೋದು, ಬಿಕಾಸ್ ಯಾವುದೂ ಅದಕ್ಕೆ ಶತ್ರು ನಂಬರ್ ಇಲ್ಲ, ಆ್ಯಂಟಿ ನಂಬರ್ ಯಾವುದೂ ಇಲ್ಲ. ದಟ್ಸ್ ವೈ 5 ನಂಬರ್ ಇಸ್ ಅ ಬ್ಯಾಲೆನ್ಸ್ಡ್ ನಂಬರ್. ಯಾರು ಬೇಕಾದ್ರೂ ಬಳಸ್ಬೋದು. ಈಗ ಯಾರಿಗೆ ಮೊಬೈಲ್ ನಂಬರ್ ಯಾವ್ದು ತೊಗೋಬೇಕು ಗೊತ್ತಾಗ್ತಾಯಿಲ್ಲ, 5 ತೊಗೋಬೋದು. ಅಥವಾ ನೇಮ್ ಗೊತ್ತಾಗ್ತಾ ಇಲ್ಲ, 5ಗೆ ಥರ ಮಾಡ್ಬೋದು. ನೀವು ಹೇಳಿದ್ಮೇಲೆ ಯೋಚನೆ ಮಾಡಿದೆ, ಒಂದು 5ಇಂದ 5 ಸ್ಟಾರ್ ಚಾಕ್ಲೇಟ್ ಫೇಮಸ್ಸು, ಹಿಟ್ಟು. ಸೊ 5 ಇಸ್ ಅ ಬ್ಲೆಸ್ಡ್ ನಂಬರ್. ತುಂಬ ಇದೆ ಅಲ್ಲ. ಈ ಚಿಕನ್ ಬ್ರ್ಯಾಂಡ್ ಒಂದಿದೆ ನೋಡಿ, ನೀವು ಹೇಳಿದ್ಮೇಲೆ ಅಂದರೆ ಇವರೆಲ್ಲ ನೋಡ್ಕೊಂಡೇ ಇಟ್ಟಿರ್ಬೋದಾ? ಅಷ್ಟೇ ಅಲ್ಲ, ಕಂಪ್ನಿಗಳಲ್ಲೂ ಅಷ್ಟೇ ತುಂಬ ದೇ ಫಾಲೋ. ಬಾಲಿವುಡ್ಡಿಂದ ಹಿಡಿದು ಕಂಪ್ನಿಗಳಿಂದ ಹಿಡಿದು ಟ್ವಿಟ್ಟರ್ ಬಂದುಬಿಟ್ಟು ನೇಮ್ 8 ಬರ್ತಾಯಿತ್ತು. ದೇ ಚೇಂಜ್ ಎಕ್ಸ್ ಅಂತ ಮಾಡಿದ್ದಾರೆ. ಎಕ್ಸ್ ಈಸ್ ನಥಿಂಗ್ ಬಟ್ 5 ಬರುತ್ತೆ. ಓ, ಆ ಥರ ನೀವು ಹೋದರೆ ಬಾಲಿವುಡಲ್ಲಿ ಫಿಲಮ್ ಹೆಸರಿಡೋದಿಂದ ಹಿಡಿದು ಎಷ್ಟೊಂದು ಅವರು ನ್ಯೂಮರಾಲಜಿ ಫಾಲೋ ಮಾಡ್ತಾರೆ. ಜಸ್ಟ್ ಟು ಎನ್ಶೋರ್ನೋ ಡೇಟ್ ರಿಲೀಸ್ ಜೊತೆಗೆ ಮಾಡೋದು, ಎಲ್ಲ ಅದು, ಪ್ರತಿಯೊಂದರಲ್ಲೂ ಎಲ್ಲಾನು friend ನ್ಯೂಮರಾಲಜಿನ ಆಗಿರ್ಲಿ ನಂಬರ್ಸ್ನ ಅಂತ. ಫಾಲೋ ಮಾಡ್ತಾರೆ. ಬಿಕಾಸ್ ಮಾಡೇ ಮಾಡ್ತೀವಿ, ಎಫರ್ಟ್ ಹಾಕೇ ಹಾಕ್ತೀವಿ. ಅದ್ರ ಜೊತೆಗೆ ಒಂದು ತಡ್ಕ ಮಸಾಲೆ, ನಮಗೆ ಲಕ್ ಸಪೋರ್ಟ್ ಕೂಡ ನಮ್ಮ ಜೊತೆ ಕೊಟ್ಬಿಟ್ರೆ ಏನಾಗುತ್ತೆ, ಇನ್ನೂ ಒಳ್ಳೇದು ವೈ ಅನ್ನೋ ನಾಟ್ ಥರ ಅಂತ. ಉರಿಯೋ ಬೆಂಕಿಗೆ ತುಪ್ಪ ಬಂದರೆ ಯಾಕೆ, ವೈ ನಾಟ್ ಅಂತ. ಅಷ್ಟೇ. ಸೊ ನಂಬರ್ 5 ನೋ ಶತ್ರು ನಂಬರ್. ಎಸ್. ನಂಬರ್ 6 3 ಎಂಟರ್ಟೈನ್ಮೆಂಟ್ಗೆ ವಿರುದ್ಧ ಇಸ್ ಜ್ಞಾನ. ನಂಬರ್ 7 ಈಸ್ ಆಲ್ಸೋ ಸಾಧು ನಂಬರ್ ಒಂಥರ ಮಗು. ಐ ಮೀನ್ 7 ನಂಬರ್ ಈಸ್ ಅ ಸ್ಪಿರಿಚುವಲ್ ನಂಬರ್ ಅಲ್ವಾ. ಸೊ ಯಾವುದು ತನ್ನ ಪಾಡಿಗೆ ತಾನು ಇರೋಂಥ ನಂಬರ್ ಅದು. ಅದಕ್ಕೂ ಯಾವುದೂ ಆ್ಯಂಟಿ ನಂಬರ್ಸ್ ಇಲ್ಲ. ಓಕೆ, ನಂಬರ್ 8 ನಂಬರ್ 8 ನಂಬರ್ಗೆ 1 ಜೊತೆಗೆ 2 ಅಪ್ಪ ಮಗ ಆ್ಯಂಡ್ 2. ಓಕೆ, 2 ಜೊತೆಗೆ 4 ಅಗೇನ್ 8, 4, 8, 1 2 4 8. 9ಗೆ 4 ಜೊತೆಗೆ 2, ಇದೆರಡೆ. ಸೊ ದೀಸ್ ಆರ್ ದ ಆ್ಯಂಟಿ ನಂಬರ್ಸ್. ಮೂಲಾಂಕ ಭಾಗ್ಯಾಂಕ ನೋಡ್ಕೊಳ್ಳಿ. ನಿಮ್ಮ ಮೂಲಾಂಕ ಏನಿದೆ, ಭಾಗ್ಯಾಂಕ ಏನಿದೆ, ಈ ಎರಡೂ ನಂಬರ್ನ ತಿಳ್ಕೊಂಡು ಎರಡೂ ನಂಬರ್ಗೆ ಯಾವ್ಯಾವುದು ವಿರುದ್ಧವಾದ ನಂಬರ್ಗಳಿದೆ ಅದೆಲ್ಲ ಅನ್ಲಕ್ಕಿ ನಂಬರ್ಸ್. ಸೊ ಅದನ್ನೆಲ್ಲ ಬಿಡ್ತಾ ಹೋಗಬೇಕು. ನಂಬರ್ಸ್ಗಳು ಅತಿ ಹೆಚ್ಚು ಬರೋದು ಮೊಬೈಲಲ್ಲಿ, Total. ಗಾಡಿ, ದೆನ್ ಹೋಟೆಲ್, ನೇಮ್, ನೇಮ್ಸ್, ಡೇ ಟು ಡೇ ಲೈಫಲ್ಲಿ ಎಲ್ಲ ಕಡೆನೂ. ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ತೀನಿ, ಈಗ ಲಕ್ಕಿ ನಂಬರ್ ಗೊತ್ತಾಯಿತು ಅಂತ ಹೇಳಿದ್ರೆ ಟ್ರೈ ಟು ಯೂಸ್ ದಟ್ ಇನ್ ಡೇ ಟು ಡೇ ಲೈಫ್. ಆ್ಯಸ್ ಸಿಂಪಲ್ ಆಸ್ ಈಗ ನೀವು ಪೆಟ್ರೋಲ್ ಹಾಕಿಸ್ತೀರಾ, ಸುಮ್ಮನೆ ಯಾವುದೋ ರ್ಯಾಂಡಮ್ ನಂಬರ್ ಹಾಕಿಸ್ಬೇಡಿ. 200 ರೂಪಾಯಿಗೆ ಹಾಕಿಸ್ದೆ, 300 ರೂಪಾಯಿಗೆ ಹಾಕಿಸ್ದೆ, 2000 ರೂಪಾಯಿಗೆ ಹಾಕಿಸ್ದೆ ಅನ್ನೋ ಬದಲು 320 ರೂಪಾಯಿ. ಐ ಡೂ ದಟ್ ಆ್ಯಕ್ಚುಲಿ. 320 ರೂಪಾಯಿಗೆ ಟೂ ವೀಲರ್ಗಾದರೆ, ಈಗ ಕಾರ್ಗಾದರೆ 3200 ರೂಪಾಯಿ 5 ಬರುತ್ತೆ. ಇಲ್ಲ 1 ಯೂಸ್ ಮಾಡ್ತೀವಿ, ಬಿಕಾಸ್ 1 ಕೂಡ ನನ್ನ ಲಕ್ಕಿ ನಂಬರೇ. 1 ಬರೋ ಥರ 1900 ರೂಪೀಸ್ ಹಾಕಿಸ್ತೀನಿ, ಇಲ್ಲ 2800 ರೂಪೀಸ್ಗೆ ಹಾಕಿಸ್ತೀನಿ. ಆ ಥರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಲಕ್ಕಿ ನಂಬರ್ಸ್ನ ಬಳಸೋಂಥದ್ದು. ವೈ ನಾಟ್, ವಿ ನೋ ಅವರ್ ಲಕ್ಕಿ ನಂಬರ್ಸ್ ಅಂದಾಗ ಜನರಲೈಸಿಂಗ್ 4 ಅಲ್ವಾ, 1 3 6 5 ಅದನ್ನು ಮೇಜರಾಗಿ ಬಳಸಿ ಅಂತ ಹೇಳೋದು. ಅದರಲ್ಲೇ ಇರುತ್ತೆ. ಅದೇ ದೀಸ್ ಆರ್ ಪವರ್ ನಂಬರ್ಸ್. 1 3 5 6 ಪವರ್ ನಂಬರ್ಸ್. 5 6. ಫ್ಯಾಂಟಾಸ್ಟಿಕ್ 4 ಅಂತ ಏನು ಹೇಳಿದೆ, ಈ 1 3 5 6
ದೀಸ್ ಆರ್ ದ ಪವರ್ ನಂಬರ್ಸ್. ನಾಟ್ ಸೇಯಿಂಗ್ ಬೇರೆ ನಂಬರ್ಗಳು ಕಡಿಮೆ ನಂಬರ್ ಅಂತ ಹೇಳ್ತಾ ಇಲ್ಲ, ಬಟ್ ಈ ನಂಬರ್ಗಳು ತುಂಬ ಶಕ್ತಿಯುತವಾದಂಥ ನಂಬರು, ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸು ಕೊಡುತ್ತೆ. ಲೈಫಿಗೆ ಬೇಕಾಗಿರೋಂಥ ನಂಬರ್ಸ್ ಇದು 1 3 5 6. ಇವಾಗ ಇಂಡಿವಿಜುವಲ್ ಆಗಿ ನಮ್ಮದು ಮೂಲಾಂಕ ಭಾಗ್ಯಾಂಕ ಆ, ಭಾಗ್ಯಾಂಕನೇ ನಮ್ಮದು ಲಕ್ ನಂಬರ್ ನಿಮ್ಮ ಪ್ರಕಾರ ಅಲ್ವಾ? ಇಲ್ಲ, ಭಾಗ್ಯಾಂಕ ಈಸ್ ಅವರ್ ಡೆಸ್ಟಿನಿ ನಂಬರ್. ಡೆಸ್ಟಿನಿ ನಂಬರ್. ಸೊ ಅವೆರಡು ಜೊತೆಗೆ ಬ್ಲೈಂಡ್ ಆಗಿ 1 3 5 6 ಎನಿಥಿಂಗ್ ಯು ಕ್ಯಾನ್ ಚೂಸ್ ಆ್ಯಂಡ್ ಕನ್ಸಿಡರ್ ಇಟ್ ಆಸ್ ಯುವರ್ ಈಗ ನೀವು ನೋಡಿ ಇಲ್ಲೇ ಟ್ವಿಸ್ಟ್ ಬರೋಂಥದ್ದು. ಈಗ ನಿಮ್ಮ ಭಾಗ್ಯಾಂಕ 6 ಇತ್ತಂದರೆ ನಿಮಗೆ 3 ಅನ್ಲಕ್ಕಿ ನಂಬರ್ ಆಗೋಯ್ತು. ಓ, ಸೊ ಅದಕ್ಕೆ ತಕ್ಕಂತೆನೋ ಅದಕ್ಕೆ ಮಾಡ್ಕೋಬೇಕು. ಚೆಕ್ ಮಾಡಬೇಕು ಅಂತ ಹೇಳೋಂಥದ್ದು. ಈಗ ನಿಮ್ಮ ಮೂಲಾಂಕ 4 and 7 ನಮ್ಮದು. ಮೂಲಾಂಕ ಭಾಗ್ಯಾಂಕ ನಿಮ್ಮದು 1 ಬಂದಿದ್ರೆ 8 ಅನ್ಲಕ್ಕಿ ನಂಬರು, ಅಥವಾ ನಿಮ್ಮ ಮೂಲಾಂಕ ಭಾಗ್ಯಾಂಕ 8 ಇದ್ರೆ 1 ನೀವು ಬಳಸೋಕ್ಕಾಗದೇ ಇಲ್ಲ. ಹಾಂ. 1 ಇಸ್ ಅನ್ಲಕ್ಕಿ ನಂಬರ್. ಅದಕ್ಕೆ ಜನರಲಿ 5 ಹೋಗಿ ಅಂತ ಹೇಳೋದು ನಾನು. ಸೊ ದಿಸ್ ಇಸ್ ದ ಸೆಕೆಂಡ್ ಫಿಲ್ಟರ್. ಎಸ್, ಕರೆಕ್ಟ್. ಫಿಲ್ಟರ್ಸ್, ಕ್ರೈಟೀರಿಯಾಸ್ ಅಂತ ಹೇಳ್ತೀನಿ ನಾನು. ಸೊ ಅದೊಂದು ಕಣ್ಣು ಮುಚ್ಕೊಂಡು 5 ಇಸ್ ಯೋರ್ ಗೋ ಟು. 5 ನಂಬರ್ಗೆ ಜೈ ಅನ್ನಿ. ಇನ್ನು ಏನೇನು ಮಾಡ್ಬೋದು? ಪೆಟ್ರೋಲಿಗೆ 320 3200. ಅದು ಬಿಟ್ಟರೆ ಈಗ ಪ್ರೈಸಿಂಗ್ ಇರ್ಬೋದು. ಲೆಟ್ಸೆ ಈಗ ನಾನು ಕೋರ್ಸ್ ಫೀಸ್ ಅಂತ ಹೇಳಿ ಹೇಳಿದಾಗ ಟೋಟಲ್ ಮಾಡಿದ್ರೆ 5 ಬರೋ ಥರ ಮಾಡ್ತೀನಿ, ಇಲ್ಲ 1 ಬರೋ ಥರ ಮಾಡ್ತೀನಿ. ಅಥವಾ ಒಳ್ಳೆ ದಿನಗಳು, ಲೈಕ್ ಈಗ ಡೇಟ್ ಚೂಸ್ ಮಾಡಿದ್ವಿ ನಾವು, ಯಾರನ್ನೋ ಮೀಟ್ ಮಾಡಬೇಕು, ಅಪಾಯಿಂಟ್ಮೆಂಟ್ ಇದೆ, ನಮ್ಮ ಕೈಲಿದೆ. ಇಫ್ ವಿ ಕ್ಯಾನ್ ಚೂಸ್ ಟೈಮಿಂಗ್ಸ್ ಇರ್ಬೋದು, ಇಲ್ಲ ಡೇಟ್ ಇರ್ಬೋದು, ಲಕ್ಕಿ ದಿನಗಳು ಬರೋ ಥರ 10ನೇ ತಾರೀಕು, 14ನೇ ತಾರೀಕು, 15ನೇ ತಾರೀಕು, 23ನೇ ತಾರೀಕು, 28ನೇ ತಾರೀಕು. ಆ್ಯಂಡ್ ನಾವು ಆ್ಯಕ್ಚುಲಿ ನ್ಯೂಮಲಾಜಿಸ್ಟ್ಗಳಾಗಿ ನಾವು ಒಳ್ಳೆ ಡೆಲಿವರಿಗೆ ಡೇಟ್ ಕೂಡ ಕೊಡ್ಬೋದು. ಓ ಎಸ್, ಅಫ್ಕೋರ್ಸ್ ಇವತ್ತೆಲ್ಲ ಕಂಟ್ರೋಲ್ಡ್ ಇದೆಲ್ಲ ನಡೆಯುತ್ತಲ್ಲ. ಹಾಗೆ ಅಂತಲ್ಲ. ಈಗ ನೋಡಿ ಕೆಲವರು ಯು ಥಿಂಕ್ ದಟ್ ಈಸ್ ಕಾಂಟ್ರವರ್ಷಿಯಲ್ ಅಲ್ಲ? ಯಾಕೆಂದರೆ ಗುಡ್ ಕೇಳಿ. ಯಾಕೆಂದರೆ ಕೆಲವರು ನಿಮ್ಮ ಹುಟ್ಟನ್ನೇ ಅದನ್ನು ನೀವು ಡಿವೈಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹುಟ್ಟಿಸ್ಕೊತೀರಾ, ಅದು ದೇವರಿಗೆ ಮೋಸ ಮಾಡ್ದಂಗೆ ಆಗತ್ತಾ, ಡೆಸ್ಟಿನಿನೇ ಆಟ ಆಡಿಸ್ದಂಗೆ ಅಲ್ವಾ ಅಂತೆಲ್ಲ. ಗುಡ್ ಕ್ವಶನ್. ಐ ಲೈಕ್ ಟು ಆನ್ಸರ್ ಫಾರ್ ದಟ್. ಎಸ್. ಸೊ ಹೌ ಡು ಯು ಹ್ಯಾಂಡಲ್ ಕ್ರಿಟಿಸಿಸಮ್ ಆ್ಯಂಡ್ ಸ್ಕೆಪ್ಟಿಕ್ಸ್ ಲೈಕ್ ದಿಸ್? ಇಟ್ಸ್ ಸಿಂಪಲ್. ಈಗ ನೋಡಿ, ಸಿ ಸೆಕ್ಷನ್ ಅಂತ ಏನು ಹೇಳ್ತೀವಿ, ಒಂದು ಕೆಲವರು ಅವರೇ ಚೂಸ್ ಮಾಡ್ಬೋದು ಡೇಟು. ಇನ್ನು ಕೆಲವು ಸನ್ನಿವೇಶಗಳಲ್ಲಿ ಗಾಡ್ ಇಟ್ ಸೆಲ್ಫ್ ವಿಲ್ ಮೇಕ್ ಏನಂದರೆ, ಇವ್ರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಯಾಕೆ ಫಾರ್ ಸಮ್ ರೀಸನ್ ಇವ್ರಿಗೆ ಸಿ ಸೆಕ್ಷನ್ನೇ ಆಗೋದು ಅಂಥೇಳಿ ಆಗುತ್ತೆ. ಅಂಥ ಟೈಮಲ್ಲಿ ಯಾವ ಡೇಟಲ್ಲಿ ಅಂತ ಅವ್ರು ಚೂಸ್ ಮಾಡ್ತಾರೆ. ಲೆಟ್ಸ್ ಸೇ ದೇ ಕಮ್ ಆ್ಯಂಡ್ ಆಸ್ಕ್ ಮೀ, ಆರ್ ಯಾರಿಗೆ ನ್ಯೂಮಲಾಜಿಸ್ಟ್ ಕೇಳ್ತಾರೆ, ಇಂಥ ದಿನ ಒಳ್ಳೇದಿದೆ ನೋಡಮ್ಮ, ಅಥವಾ ಇಂಥ ದಿನ ಒಳ್ಳೇದಿದೆ ನೋಡಪ್ಪ ಮಾಡಿ ಅಂತೇಳಿ 1-2-3 ಆಪ್ಷನ್ ಕೊಡ್ತೀವಿ. ನಾವು ಕೊಡ್ತೀವಿ ಅಷ್ಟೇ, ಬಟ್ ಅವತ್ತೇ ಆಗೋದಂತ ಗ್ಯಾರಂಟಿ ಇಲ್ಲ. ಆದರೆ ಅವತ್ತೇ ಆಗಬೇಕಂತ ಇತ್ತು, ಅದಕ್ಕೆ ಭಗವಂತ ಅವ್ರಿಗೆ ನಮ್ಮ ಮುಖಾಂತರ ಹೇಳೋ ಥರ ಮಾಡಿಸ್ತಾ. ನಾವು ಹೇಳಿದ್ರೂ ಕೂಡ ಆಗಿಲ್ಲ ಅಂದರೆ ಭಗವಂತನ ಇಚ್ಛೆ ಬೇರೆಯೇ ಇತ್ತು ಅಂದ್ರೂ ಅದೇ ಡೇಟಲ್ಲಿ ಆಗಿರೋದು ಅಂತ ಅರ್ಥ. ಆ ಡೇಟಲ್ಲಿ ಹುಟ್ಟುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸಿ ಸೆಕ್ಷನ್ ಆಗಲಿ, ನಾವು ಕೊಟ್ಟಿರೋ ದಿನಾಂಕನೇ ಆಗಲಿ, ಅದು ನನ್ನ ಮುಖಾಂತರ ಬಂದಿದೆ, ನಾನು ಡೇಟ್ ಕೊಟ್ಟಿದ್ದೀನಿ ಅಂದರೆ ಗಾಡ್ ವಾಂಟೆಡ್ ಮೀ ಟು ಸೇ ಆ್ಯಂಡ್ ಗೆಟ್ ಇಟ್ ಡೆಲಿವರ್ಡ್ ಆನ್ ದಟ್ ಡೇ. ನಥಿಂಗ್ ಈಸ್ ಅ ಕೋಇನ್ಸಿಡೆನ್ಸ್. ಯಾವುದು ಇಲ್ಲ. ಇವತ್ತು ನಾವೆಲ್ಲ ಕೂತು ಮಾತಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ಇದೆಲ್ಲ ಏನು ಕೋಇನ್ಸಿಡೆನ್ಸ್ ಅಲ್ಲ. ಇಟ್ಸ್ ಆಲ್ ಯೂನಿವರ್ಸ್ನ ಎನರ್ಜಿ, ಅಲೈನ್ಮೆಂಟ್ ಅನ್ಬೋದಾ? ಎಸ್. ಯಾವಾಗ ಅದಕ್ಕೆ ಅನ್ಸುತ್ತೆ ಹಳಬರು ಹೇಳಿದ್ರು, ಕಾಲ ಕೊಡು ಬರಬೇಕು, ಟೈಮ್ ಬರಬೇಕಂತ. ಆ್ಯಂಡ್ ಆತ್ಮಗಳು ಅಷ್ಟೇ. ಮಗು ಹುಟ್ಟುತ್ತಾ ಇದೆ ಅಂತ ಹೇಳಿದ್ರೆ, ಆ ಮಗುವಿನ ಆತ್ಮ ಈ ಡೇಟಲ್ಲಿ ಬರಬೇಕು, ಭೂಮಿ ಮೇಲೆ ಬರಬೇಕು, ಅಲೈನ್ ಆಗಬೇಕು, ಜನ್ಮ ತಾಳ್ಬೇಕಂತಿದ್ದಾಗಲೇ ಆ ಡೇಟಲ್ಲಿ ಬರೋಂಥದ್ದು. ಹೌ ಕ್ಯಾನ್ ಯು ಗೆಸ್ ಮಗು ಯಾವಾಗ ಕನ್ಸೀವ್ ಆಗುತ್ತೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಥಿಂಕ್ ಮಾಡಿ ನೋಡಿ. ನಾಟ್ ಪಾಸಿಬಲ್, ರೈಟ್? ಇಟ್ಸ್ ಆಲ್ ಗಾಡ್ ಪ್ಲ್ಯಾನ್ ಅಂತ ಹೇಳ್ಬೋದು. ಆ್ಯಂಡ್ ಡೆಲಿವರಿ ಕೂಡ ಅಷ್ಟೇ. ನಾವು ಡೇಟ್ ಕೊಡ್ಬೋದು, ನಿಜ, ಇಲ್ಲ ಅಂತಲ್ಲ. ಬಟ್ ಆ ಡೇಟ್ ಕೊಡಲಿಕ್ಕೂ ಕೊಡಬೇಕಂದ್ರೆ ಅದು ನಮ್ಮ ಬಾಯಿಂದ ಬರಬೇಕು, ಡಾಕ್ಟರ್ ಹೇಳಬೇಕು, ಅದೆಲ್ಲ ಆಗಬೇಕಂತ ಹೇಳಿದ್ರೆ ಇಟ್ಸ್ ನಾಟ್ ಅವರ್ ಚಾಯ್ಸ್, ಇಟ್ಸ್ ಆಲ್ ಹಿಸ್ ಚಾಯ್ಸ್. ಸೊ ನೌ ದ್ಯಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ನಂಬರ್ಸ್, ಲಕ್ಕಿ ನಂಬರ್ಸ್, ವಿಲನ್ ನಂಬರ್ಸ್, ಆಲ್ ಆಫ್ ದ್ಯಾಟ್, ಮತ್ತು ನಂಬರ್ಸ್ನ ಹೆಂಗೆ ಬಳಸ್ಕೋಬೇಕು ಬೆಳೀಲಿಕ್ಕೆ ಎಲ್ಲ ಆಗಿದೆ. ಸೊ ಸರ್ಟನ್ ಡೇಟ್ಸ್ಗಳು ಮತ್ತು ನಂಬರ್ಸ್ ಎಲ್ಲ ಅನ್ಲಕ್ಕಿ ಬಿಕಾಸ್ ಆಫ್ ದ ನೇಚರ್ ಆಫ್ ದ ಪ್ಲ್ಯಾನೆಟ್. ಎಸ್, ಕಾರ್ಮಿಕ್ ನಂಬರ್ ಅಂತಲೂ ಕರಿತೀವಿ ನಾವು ಕೆಲವು ದಿನಾಂಕಗಳನ್ನು. ಅಂದರೆ ಉದಾಹರಣೆಗೆ ಕಾರ್ಮಿಕ್ ನಂಬರ್ಗಳು 13, ಯಾವುದೇ ಮಂತಲ್ಲಾಗಿರಲಿ, 13ನೇ ತಾರೀಕು ಹುಟ್ಟಿದಾಗ ಕಾರ್ಮಿಕ್ ನಂಬರ್ ಅಂತ ಕರಿತೀವಿ. 14ನೇ ತಾರೀಕು ಹುಟ್ಟಿದಾಗ ಕಾರ್ಮಿಕ್ ನಂಬರ್ ಅಂತ ಕರಿತೀವಿ. ಏನು ಈ ಕಾರ್ಮಿಕ್ ನಂಬರ್? 16ನೇ ತಾರೀಕು ಹುಟ್ಟಿದಾಗ ಕಾರ್ಮಿಕ್ ನಂಬರ್ ಅಂತ ಕರಿತೀವಿ.
19ನೇ ತಾರೀಕು ಹುಟ್ಟಿದಾಗ ಕಾರ್ಮಿಕ್ ನಂಬರ್ ಅಂತ ಕರಿತೀವಿ. ಈ ಒಟ್ಟು 10ನೇ ತಾರೀಕು ಒಂದು 13, 14, 16. 19, 10 ದೀಸ್ ಆರ್ ದ ಕಾರ್ಮಿಕ್ ನಂಬರ್ಸ್. ಹಾಗೆ ಮಾಸ್ಟರ್ ನಂಬರ್ ಅಂತಲೂ ಕರಿತೀವಿ. ಹಂಗಂದ್ರೆ ಮಾಸ್ಟರ್ ನಂಬರ್ ಅಂತ ಹೇಳಿದ್ರೆ ಭಗವಂತನಿಂದ ಕೆಲವು ಬ್ಲೆಸ್ಸಿಂಗ್ಸ್ನ ಪಡೆದು ಹೈ ಎನರ್ಜಿ ಪವರ್ನ ಪಡೆದು ಬಂದಿರೋಂಥ ನಂಬರ್ಸ್ ಮಾಸ್ಟರ್ ನಂಬರ್ಸ್. ಆ ಡೇಟಲ್ಲಿ ಹುಟ್ಟಿದ್ದಾರೆ 11ನೇ ತಾರೀಕು ಮಾಸ್ಟರ್ ನಂಬರ್. ಓಕೆ, ಆ್ಯಂಡ್ 22nd ಇಸ್ ಅ ಮಾಸ್ಟರ್ ನಂಬರ್. ಸೊ ಈಗ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ಹೆಂಗೆ ಇದನ್ನು ಕಾರ್ಮಿಕ್ ಅಂತ ಇದನ್ನು ಮಾಸ್ಟರ್ ಅಂತ ವಿಂಗಡಿಸಿದ್ದಾರೆ? ಸಿ 13th ಈ ಡೇಟ್ಗಳಲ್ಲಿ ಹುಟ್ಟಿದ್ದಾರೆ ಅಂದರೆ ಅರ್ಥ ಇಸ್ ನಥಿಂಗ್ ಬಟ್ ಪೂರ್ವ ಜನ್ಮದಲ್ಲಿ ಕೆಲವು ಕರ್ಮಗಳನ್ನ ಮಾಡಿರ್ತಾರೆ. ಆ ಮಾಡಿರೋದ್ರಿಂದ ಈ ಡೇಟಲ್ಲಿ ಅವ್ರು ಹುಟ್ಟಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಅ ಚೆಕ್ ಅಂತ ಹೇಳಿದ್ರೆ ಭಗವಂತ ಒಂದು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಬರ್ತಲ್ಲಿ ಹೇಗಿರ್ತಾರೆ, ಆ ಕರ್ಮಗಳನ್ನು ಏನೋ ಸರಿಪಡಿಸ್ಕೊಳ್ಳಿಕ್ಕೆ ಈ ಬರ್ತಲ್ಲಿ ಹುಟ್ಟಿರ್ತಾರೆ ಆ ಡೇಟಲ್ಲಿ. ಅದನ್ನ ತಿಳ್ಕೊಂಡು ಒಳ್ಳೆಯ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಲೈಫ್ ವೇನಲ್ಲಿ ಜೀವನ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಕಾರ್ಮಿಕ್ ನಂಬರ್ ಮತ್ತೆ ರಿಪೀಟ್ ಆಗುತ್ತೆ. 13 ಡೇಟಲ್ಲಿ ಹುಟ್ಟಿರೋಂಥವ್ರು 13 ಈಸ್ ನಥಿಂಗ್ ಬಟ್ 4 ಅಂದಾಗ ಅವ್ರು ಆ್ಯಕ್ಚುಲಿ ಪೂರ್ವಜನ್ಮದಲ್ಲಿ ಕೆಲವು ಕರ್ಮಗಳನ್ನ ಮಾಡಿರ್ತಾರೆ ವಿಚ್ ಈಸ್ ಬ್ಯಾಡ್. ಲೈಕ್ ಯಾರಿಗೋ ಹರ್ಟ್ ಮಾಡಿರೋದು, ಅಥವಾ ಸಾಯಿಸೋಕ್ಕೆ, ಅಥವಾ ಗೂಂಡಾ ಟೈಪು, ಅಥವಾ ಚೀಟಿಂಗ್, ಮೋಸ, ಇಂಥ ಒಂದು ಕರ್ಮಗಳನ್ನ ಮಾಡಿರ್ತಾರೆ. ಅದಕ್ಕೆ ಅವ್ರು 13ನೇ ತಾರೀಕಲ್ಲಿ ಹುಟ್ಟಿರ್ತಾರೆ. ಈ ಬರ್ತಲ್ಲೂ ಅವ್ರಿಗೆ ಆ ಥರ ಪರೀಕ್ಷೆಗಳು ಬರುತ್ತೆ, ಟೆಸ್ಟ್ಗಳಿರುತ್ತೆ. ಸೊ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಪೇರೆಂಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಜೊತೆಗೆ ಇದೆಲ್ಲ ತಿಳ್ಕೊಂಡ್ಮೇಲಿಂದ ನಾನು ಎಷ್ಟು ದಾನ ಧರ್ಮ ಮಾಡ್ತೀನೋ, ಎಷ್ಟು ಒಳ್ಳೆ ಕರ್ಮಗಳನ್ನ ಮಾಡ್ತೀನೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾ ಹೋಗ್ತೀನಿ. 14 ಹುಟ್ಟಿದಾಗ ಅಬ್ಯೂಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಫ್ರೀಡಮ್ ಅಂತ ಹೇಳಿದ್ರೆ ಪೂರ್ವಜನ್ಮದಲ್ಲಿ ಇವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಆಫ್ ಮನಿ ಕೊಟ್ಟಿರ್ತಾರೆ. ಲೈಕ್ ಮೇ ಬಿ ಹಣಕಾಸಿನ ಜವಾಬ್ದಾರಿ ಅಥವಾ ಸ್ವತಂತ್ರ ಸಿಕ್ಕಿರುತ್ತೆ. ದೇ ವಿಲ್ ಬಿ ಹ್ಯಾಂಡ್ಲಿಂಗ್ ದ ಮನಿ. ಅದನ್ನ ಮಿಸ್ಯೂಸ್ ಮಾಡಿರ್ತಾರೆ. ದುರ್ಬಳಕೆ, ಸ್ವಂತಕ್ಕೆ ಬಳಸೋದು, ಅಥವಾ ಗಿಮಿಕ್ ಮಾಡಿರೋಂಥದ್ದು. ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಮೂವಿ ಬಂದಿತ್ತಲ್ಲ ಲಕ್ಕಿ ಭಾಸ್ಕರ್ ಅಂತ, ಆ ಥರ. ಸೊ ಈ ಬರ್ತಲ್ಲೂ ಅವ್ರಿಗೆ ಆ ಥರ ಆಪರ್ಚುನಿಟಿ ಸಿಗುತ್ತೆ. ಸಮ್ಹೌ ದೇ ವಿಲ್ ಬಿ ಹ್ಯಾಂಡ್ಲಿಂಗ್ ದ ಮನಿ, ಅಥವಾ ಮನಿಯ ಫ್ರೀಡಮ್ ಸಿಕ್ಕಿರುತ್ತೆ. ಸೊ ಈ ಬರ್ತಲ್ಲಿ ಅವ್ರು ಎಷ್ಟೋ ಕೇರ್ಫುಲ್ ಆಗಿರ್ತಾರೆ ಹಣಕಾಸಿನ ವಿಚಾರದಲ್ಲಿ. ನಂದಲ್ಲ ಅಂದಮೇಲೆ ಮುಟ್ಟಬಾರ್ದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ 16th ಡೇಟ್ ಆಫ್ ಬರ್ತ್ ಅಂದಾಗ ಪ್ರೀವಿಯಸ್ ಬರ್ತಲ್ಲಿ ಲವ್ನ ಅಬ್ಯೂಸ್ ಮಾಡಿರ್ತಾರೆ. ಲವ್ನ ಅಬ್ಯೂಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅರ್ಥ ಎಲ್ಲೋ ಪ್ರೀತಿಗೆ ಮೋಸ ಮಾಡಿರ್ತಾರೆ, ರಿಜೆಕ್ಟ್ ಮಾಡಿರ್ತಾರೆ, ಹರ್ಟ್ ಮಾಡಿರ್ತಾರೆ, ಚೀಟ್ ಮಾಡಿರ್ತಾರೆ. ಈ ಬರ್ತಲ್ಲೂ ಅವ್ರಿಗೆ ಅದೇ ಥರ ಪರೀಕ್ಷೆ ಇರುತ್ತೆ. ದಟ್ಸ್ ವೈ 16th ಡೇಟಲ್ಲಿ ಹುಟ್ಟಿದಾಗ ಸ್ವಲ್ಪ ಮ್ಯಾರೇಜ್ ಇಶ್ಯೂಸ್ ನೋಡ್ತಾರೆ. 16th ಡೇಟಲ್ಲಿ ಹುಟ್ಟಿದಾಗ ಅನ್ಲೆಸ್ ಪಾರ್ಟ್ನರ್ನ ಡೇಟ್ ಆಫ್ ಬರ್ತ್ ಗ್ರಿಡ್ಡು ಸ್ಟ್ರಾಂಗ್ ಇದ್ದರೆ ಬಚಾವ್. ಅದರ್ವೈಸ್ 16 ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋ ಸ್ವಲ್ಪ ಮ್ಯಾರೇಜ್ ಇಶ್ಯೂಸ್ ನೋಡ್ತಾರೆ. 19 ಇಸ್ ಅ ಅಬ್ಯೂಸ್ ಆಫ್ ಪವರ್ ಅಂದಾಗ ಪೂರ್ವಜನ್ಮದಲ್ಲಿ ಅವರೊಂಥರ ಕಿಂಗ್ ಟೈಪ್ ಅಥವಾ ಪವರ್ಫುಲ್ ಅಧಿಕಾರಿಗಳು ಈ ಥರ ಆಗಿರ್ತಾರೆ. ಅಲ್ಲಿ ಅವ್ರು ದುರ್ಬಳಕೆ, ಮಿಸ್ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ಈ ಬರ್ತಲ್ಲೂ ಅವ್ರಿಗೆ ಅದೇ ಥರ ಅವಕಾಶಗಳು ನೋಡಿ 19th ಹುಟ್ಟಿರೋರು ತುಂಬ ಪವರ್ಫುಲ್ ವ್ಯಕ್ತಿಗಳಾಗ್ತಾರೆ. ಸಮ್ಹೌ ಹೈ ಪೋಸ್ಟು, ಹೈ ಪವರ್, ಹೈ ಅಧಿಕಾರಿಗಳಾಗಂಥದ್ದು ಎಲ್ಲ ನೋಡ್ತೀವಿ. ಲೈಕ್ ಇಂದಿರಾ ಗಾಂಧಿ ಅವರೆಲ್ಲ 19th ಹುಟ್ಟಿರೋಂಥವ್ರೆ. 19th ಹುಟ್ಟಿರೋರು ಇಟ್ಸ್ ಅ ವೆರಿ ಪವರ್ಫುಲ್ ಡೇಟ್ ಆ್ಯಕ್ಚುಲಿ. ದೇ ಆರ್ ಬಾರ್ನ್ ಟು ವಿನ್. 19 ಇಸ್ ಅ ವೆರಿ ಪವರ್ಫುಲ್ ಡೇಟ್ ಅಂತ ಹೇಳಿದ್ರೆ 19 ಅಂತ ಹೇಳ್ಬೋದು ನಾನು. ಅಟ್ ದ ಸೇಮ್ ಟೈಮ್ ಇಟ್ಸ್ ಅ ಕಾರ್ಮಿಕ್ ನಂಬರ್. ಅವ್ರಿಗೆ ಅದೇ ಥರ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಆ ಪವರ್ನ ಮಿಸ್ಯೂಸ್ ಮಾಡಬಾರ್ದು, ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋಂಥದ್ದು, ಮಿಸ್ಗೈಡ್ ಮಾಡೋದು ಇದೆಲ್ಲ ಮಾಡ್ದಿರ ಅವ್ರು ಒಳ್ಳೆಯ ಕರ್ಮಗಳು ಮಾಡಿದ್ರೆ ಒಳ್ಳೇದಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರ್ತಲ್ಲಿ ದೇ ವಿಲ್ ಬಿ ಬ್ಲೆಸ್ಡ್ ಅಂತ ಅರ್ಥ. ಸೊ ಕಾರ್ಮಿಕ್ ನಂಬರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಹಾಗೆ ಮಾಸ್ಟರ್ 10 ಈಸ್ ಅ ಕ್ಲೀನ್ ಸ್ಲೇಟ್. ಆ್ಯಕ್ಚುಲಿ 5ರಲ್ಲಿ ಬೆಟರ್ ಇಸ್ ಅ 10 ಅಂತ ಹೇಳ್ಬೋದು. ಬೆಟರ್ ಇಸ್ ಅ ಕ್ಲೀನ್ 10 ನಂಬರ್ ಅಂತ ಹೇಳಿ. ಬಿಕಾಸ್ ಪ್ರಿವಿಯಸ್ ಬರ್ತಲ್ಲಿ ಏನು ಕರ್ಮಗಳೆಲ್ಲ ಮಾಡಿರ್ತಾರೆ ಅದನ್ನೆಲ್ಲ ಝೀರೋ ಮಾಡಿಕೊಂಡು ಈಗ ನ್ಯೂ ಬರ್ತ್ ಪಡೆದಿರ್ತಾರೆ. ಕ್ಲೀನ್ ಸ್ಲೇಟ್, ಖಾಲಿ ಸ್ಲೇಟ್ ಥರ. ಇಲ್ಲಿಂದ ಏನು ಒಳ್ಳೆ ಕರ್ಮಗಳನ್ನ ಮಾಡ್ತಾರೆ ಅದು ಅವ್ರಿಗೆ ಆ್ಯಡಪ್ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಬಟ್ ಚಾಲೆಂಜಸ್ ಇರುತ್ತೆ. ಬಟ್ ಒಳ್ಳೆ ಕರ್ಮಗಳನ್ನ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಂತಲ್ಲ, ಏನೇ ನೆಗೆಟಿವ್ ಕರ್ಮಗಳೆಲ್ಲ ಮಾಡಿದ್ರು ಅದೆಲ್ಲ ಕ್ಲಿಯರ್ ಆಗಿರುತ್ತೆ, ಝೀರೋ ಆಗಿರುತ್ತೆ, ಕ್ಲೀನ್ ಸ್ಲೇಟ್ ಆಗಿ ಹೊಸ ಜನ್ಮ ಪಡೆದಿರ್ತಾರೆ. ಬಟ್
ದೇವ್ರು ಕಣ್ಣಿಟ್ಟಿರ್ತಾರೆ. ಈ ಕಾರ್ಮಿಕ್ ನಂಬರ್ಗಳೆಲ್ಲ ಹೇಗಪ್ಪ ಅಂದರೆ ಸಂಹವ್ ದೇವರು ಇವ್ರ ಮೇಲೆ ಒಂದು CC ಕ್ಯಾಮ್ರಾ ಹಾಕಿರ್ತಾರೆ ಅಂತ, ಹೆಂಗಿರ್ತಾರೆ ಈ ಬರ್ತಲ್ಲಿ, ಹೆಂಗೆ ಕರ್ಮಗಳನ್ನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕಾರ್ಮಿಕ್ ಡೇಟ್ಸ್ ಇದ್ದಾಗ ಒಂದು ಒಳ್ಳೆ ರೀತಿ ಜೀವನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಮಿಂಗ್ ಟು ಮಾಸ್ಟರ್ ನಂಬರ್ಸ್. ಐ ಥಿಂಕ್ ಟುಡೇ ಏಂಜಲ್ ನಂಬರ್ಸ್ ಅಂತ ಈಗ 1111 222 222. ಸೊ ನೀವು ಬೇರೆ ಮಾಸ್ಟರ್ ನಂಬರ್ಸ್ ಅಂತ ಹೇಳಿದ್ರಿ. ಸೊ ವಿ ಆರ್ ನಾವು ಕ್ಯೂರಿಯಸ್ ಟು ನೋ ವೈ ಆರ್ ದೇ ಕಾಲ್ಡ್ ಮಾಸ್ಟರ್ ನಂಬರ್ಸ್. ಮಾಸ್ಟರ್ ನಂಬರ್ಸ್ ನೋಡಿ, 11 ಈಸ್ ಅ ಪವರ್ಫುಲ್ ನಂಬರ್. ವೆರಿ 11 ಬರುತ್ತೆ, 11 ಬರುತ್ತೆ. 11th ಹುಟ್ಟಿರೋಂಥವ್ರು ನೋಡಿ, ಆ್ಯಕ್ಚುಲಿ ದೇ ಆರ್ ಬಿಗ್ ಡ್ರೀಮರ್ಸ್. ಆ್ಯಕ್ಚುಲಿ ದೊಡ್ಡ ದೊಡ್ಡ ಕನಸು ಕಾಣೋಂಥವ್ರು, ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು. ಬಿಕಾಸ್ ದೇ ಹ್ಯಾವ್ ದಟ್ ಪವರ್. ದೇವರವ್ರಿಗೆ ಆ ಪವರ್ ಕೊಟ್ಟು 11th ಹುಟ್ಟಿರೋ ಥರ ಮಾಡಿರ್ತಾರೆ. ಅಮಿತಾಬ್ ಬಚ್ಚನ್ 11th ಹುಟ್ಟಿರೋಂಥವ್ರು ಆ ಥರ. ಬಟ್ ಅವ್ರಿಗೆ ಒಂದೇನಪ್ಪ ಅಂದರೆ ದೇ ನೀಡ್ ಪುಷ್ ಒಂದು ಅವ್ರು ಸಿಕ್ಬಿಟ್ರೆ ದೇ ಕ್ಯಾನ್ ಡೂ ವಂಡರ್ಸ್. ದೊಡ್ಡ ದೊಡ್ಡ ಸಾಧನೆಗಳ ಅಚೀವ್ಮೆಂಟ್ಸ್ ಮಾಡ್ಬೋದು 11th ಹುಟ್ಟಿರೋಂಥವ್ರು. ಬಿಕಾಸ್ ಇಟ್ಸ್ ಅ ಮಾಸ್ಟರ್ ನಂಬರ್. ದೇ ನೀಡ್ ಅ ಪುಷ್ ಅಷ್ಟೇ, ಅವ್ರಿಗೆ ಪುಷ್ ಒಂದು ಬೇಕು. 22nd ಈಸ್ ಆಲ್ಸೋ ಅ ಮಾಸ್ಟರ್ ನಂಬರ್. ಇದು 2 ಅಂದರೆ ಮೂನ್ನ ಎನರ್ಜಿ, ಡಬಲ್ ಮೂನ್ನ ಎನರ್ಜಿ ಪಡೆದಿರೋಂಥದ್ದು. ಡಬಲ್ ಮೂನ್ನ ಎನರ್ಜಿ ಪಡೆದಿರೋಂಥದ್ದು. 22 ಹುಟ್ಟಿರೋಂಥವ್ರು ಗ್ರೇಟ್ ಡ್ರೀಮರ್ಸ್, ಗ್ರೇಟ್ ಡೂವರ್ಸ್ ಆಲ್ಸೋ, ಮಾಡೋಂಥವ್ರು ಕೂಡ. ಬಿಕಾಸ್ 4 ಬಂತಲ್ವ, 2 ಇಂದ 4 ಬಂತು, ಮಾಡೋಂಥವ್ರು ಕೂಡ ಇವರು. ಇವ್ರಿಗೇನು ಪುಷ್ ಬೇಕಾಗಿಲ್ಲ. ದೊಡ್ಡ ದೊಡ್ಡ ಕನಸು ಕಾಣ್ತಾರೆ, ಹಾಗೆ ಮಾಡೇ ಮಾಡ್ತಾರೆ, ಎಫರ್ಟು ಹಾಕ್ತಾರೆ. ಬಟ್ ಇವ್ರಿಗೆ ಒಂದೇ ಒಂದು ಬೇಕಾಗಿರೋದೇನಪ್ಪ ಅಂದರೆ ಡಿಸಿಪ್ಲೀನ್. ರಾಹು ಅಲ್ವಾ, ಅದು ಉಲ್ಟಾ ಆಗಿಬಿಟ್ರೆ ದಾರಿ ತಪ್ಪೋಗ್ತಾರೆ. 4 ನಂಬರು ಸ್ವಲ್ಪ ಅಡಿಕ್ಷನ್ನು, ಚಟ, ಅದು ಇದು ರಾಂಗ್ ಹ್ಯಾಬಿಟ್ಸ್ಗೆ ಹೋಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ರಾಂಗ್ ಡಿಸಿಪ್ಲಿನ್ ಆಗಿಬಿಟ್ರೆ ಆ 22 ಯೂಸ್ಲೆಸ್ ಆಗಿಬಿಡುತ್ತೆ ಅವ್ರಿಗೆ. ಬಟ್ ಅದೇ 22 ಮಾಸ್ಟರ್ ನಂಬರ್ ಇರೋಂಥವ್ರು ಡಿಸಿಪ್ಲಿನ್ನ ಫೋಕಸ್ ಗುರಿ ಕಡೆಗೆ ಇಟ್ಕೊಂಡ್ಬಿಟ್ರೆ ಅವರು ದೇ ಕ್ಯಾನ್ ಡೂ ವಂಡರ್ಸ್. 22 ಮಾಸ್ಟರ್ ನಂಬರ್. ಹಾಗೆ ಇನ್ನೊಂದು ಮಾಸ್ಟರ್ ನಂಬರ್ ಇದೆ. ಇದು ಜನರಲಿ ಮಾಸ್ಟರ್ ಕೋರ್ಸ್ ಅಂದರೆ ಕೋರ್ಸಿಗೆ ಜಾಯ್ನ್ ಆದಾಗ ಗೊತ್ತಾಗೋಂಥದ್ದು 33 ಮಾಸ್ಟರ್ ನಂಬರ್. 33. ಈಗ 33 ಡೇಟೇ ಇಲ್ವಲ್ಲ ಅಂತ ನೀವು ಕೇಳ್ಬೋದು. ಅಫ್ಕೋರ್ಸ್ 33 ಮಾಸ್ಟರ್ ನಂಬರ್ ಡೇಟಿಂದ ಬರಲ್ಲ, ಬಟ್ ಕಂಡಕ್ಟರಿಂದ ಬರುತ್ತೆ. ಕಂಡಕ್ಟರ್ ಅಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ನ ಎಲ್ಲ ಕುಡಿಸಿದಾಗ 33 ಬರಬೇಕು. 33 ಬಂತ ಹೇಳಿದ್ರೆ 6. ಅಂದರೆ ಯಾರ್ಯಾರ್ದು ಜನರಲಿ ಕಂಡಕ್ಟರ್ 6 ಇದೆ, ಅವ್ರೇನಾದರೂ 33ಇಂದ ಬಂದಿದ್ದರೆ 33 ಈಸ್ ಅ ಮಾಸ್ಟರ್ ನಂಬರ್. ಸೊ ಮಾಸ್ಟರ್ ಟೀಚರ್ ಇವರು. 3 ಪವರ್. 3 6. ಸೊ ಗುರುಗಳ ಗುರು ಇವರು ಆ್ಯಕ್ಚುಲಿ. ಸೊ ದೇ ಆರ್ ಲೈಕ್ ಪ್ರೀಚರ್ಸ್ ಥರ. ಆ್ಯಂಡ್ ಇವರ ಪವರ್ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಪ್ರಪಂಚಕ್ಕೆ ಜ್ಞಾನವನ್ನು ಹಂಚುವಂಥದ್ದು. ಆ್ಯಂಡ್ ಪ್ರತಿಯೊಬ್ಬರಿಗೂ ಹ್ಯುಮ್ಯಾನಿಟೇರಿಯನ್ ನೇಚರ್ ತುಂಬ ಇರುತ್ತೆ ಇವ್ರಿಗೆ. ಹಾಗೆ ಜನರಲಿ ದೇ ಲವ್ ಎವ್ರಿ ಒನ್ ನ್ಯಾಚುರಲಾಗಿ ಎಲ್ಲರೂ ಒಂದೇ ರೀತಿ ಪ್ರೀತಿ ಮಾಡೋಂಥವ್ರು ಇವರು. ಆ್ಯಂಡ್ 33 ಮಾಸ್ಟರ್ ನಂಬರ್ ಬಂತ ಹೇಳಿದಾಗ ಹಾಗೆ ಎಲ್ಲರಿಗೂ ಸುಮ್ಮನೆ ಹೇಳಲ್ಲ, ಸ್ವಂತ ಅವರು ಬಳಸಿ ಅವ್ರ ಅನುಭವದಿಂದ ಬೇರೆಯವ್ರಿಗೆ ಅಡ್ವೈಸ್ ಮಾಡೋಂಥ ನಂಬರ್ಗಳಾಗಿರ್ತಾರೆ. ಮಾಸ್ಟರ್ ಟೀಚರ್ಸ್ ಇವರು 33. ಸೊ ದೀಸ್ ಆರ್ ದ 3 ಮಾಸ್ಟರ್ ನಂಬರ್ಸ್. ನ್ಯೂಮರಾಲಜಿ ಐ ಥಿಂಕ್ ಟ್ರೂಲಿ ಇಸ್ ಅ ವೆರಿ ಡೀಪ್ ಓಷನ್. ಎಸ್ ಅದರಲ್ಲಿ ಇವತ್ತು ಒಂದಷ್ಟು ಬೇಸಿಕ್ಸನ್ನು ಕೊಟ್ಟು ಐ ಥಿಂಕ್ ವಿ ಅಂಡರ್ಸ್ಟುಡ್ ಗುಡ್ ಎನಫ್ ವಿಚಾರಗಳು ಆಸ್ ಟು ಹೌ ನ್ಯೂಮರಾಲಜಿ ಆ್ಯಂಡ್ ಮನುಷ್ಯರು ಆರ್ ಕನೆಕ್ಟೆಡ್.